ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವಾಗಿಂದ KEAದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. KEA ಇದು KPTCL 2022 ಒಳಗಡೆ ಕಾಲ್ಫಾರ್ ಮಾಡಿದ್ರು. ಅದರದ್ದು ಕ್ವಶನ್ ಪೇಪರ್ ಅದ. 75 ಕ್ವಶನ್ಸ್ ಅದಾವ, 25 ಜನರಲ್ ಸ್ಟಡೀಸ್ ಅದಾವ. ಒಂದೊಂದು ನೋಡ್ಕೊಂಡು ತಗೊಳ್ಳಿ. ರೈಟ್, ದ ಫಸ್ಟ್ ಒನ್ ಈಸ್ ರಿಸೆಪ್ಷನ್ ಆಫ್ ದ ಟಿಪಿಕಲ್ ಡಿಜಿಟಲ್ ಡಾಟಾ ಫ್ರಮ್ ಸ್ಯಾಟಲೈಟ್ ಆ್ಯಂಡ್ ಆಫ್ಟರ್ ಕನ್ವರ್ಷನ್ to vector data, they are compared with the typical spectral signature of the ground objects and identified. This process is called ಅಂತ ಕೇಳಿದ್ರು. ಓಕೆ, ಇದರಲ್ಲಿ ಇದು ರಿಮೋಟ್ ಸೆನ್ಸಿಂಗ್ ಆ್ಯಂಡ್ GIS ಒಳಗಡೆ ಒಂದು ಕಾನ್ಸೆಪ್ಟ್ ಇದು. ಅದು ಮ್ಯಾಲಿಂದ ಸ್ಯಾಟಲೈಟ್ನಿಂದ ಡಾಟಾ ತೊಗೊಂಡು ಅದನ್ನು ಕನ್ವರ್ಟ್ ಟು ವೆಕ್ಟರ್ ಡಾಟಾ ಮಾಡ್ತಾರಂತೆ. ಆ್ಯಂಡ್ ದೇ ಕಂಪೇರ್ಡ್ ವಿತ್ ಟಿಪಿಕಲ್ ಸ್ಪೆಕ್ಟ್ರಲ್ ಸಿಗ್ನೇಚರ್. ಅವ್ರ ಹತ್ರ ಸಿಗ್ನೇಚರ್ ಇರ್ತದೆ, ಅದ್ರ ಜೊತೆಗೆ ಅದನ್ನ ಕಂಪೇರ್ ಮಾಡ್ಕೊಳ್ತಾರೆ. ಈ ಪ್ರೊಸೆಸ್ಗೆ ಏನಂತ ಕರೀತಾರೆ ಅಂದರೆ ಗ್ರೌಂಡ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಓಕೆ, ಇದು ಗ್ರೌಂಡ್ ಟ್ರೈನಿಂಗ್ ಅಂತ ಹೇಳ್ತಾರೆ. ಓಕೆ, next question is which of the following methods estimates best the area of irregular and curved boundaries ಅಂತ. ಕರ್ವ್ಡ್ ಬೌಂಡ್ರೀಸ್ ಒಳಗಡೆ ಯಾವ ಮೆಥಡ್ಸನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಆವರೇಜ್ ಕೋಆರ್ಡಿನೇಟ್ ಮೆಥಡು ಮತ್ತು ಮಿಡ್ ಆರ್ಡಿನೇಟ್ ಮೆಥಡ್ಸ್ ಏನದವಲ್ಲ ಇವು ರಾಂಗ್. ಇದಕ್ಕೂ ಇದು ಇಲ್ಲ. ಬಟ್ ಇದರಲ್ಲಿ ಟ್ರೆಪೆಜಾಯ್ಡಲ್ ಮತ್ತು ಸಿಂಪ್ಸನ್ಸ್ ರೂಲ್ ಅಂತದ. ಇವೆರಡನ್ನು ನೀವು ಎಕ್ಸ್ಟೆನ್ಸಿವ್ ಸರ್ವೆ ಮಾಡಬೇಕಾದಾಗ ಕೆಪಾಸಿಟಿ ಕೌಂಟೂರ್ ಮಾಡಬೇಕಾದಾಗ ಹಿಂಗೊಂದು ಏರಿಯಾ ಇರ್ತದೆ, ಹಿಂಗೊಂದು ಕಂಟೂರ್ ಅದ, ಹಿಂಗೊಂದು ಕಂಟೂರ್ ಅದ, ಈ ರೀತಿ ಇರ್ರೆಗ್ಯುಲರ್ ಶೇಪದ ಕಂಟೂರ್ಸ್ ಇರ್ತದೆ. ಪ್ಲಸ್ ಇದರೊಳಗಡೆ ಡೆಪ್ತ್ ಇರ್ತದೆ. ಅಂದರೆ ಅಂಥ ಟೈಮ್ನೊಳಗಡೆ ನೀವು ಈ ವಾಲ್ಯೂಮಿಗೆ, ಇದು ಆ್ಯಕ್ಚುಲಿ ವಾಲ್ಯೂಮ್ ಕಂಡಿಡಿಯೋಕೆ ಯೂಸ್ ಮಾಡಿರ್ತಾರೆ. ಈ ವಾಲ್ಯೂಮ್ ಕಂಡಿಡಿಯೋಕೆ ಹೆಂಗೆ ಯೂಸ್ ಮಾಡಿದ್ರೆ ಹಂಗೆ ಏರಿಯಾ ಕಂಡಿಡಿಯೋಕ್ಕೂ ಕೂಡ ಯೂಸ್ ಮಾಡ್ಬೋದು. ಆಯಿತಾ, ಯಾವ ಮೆಥಡ್ ಅಂತ ಕೇಳಿದ್ರೆ ಎರಡೂ ಮೆಥಡ್ಸನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಇವ್ರು ಕೇಳಿರೋದು ಏನಂತಂದರೆ ಬೆಸ್ಟ್ ಅಂತ ಹೇಳಿದಾರೆ. ಹಂಗಾಗಿ ಸಿಂಪ್ಸನ್ಸ್ 1/3 ರೂಲ್ ಏನೈತಲ್ಲ ಇದಕ್ಕೆ 1/3 ಅಂತ ಹೇಳ್ತಾರೆ. ಸಿಂಪ್ಸನ್ಸ್ 1/3 ರೂಲ್ ಏನಂತಲ್ಲ ದಿಸ್ ಇಸ್ ದ ಬೆಸ್ಟ್ ಮೆಥಡ್. ನೆಕ್ಸ್ಟ್ ಕ್ವಶನ್ ಏನಂದರೆ ಇನ್ ಫೋಟೋಗ್ರಾಮೆಟ್ರಿಕ್ ಸರ್ವೇಯಿಂಗ್ ದ ಇಮೇಜ್ ಆಫ್ ದ ಟಾಪ್ ಆಫ್ ದ ಹಿಲ್ ಈಸ್ 90 mm ಫ್ರಮ್ ದ ಪ್ರಿನ್ಸಿಪಲ್ ಪಾಯಿಂಟ್ ಆಫ್ ದ ಫೋಟೋಗ್ರಾಫ್. If the elevation of the top of the hill is 500 meter and the flying height is 5000 meter above the datum, then the relief displacement is ಅಂತ. ಇದು ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಫೋಟೋಗ್ರಾಮೆಟ್ರಿ ಅಂತೇಳಿ ಒಂದು ಲಾಸ್ಟ್ ಯೂನಿಟ್ ಅಥವಾ ಲಾಸ್ಟ್ ಮಾಡಲ್ ಆಫ್ ಸರ್ವೇಯಿಂಗ್ 2 ಒಳಗೆ ಬರ್ತದೆ. ಅಲ್ಲಿ ನಿಮಗೊಂದು ಫಾರ್ಮುಲಾ, ಓಕೆ, ಸರ್ವೇಯಿಂಗ್ ಹೇಳ್ಬೇಕಾದ್ರೆ ನೋಡಿರ್ತೀವಿ, ಅದೊಂದು ಫಾರ್ಮುಲಾ ಅದ. ಫಾರ್ಮುಲಾ ಏನಂತಂದರೆ ಬರ್ಕೊಳ್ರಿ, ರಿಲೀಫ್ ಈಸ್ ಈಕ್ವಲ್ ಟು R1H1 ಡಿವೈಡೆಡ್ ಬೈ H ಅಂತೇಳಿ. ಓಕೆ, ಇಲ್ಲಿ R1 ಮತ್ತು ಸ್ಮಾಲ್ R1 ಮತ್ತು H1 ಏನಂತಂದರೆ R1 ಈಸ್ ಯುವರ್ 90, ದಟ್ ಈಸ್ ಇಮೇಜ್ ಏನು ಕಾಣ್ತದಲ್ಲ 90 ಒಳಗೆ ಇದ್ರದ್ದು. ಇದು ಬೇಕಾದ್ರೆ ಡಯಾಗ್ರಾಮ್ ಹಾಕ್ಕೊಂಡು ಎಕ್ಸ್ಪ್ಲೇಷನ್ ಮಾಡಿ ಈ ಫಾರ್ಮುಲಾ ಡಿರೈವ್ ಮಾಡಿರ್ತಾರೆ. ಅದು ಫಾರ್ಮುಲಾ ಡಯಾಗ್ರಾಮ್ ಹೆಂಗದ ಅಂದ್ರೆ ಇಲ್ಲಿ ನೋಡು. ಓಕೆನಾ, ದ ಫೋಟೋಗ್ರಾಫಿಕ್ ಸರ್ವೆ ಇಮೇಜ್ ಆಫ್ ದ ಟಾಪ್ ಆಫ್ ದ ಹಿಲ್ ಈಸ್ 90 mm. ಟಾಪ್ ಆಫ್ ದ ಹಿಲ್ ಒಳಗಡೆ ಒಂದು ಇಮೇಜ್ ಐತಿ, ಅದು ಎಷ್ಟೈತಿ 90 mm ಫ್ರಾಮ್ ದ ಪ್ರಿನ್ಸಿಪಲ್ ಪಾಯಿಂಟ್ ಆಫ್ ದ ಫೋಟೋಗ್ರಾಫ್. ಇಫ್ ದ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಹಿಲ್ ಈಸ್ 500, ಇಲ್ಲಿ ತನಕ ಈ ಹಿಲ್ ಏನೈತಿದು 500 ಮೀಟರ್ ಅಂದರೆ ಇದ್ರದ್ದು ಎಲಿವೇಶನ್ 500 ಮೀಟರ್ ಇತ್ತಂದರೆ. ಆ್ಯಂಡ್ ಫ್ಲೈಯಿಂಗ್ ಹೈಟ್, ಒಂದು ಯಾವುದೋ ಒಂದು ಫ್ಲೈಟ್ ಏನೈತಲ್ಲ ಅದು ಫ್ಲೈ ಮಾಡಕತ್ತದ ಇಲ್ಲಿ. ಓಕೆ, ಬೇರೆ ಕಲರ್ ತೊಗೊಳ್ಳೋಣ. ಇಲ್ಲಿ ಒಂದು ಫ್ಲೈ ಮಾಡಕತ್ತದ, ಅದರಿಂದ ಇದನ್ನು ಫೋಟೋ ನೋಡ್ತಾರೆ ಅವರು, ಅಲ್ಲಿಂದ ಇದನ್ನು ಫೋಟೋ ನೋಡ್ತಾರೆ ಅವರು. ಓಕೆ, ಫ್ಲೈಯಿಂಗ್ 500, ದ ಫ್ಲೈಯಿಂಗ್ ಹೈಟ್ ಈಸ್ 5000 ಮೀಟರ್ ಅಬೋವ್ ದ ಡಾಟಮ್. ಈ ಒಂದು ಡಾಟಮ್ ಅಂತ ಏನು ಅಂದ್ಕೊಂಡಿದ್ದಿಲ್ಲ, ಅಲ್ಲಿಂದ 5000 ಅಂದರೆ 5 ಕಿಲೋಮೀಟರ್ ಮೇಲೆ ಅದು. ದೆನ್ ರಿಲೀಫ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅಂತ ಕೇಳಿದ್ರೆ ಇಲ್ಲೊಂದು ಕಾನ್ಸೆಪ್ಟ್ ಬರ್ತದೆ ರಿಲೀಫ್ ಅಂತೇಳಿ, ಅದು ಫಾರ್ಮುಲಾ. ಈ ಫಾರ್ಮುಲಾ ಇದರೊಳಗಡೆ ಬರಿತಾ ಹೋಗ್ರಿ. ದಟ್ ಈಸ್ R1 ಈಸ್ 90 ಆ್ಯಂಡ್ H1 ಈಸ್ 500. ಇದು 90 ಮತ್ತು 500 ಡಿವೈಡೆಡ್ ಬೈ H ಈಸ್ 5000. ದೆನ್ ಯು ವಿಲ್ ಗೆಟ್ ದ ಆನ್ಸರ್. ಇದು ಹೋಯ್ತು, ಇದು 5 ಹೋಯ್ತು, 0 ಹೋಯ್ತು, 9. ದಟ್ ಇಸ್ 9 mm ಈಸ್ ಯುವರ್ ಆನ್ಸರ್. ಇಲ್ಲಿ ಯೂನಿಟ್ ಕನ್ವರ್ಷನ್ ಮಾಡಲಿಲ್ಲ, ಇದನ್ನು ಮೀಟರ್ ಐತಿ, ಇದು ಮೀಟರ್ ಇರೋದ್ರಿಂದ ಮೀಟರ್ ಕ್ಯಾನ್ಸಲ್ ಆಗಿ ಇದ್ರದ್ದು ಏನು ಯೂನಿಟ್ ಐತಿಲ್ಲ ಅದೇ ಯೂನಿಟ್ ಇಲ್ಲಿ ಬರ್ತೈತಿ, ಇದು ಕ್ಯಾನ್ಸಲ್ ಆಗಿದೆ. ಓಕೆ, 9 mm ಈಸ್ ದ ರಿಲೀಫ್ ಡಿಸ್ಪ್ಲೇಸ್ಮೆಂಟ್. ನಾವು ಕಮಿಂಗ್ ಟು ದಿಸ್ ಒನ್, ದ ಅಬ್ಸರ್ವ್ಡ್ ಬೇರಿಂಗ್ ಆಫ್ ಅ ಟ್ರಾವರ್ಸ್ ಆರ್ ಗಿವನ್ ಬಿಲೋ. ಇದೆಲ್ಲ ಕೊಟ್ಟಿದ್ದಾರೆ. ದ ಸ್ಟೇಷನ್ಸ್ ಮೋಸ್ಟ್ ಲೈಕ್ಲಿ ಟು ಬಿ ಅಫೆಕ್ಟೆಡ್ ಬೈ ದ ಲೋಕಲ್ ಅಟ್ರಾಕ್ಷನ್ ಈಸ್ ಅಂತ. ಡೋಂಟ್ ಸಿ ದಿಸ್ ಡಯಾಗ್ರಾಮ್. ಇದನ್ನು ಫಸ್ಟ್ ಡ್ರಾ ಮಾಡ್ತಾ ಹೋಗೋಣ, ನಿಮ್ಗೆ ಗೊತ್ತಾಗ್ತದೆ. ಓಕೆ, ಫಸ್ಟ್ ಏನಂತೆ 45 ಡಿಗ್ರಿ ಹೋಗ್ಬೇಕಂತೆ, ಎದಿಂದ P-ದಿಂದ Q-ಗೆ 45 ಡಿಗ್ರಿ ಆಗ್ತದೆ, 46 ಸಮಥಿಂಗ್. ಓಕೆ, ಅದಾದಮೇಲೆ Q-ದಿಂದ P-ಗೆ ಎಷ್ಟು, ಇಲ್ಲಿ ಬಾ, Q-ಇಂದ R-ಗೆ ಹೋಗ್ಬೇಕು. Q-ಇಂದ R-ಗೆ 108 ಅಂತೆ. 108 ಅಂದರೆ ಇದು 90, ಇದು 180 ಅಂತಂದರೆ 108 ಹಿಂಗೆ ಹೋಗ್ತದೆ. ಓಕೆನಾ, ನೆಕ್ಸ್ಟ್ ಇದಾದಮೇಲೆ R-ಇಂದ S-ಗೆ ಹೋಗಬೇಕು, 201ಗೆ ಹೋಗ್ಬೇಕಂದ್ರೆ ಇದು 0, 90, 180, 270, ಬಟ್ 201 ಅಂತಂದ್ರೆ ಇಲ್ಲೆಲ್ಲೋ ಬರ್ತೈತಿ ಹಿಂಗೆ. ಓಕೆ, ಇದು R-ಇಂದ S-ಗೆ ಬಂದ್ವಿ. ನೆಕ್ಸ್ಟ್ S-ಇಂದ T-ಗೆ ಹೋಗ್ಬೇಕಂತ, ಅಂದರೆ ಇದು ಕ್ಲೋಸ್ಡ್ ಟ್ರಾವರ್ಸ್ ಅಲ್ಲ. P-ಇಂದ ಸ್ಟಾರ್ಟ್ ಆಗಿತ್ತು, PQRS ಐತಿ, T-ಗೆ ಹೋಗ್ಬೇಕಂತ. T-ಗೆ ಹೋಗ್ಬೇಕಾದ್ರೆ ಎಷ್ಟು ಹೇಳಿದ್ರು, 321 ಹೋಗ್ಬೇಕಂತ. 321 ಅಂದರೆ ಈಗ ಇದು 0, 90, 180, 270, 321 ಇಲ್ಲೆಲ್ಲ ಬರ್ತೈತೆ. ಇದು ಕ್ಲೋಸ್ ಟ್ರಾವರ್ಸ್ ಅಲ್ಲ, ಇದು ಮತ್ತೆ ವಾಪಸ್ P-ಗೆ ಬಂದು ಕೂಡಂಗಿಲ್ಲ, ಕೂಡಿಸ್ಬಾರ್ದು. ದಿಸ್ ಇಸ್ ಅ T. ಇದನ್ನು ಕೊಟ್ಟಿದ್ದಾರೆ ಅವ್ರೇನು ಕೇಳಿದ್ರೆ ಲೋಕಲ್ ಅಟ್ರಾಕ್ಷನ್ ಆಗಿರ್ತಕ್ಕಂಥ ಪಾಯಿಂಟ್ ಯಾವುದು ಅಂತ ಕೇಳಿದ್ರು. ಫಸ್ಟ್ ನಾವೇನು ಮಾಡಬೇಕು, ಡಿಫ್ರೆನ್ಸನ್ನು 180 ತೊಗೊಳ್ಬೇಕು.
46 15 226 15 180 ಡಿಗ್ರಿ ಬರ್ತದೆ. ನೆಕ್ಸ್ಟ್ 108 15 286 15 ಇಲ್ಲಿ ಬರೋಂಗಿಲ್ಲ. ಮತ್ತು 201 30 20 30 ಇಲ್ಲಿ ಬರೋಂಗಿಲ್ಲ. ರೈಟಾ 321 141 ಇಲ್ಲಿ ಬರ್ತದೆ. ಈಗ ನಮಗೆ ಈ ಎರಡು ಅಫೆಕ್ಟೆಡ್ ಅಂತೇಳಿ ಗೊತ್ತಾಗ್ತದೆ. ಇವನ್ನ ಮತ್ತೆ ಸ್ಟಡಿ ಮಾಡಬೇಕೀಗ. ಬೇರೆ ಕಲರಲ್ಲಿ ತೋರಿಸ್ತೀನಿ ನೋಡು. ವಿಲ್ ಟೇಕ್ ಬ್ಲೂ ಕಲರ್. ಓಕೆ, ನಾವು ಲುಕ್ ಎಟ್ ಇಯರ್. ಪಿ ಕ್ಯೂ ಮತ್ತು ಕ್ಯೂ ಪಿ ಎರಡು ಕರೆಕ್ಟ್ ಅದಲ್ಲ. ಪಿ ಕ್ಯೂ ಇಂದ ತೊಗೊಂಡಿದ್ದ ಆ್ಯಂಗಲ್ಲು ಮತ್ತು ಕ್ಯೂ ಪಿ ಇಂದ ತೊಗೊಂಡಿದ್ದ ಆ್ಯಂಗಲ್ ಸರಿಯದ ಅಂದರೆ ಹಿಂಗೂ ಸರಿಯದ ಹಿಂಗೂ ಸರಿಯದ ಅಂದರೆ ಇದು ಪಕ್ಕಾದ ಇದು ಪಕ್ಕಾದ, ಇವೆರಡು ಲೋಕಲ್ಲಿ ಅಟ್ರಾಕ್ಟೆಡ್ ಆಗಿಲ್ಲ. ಪಿ ಮತ್ತು ಕ್ಯೂ ತೆಗೆದುಬಿಡೋದು. ರೈಟಾ, ನೆಕ್ಸ್ಟ್ ಬರೋಣ. ಈಗ ಕ್ಯೂ ಆರ್ ಮತ್ತು ಆರ್ ಕ್ಯೂ ನೋಡ್ಬೇಕೀಗ. ಕ್ಯೂ ಆರ್ ಮತ್ತು ಆರ್ ಕ್ಯೂ ನೋಡಿದಾಗ ಇದು ಪಕ್ಕ ಅದ, ಬಿಕಾಸ್ ಈ ಸ್ಟೇಷನ್ ಚಲೋ ಅದ ಅಂದರೆ ಈ ರೀಡಿಂಗ್ ಕರೆಕ್ಟ್ ಅದ. ಬಟ್ ಈ ರೀಡಿಂಗ್ ಏನೈತಲ್ಲ ಇದು ತಪ್ಪಾಗಿದೆ, ಅಂದರೆ ಆರ್ ಈಸ್ ಇನ್ ಡಿಫೆಕ್ಟ್. ಆರು ಲೋಕಲ್ ಅಟ್ರಾಕ್ಟೆಡ್ ಆಗೈತಿ. ಹಂಗಾಗಿರೋದ್ರಿಂದನೇ ನಿಮ್ಗೆ ಮತ್ತೇನು ಬರಾಕತ್ತದ, ಆರ್ ಎಸ್ನು ಕೂಡ ರಾಂಗ್ ಬರಾಕತ್ತದ. ಆರ್ ಎಸ್ ಕೂಡ ರಾಂಗ್ ಬರಾಕತ್ತದ. ಓಕೆ, ಇದನ್ನು ನೋಡೋಣ. 180 ಎಸ್ ಟಿ ಮತ್ತು ಟಿ ಎಸ್ ಎರಡರದ್ದು 180 ಬಂದದಂದ್ರೆ ಟೀನೂ ಸೇಫ್ ಅದ ಮತ್ತು ಎಸ್ನು ಸೇಫ್ ಅದ, ಟೀನೂ ಸೇಫ್ ಅದ. ನೀವು ಹಿಂಗೆ ನೋಡ್ಕೋಬೇಕು, ಯಾವುದು 180 ಬಂದಿರ್ತಲ್ಲ ಅವು ಎರಡೂ ಪಾಯಿಂಟ್ ಸೇಫ್ ಇರ್ತಾವಂತ. ಟಿ ಮತ್ತು ಎಸ್ ಸೇಫ್ ಆಯಿತು. ಪಿ ಕ್ಯೂ ಮತ್ತು ಕ್ಯೂ ಪಿ ಒಳಗಡೆ ಕ್ಯೂ ಮತ್ತು ಪಿ ಎರಡು ಸೇಫ್ ಆಯಿತು. ಉಳಿದಿದ್ದು ಯಾವುದೀಗ ಆರ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಎರಡು ರೀಡಿಂಗ್ಸ್ಗಳು ತಪ್ಪಿರ್ತದೆ. ದೇರ್ಫೋರ್ ಆರ್ ಈಸ್ ಏನದು ನಾಟ್ ಲೋಕಲಿ ಅಟ್ರಾಕ್ಟೆಡ್. ಅರ್ಥ? ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, 5th question. The latitude and departure of the line AB is 78 meter and minus 45.1 meter respectively. The whole circle bearing of the line is. ಫಸ್ಟ್ ನಾವೇನು ಮಾಡೋಣ, ಇದನ್ನ ನೀವು ಬರ್ಕೊಡ್ರಿ. ಇದನ್ನು ಇಷ್ಟು ಬರ್ಕೊಂಡು ಇದೇನಿದು ಕೋಆರ್ಡಿನೇಟ್ಸ್, ಇದು ನಾರ್ತ್, ಇದು ಕರೆಕ್ಟಾಗಿ ಸೌತ್, ವೆಸ್ಟ್ ಮತ್ತು ಈಸ್ಟ್. ಓಕೆ, ಈಗ ಬರೀರಿ. ಎ ಬಿ ಏನದಲ್ಲ 78 ಮೀಟರ್ ಪ್ಲಸ್ ಅದ. ಎ ಬಿ ಏನದ 78 ಮೀಟರ್ ಪ್ಲಸ್ ಅದ. ಬೇರೆ ಇಂಕಿಲಿ ತೋರಿಸ್ತೀನಿ. ಓಕೆ, ಇದು ಪ್ಲಸ್ ಇದೆ. ಎ ಬಿ 78 ಮೀಟರ್. ನೆಕ್ಸ್ಟು 45 ಮೀಟರ್ ಏನದ ರೆಸ್ಪೆಕ್ಟಿವ್ಲಿ, ಅಂದರೆ ಲ್ಯಾಟಿಟ್ಯೂಡ್ ಮತ್ತು ಡಿಪಾರ್ಚರ್ ಎರಡು ಕೊಟ್ಟರೆ. ಲ್ಯಾಟಿಟ್ಯೂಡ್ ಒಂದೇದ್ದು ಲ್ಯಾಟಿಟ್ಯೂಡ್ ಯಾವಾಗಲೂ ಎನ್ ಡೈರೆಕ್ಷನ್ಗೆ ಮತ್ತು ಡಿಪಾರ್ಚರ್ ಯಾವಾಗಲೂ ಇದು WE ಡೈರೆಕ್ಷನ್ಗೆ. ಅರ್ಥಾಯ್ತಾ? -45.1 ಇರೋದ್ರಿಂದ ಇದು -45.1 ಹಿಂಗೆ. ಓಕೆ, ನಮಗೇನು ಕೇಳಿದ್ರೆ ಅವರು ಹೋಲ್ ಸರ್ಕಲ್ ಬೇರಿಂಗ್ ಕೇಳಿದ್ರೆ ನಮಗೆ ಇದು ಆ್ಯಂಗಲ್ ಬೇಕು. ಓಕೆ, ಇದರಲ್ಲಿ ಎ ಬಿ ಎಲ್ಲೈತೆ ಹೇಳ್ರಿ, ಬೇರೆ ಇಂಕ್ಲಿ ತೋರಿಸ್ತೀನಿ, ಗ್ರೀನ್ ಇಂಕ್ಲಿ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಯುವರ್ ಲೈನ್ ಎ ಬಿ. ಇದು ಲೈನ್ ಎ ಬಿ. ಇದ್ರದ್ದು ಪ್ರೊಜೆಕ್ಷನ್ ಇನ್ ಎನ್ ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಅ ಲ್ಯಾಟಿಟ್ಯೂಡ್. ಇದ್ರದ್ದು ಪ್ರೊಜೆಕ್ಷನ್ ಇನ್ ವೈ ಡೈರೆಕ್ಷನ್, ಇನ್ ಎಕ್ಸ್ ಡೈರೆಕ್ಷನ್ ಅಥವಾ WE ಡೈರೆಕ್ಷನ್ ಈಸ್ ಕಾಲ್ಡ್ ಆಸ್ ಅ ಡಿಪಾರ್ಚರ್. ಈಗ ಅವ್ರೇನು ಕೇಳಕತ್ತಾರೆ, ಹೋಲ್ ಸರ್ಕಲ್ ಬೇರಿಂಗ್ ಕೇಳಕತ್ತಾರೆ, ನೀನು ಒಂದು ಆ್ಯಂಗಲ್ ಕಂಡಿಡ್ಕೋ, ಇದನ್ನು ಕಂಡಿಡ್ಕೋ. ಇದು ಆ್ಯಂಗಲ್ ಬೇಕಂದ್ರೆ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಎಷ್ಟೈತಿ? ಟ್ಯಾನ್ ಇನ್ವರ್ಸ್ ಅಪೋಸಿಟ್ 78 ಡಿವೈಡೆಡ್ ಬೈ ಹೈಪೋಟೆನಸ್ ಎಷ್ಟದ 45.1 ಮೈನಸ್ ಇಡಬೇಡ 45.1. ಇಷ್ಟು ಮಾಡ್ಕೊಂಡ್ರೆ ಏನಾಗ್ತದೆ ನೋಡು, ಟ್ಯಾನ್ ಇನ್ವರ್ಸ್ 78 ಡಿವೈಡೆಡ್ ಬೈ 45.1 59.96 ಅಂದರೆ 60 ಡಿಗ್ರಿ ಬಂತಿದ್ದು. ಆಯಿತಾ? ಇದೇನು ಬಂತು 60 ಡಿಗ್ರಿ ಬಂತು. ಬಟ್ ನಮಗೆ ಆನ್ಸರ್ 60 ಡಿಗ್ರಿ ಅಲ್ಲ. ನಮಗೆ ಹೋಲ್ ಸರ್ಕಲ್ ಬೇರಿಂಗ್ ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 90 ಇದು 180 ಇದು 270 ಪ್ಲಸ್ 60 ಈಸ್ 330. ದೇರ್ಫೋರ್ ದಿಸ್ ಈಸ್ ಯುವರ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಕೇಳ್ತಿದ್ದಾರೆ. ಓಕೆ, ಬ್ರಿಕ್ಸ್ ಆರ್ ಪೇಡ್ ಪರ್ 1000. ಹೌದು, ಬ್ರಿಕ್ಸ್ ಅಂತ ತರಿಸ್ಬೇಕಾದ್ರೆ 1000ಗೆ ಮಲ್ಟಿಪ್ಲೈ ಮಾಡಿ ದುಡ್ಡು ಕೊಡ್ತಾರೆ. ಲೈಮ್ ಈಸ್ ಪೇಡ್ ಪರ್ ಕ್ವಿಂಟಲ್. ಎಸ್. ಬ್ರಿಕ್ ಅಗ್ರಿಗೇಟ್, ಬ್ರಿಕ್ಕಿಂದ ಪುಡಿ ಮಾಡಿದ ಅಗ್ರಿಗೇಟ್ ಈಸ್ ಪೇಡ್ ಪರ್ ಕ್ಯೂಬಿಕ್ ಮೀಟರ್. ಕರೆಕ್ಟು. ಸಿಮೆಂಟ್ ಈಸ್ ಪೇಡ್ ಪರ್ ಕ್ಯೂಬಿಕ್ ಮೀಟರ್ ಅಂತ ತಪ್ಪು. ಸಿಮೆಂಟನ್ನು ಏನು ಮಾಡ್ತೀವಿ ನಾವು, ಒಂದೊಂದು ಬ್ಯಾಗ್ ಗಟ್ಟಲೆ ಕೊಡ್ತೀವಿ, ಅಂದರೆ 50 kg ಒಂದು ಬ್ಯಾಗ್ ಇರ್ತದೆ, ಅದನ್ನು ನೀವು ಪೇ ಮಾಡ್ತೀರಿ. ಆಯ್ತಾ? ದೇರ್ಫೋರ್ ಡಿ ಈಸ್ ಅ ರಾಂಗ್ ಆನ್ಸರ್, ಬಟ್ ಫಾರ್ 6th that is the right answer. ಕೋಎಫಿಷಿಯಂಟ್ ಆಫ್ ಕರ್ವೇಚರ್ ಫಾರ್ ವೆಲ್ ಗ್ರೇಡೆಡ್ ಸ್ಯಾಂಡ್ ಮಸ್ಟ್ ಬಿ. ವೆಲ್ ಗ್ರೇಡೆಡ್ ಸ್ಯಾಂಡ್ ಅಂತೆ. ಸ್ಯಾಂಡಿಗೆ ಕೋಎಫಿಷಿಯಂಟ್ ಆಫ್ ಕರ್ವೇಚರ್, ಸ್ಯಾಂಡ್ ಇರಲಿ ಗ್ರಾವೆಲ್ ಇರಲಿ ಏನಾದರೂ ಇರಲಿ, ಅದು ಸ್ಯಾಂಡ್ ಆದರೂ ಇರಲಿ ಅದು ಗ್ರಾವೆಲ್ ಆದರೂ ಇರಲಿ, ಕೋಎಫಿಷಿಯಂಟ್ ಆಫ್ ಕರ್ವೇಚರ್ ಇಸ್ ಆಲ್ವೇಸ್ 1 to 3. ಆನ್ಸರ್ ಯಾವುದದ? 1 to 3 ಇಸ್ ಕರೆಕ್ಟ್ ಆನ್ಸರ್. ಓಕೆ, ಬಟ್ ಇದೇ ಸೇಮ್ ಕ್ವಶನ್ ಬೇರೆ ರೀತಿ ಕೇಳಿದ್ರೆ ಏನು ಮಾಡಬೇಕು? ಯಾವ ರೀತಿ? ಕೋಎಫಿಷಿಯಂಟ್ ಆಫ್ ಯೂನಿಫಾರ್ಮಿಟಿ ಕೇಳಿದರೆ ಇದು ಗ್ರೇಟರ್ ದ್ಯಾನ್ 6 ಇರಬೇಕು ಯಾರಿಗೆ? ಸ್ಯಾಂಡಿಗೆ. CU ಗ್ರೇಟರ್ ದ್ಯಾನ್ 4 ಇರಬೇಕು ಯಾರಿಗೆ? ಗ್ರಾವೆಲ್ಗೆ. ಇನ್ನೊಂದು ಕಡೆ ಬರ್ಕೊಡ್ರಿ. ಅದ ಕೋಎಫಿಷಿಯಂಟ್ ಆಫ್ ಯೂನಿಫಾರ್ಮಿಟಿ ಕೇಳಿದ್ರೆ, ಆ ಕೋಎಫಿಷಿಯಂಟ್ ಆಫ್ ಕರ್ವೇಚರ್ ಕೇಳೋಣ. ದೇರ್ಫೋರ್ ನಥಿಂಗ್ ಟು ವರಿ. ನೆಕ್ಸ್ಟ್, ಡ್ಯೂ ಟು ಚೇಂಜ್ ಇನ್ ಪ್ರೈಸ್ ಲೆವೆಲ್ ರಿವೈಸ್ಡ್ ಎಸ್ಟಿಮೇಟ್ ಈಸ್ ಪ್ರಿಪೇರ್ಡ್ ಇಫ್ ದ ಸ್ಯಾಂಕ್ಷನ್ಡ್ ಎಸ್ಟಿಮೇಟ್ ಎಕ್ಸೀಡ್ಸ್. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಗೆ ಆಲ್ರೆಡಿ 5 ವಿಡಿಯೋ ಹಾಕಿದ್ವಿ. ಆ 5 ವಿಡಿಯೋನ ನೀವು ಓದಿದ್ರಿ ಅಂದರೆ ಇದು ರಿಪೀಟೆಡ್ ಕ್ವಶನ್ ಆಗಿದೆ. ದೇರ್ಫೋರ್ 5% ಇಸ್ ಅ ಕರೆಕ್ಟ್ ಆನ್ಸರ್.
ಕ್ರಿಟಿಕಲ್ ಗ್ರೇಡಿಯಂಟ್ ಆಫ್ ದ ಸ್ಯಾಂಡ್ ಡಿಪಾಸಿಟ್ ಆಫ್ ಸ್ಪೆಸಿಫಿಕ್ ಗ್ರಾವಿಟಿ 2.65 ಆ್ಯಂಡ್ ವೈಡ್ಸ್ ರೇಷಿಯೋ 0.5 ಈಸ್ ಅಂತ. ಕ್ರಿಟಿಕಲ್ ಗ್ರೇಡಿಯಂಟ್ ಅಂತಂದರೆ ಇದು ಗೇಟ್ ಒಳಗಡೆ ಭಾಳ ಸತಿ ಕೇಳಿದ ಕ್ವಶನ್ ಇದು. ಕ್ರಿಟಿಕಲ್ ಗ್ರೇಡಿಯಂಟ್ ಈಸ್ IC = G-1 / 1 + E. G ಗೊತ್ತದ 2.65 - 1 / 1 + 0.5. ಇದರದ್ದು ಆನ್ಸರ್ ನಿಮಗೆ 1.1 ಬರ್ತದೆ. Select the excavation where measurements are made in square meter for payment. ಪೇಮೆಂಟ್ ಸ್ಕ್ವೇರ್ ಮೀಟ್ರಿಗೆ ಕೇಳ್ತಿದ್ದಾರೆ ಅವರು. ಓಕೆನಾ. ಆರ್ಡಿನರಿ ಕಟ್ಟಿಂಗ್ ಅಪ್ ಟು 1 ಮೀಟರ್ ಡೆಪ್ತ್. ನೋಡಿ 1 ಮೀಟರ್ ಡೆಪ್ತ್ ಮಾಡ್ಯಾನಂತಂದಮೇಲೆ ಅದನ್ನು ಸ್ಕ್ವೇರ್ ಮೀಟ್ರಿಗೆ ಹೆಂಗೆ ಕೊಡೋಕ್ಕಾಗ್ತದೆ? ತಪ್ಪು. ಆಮೇಲೆ ಟ್ರೆಂಚಿಂಗ್ ವರ್ಕ್ ಅಪ್ ಟು 2 ಮೀಟರ್. ನೋಡಿ 1 ಮೀಟರ್ಗೆ ನನಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಮತ್ತು 2 ಮೀಟರ್ ಡೆಪ್ತ್ಗೆ ಯಾಕೆ ನಾನು ಸ್ಕ್ವೇರ್ ಮೀಟ್ರಲ್ಲಿ ಕೊಡಲಿ? ತಪ್ಪಾಯಿತು. ಸರ್ಫೇಸ್ ಎಕ್ಸ್ಕವೇಷನ್ ಅಪ್ ಟು 2 ಮೀಟರ್ ಡೆಪ್ತ್ ಅಂತ. 2 ಮೀಟರ್ ಡೆಪ್ತ್ ಅಂದ್ರೆ ಏನು? ಅರ್ಧ ಮನಿ ಹೌದಾ, ಒಬ್ಬ ಮನುಷ್ಯನ್ಕಿಂತ ಜಾಸ್ತಿ ಹೈಟ್ ಅಷ್ಟು ಎಕ್ಸ್ಕವೇಟ್ ಮಾಡಕತ್ತಾನಂತ ನೀವು ಸ್ಕ್ವೇರ್ ಮೀಟರ್ ಒಳಗೆ ಹೆಂಗೆ ಕೊಡೋಕ್ಕಾಗುತ್ತಾ? ದೇರ್ಫೋರ್ ರಾಂಗ್. ಸರ್ಫೇಸ್ ಡ್ರೆಸ್ಸಿಂಗ್ ಅಪ್ ಟು 15 ಸೆಂಟಿಮೀಟರ್. ಕರೆಕ್ಟ್. ಒಂದು ಗೇಣ 15 ಸೆಂಟಿಮೀಟರ್ ತನಕ ನೀವು ಎಕ್ಸ್ಕವೇಟ್ ಮಾಡಕತ್ತಿದ್ದೆ ಅಂದ್ರೆ ಅದನ್ನು ನಾವು ಇದೇನು ಮಾಡ್ಬೋದು? ಸ್ಕ್ವೇರ್ ಮೀಟ್ರಿಗೆ ದುಡ್ಡು ಪೇ ಮಾಡ್ಬೋದು. ರೈಟಾ. ನೆಕ್ಸ್ಟ್ ಕ್ವಶನ್. ಓಕೆ. ಇಫ್ ದ B is the width of the formation and D is the height of the embankment, side slope is S:1 for a highway with no traverse slope, the area of cross section is ಅಂತ ಕೇಳಿದ್ರು. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು ಅಂತ ಕೇಳಿದ್ರು. ಇದನ್ನು ವರ್ಕೌಟ್ ಮಾಡೋಣ. ಫಸ್ಟ್ ನಿಮಗೆ ಎಂಬ್ಯಾಕ್ಮೆಂಟ್ ಅಂದರೆ ಏನು ನೋಡ್ಕೋಬೇಕು. ಫಸ್ಟ್ ಎಂಬ್ಯಾಕ್ಮೆಂಟ್ ಬರೀರಿ, ಡಯಾಗ್ರಾಮ್ ಹಾಕಿ ಎಂಬ್ಯಾಕ್ಮೆಂಟ್ ಇದು. ರೈಟಾ. ಈ ಎಂಬ್ಯಾಕ್ಮೆಂಟ್ ಒಳಗಡೆ ವಿಡ್ತ್ ಆಫ್ ದ ಬೇಸ್ ಎಷ್ಟದು? B ಅಂತ ತಿಳ್ಕೊಳ್ರಿ. ಇದು B ಅಂತ ತಿಳ್ಕೊಂಡ್ರೆ ಇದು ಟಾಪ್ ವಿಡ್ತನ್ನು T ಅಂತ ತಿಳ್ಕೊಳ್ಳೋಣ. ದ ಹೈಟನ್ನು H ಅಥವಾ D ಅಂತ ತಿಳ್ಕೊಳ್ರಿ. ಡೆಪ್ತ್ ಇಷ್ಟು ತಿಳ್ಕೊಂಡು ಈಗ ನಾವು ಸೈಡ್ ಸ್ಲೋಪ್ ನೋಡ್ಬೇಕು. ಈಗ ಇದು 1 in n ಇರ್ತದೆ. ಓಕೆ. 1 in n ಇರ್ತದೆ. 1 in n ತೊಗೊಂಡಿದ್ದಂದರೆ ಇದು ಏನಾಗ್ತದೆ? ಇದು ND. ದೇರ್ಫೋರ್ 1 ಮೀಟ್ರ್ ಹಿಂಗಿದ್ದಾಗ ಇದು n ಇತ್ತಂದರೆ ಇದು ND ಆಗ್ತದೆ, ಇದು ND ಆಗ್ತದೆ, ಇದು ಓಕೆ ಇದಾಯಿತು ND ಆಯಿತು. ರೈಟಾ. ಇನ್ ದಿಸ್ ಕೇಸ್ ವಾಟ್ ಈಸ್ ಯುವರ್ ಏರಿಯಾ? ಅವ್ರ ಕ್ರಾಸ್ ಸೆಕ್ಷನ್ ಏರಿಯಾ ಕೇಳಿದ್ರೆ B + T / 2 × D. ದಿಸ್ ಇಸ್ ಯುವರ್ ಆನ್ಸರ್. ಈಗ ಇದು T ಅಂದರೆ ಇದನ್ನು Tನಾ? ಓಕೆ. B ಅಂತಂದರೆ ಒಂದು ಪ್ಲ್ಯಾನ್ ಮಾಡೋಣ. D ಕರೆಕ್ಟ್ ಅದ. B ಅಂತಂದರೆ ನಾನು ಓವರಾಲ್ B ಕೊಟ್ಟಿದ್ದೀನಿ, ಬೇಡ ಇದನ್ನು B ಅಂತ ಅಂದ್ಕೊಂಡ್ರೆ B + T ಕರೆಕ್ಟ್ ಇದೆ, ಏನು ಪ್ರಾಬ್ಲಮ್. B ಅಂತಂದ್ರೆ ಏನೀಗ? ಇದು T ಇದು ತೊಗೊಂಡು ಬರೆಯೋಣ. ಬಟ್ ಇವನ ಪ್ರಕಾರ ಏನಿದೆ? B is the width of formation and D is the height. ಓಕೆ. ಇದು B ಅಂದರೆ ವಿಡ್ತ್ ಆಫ್ ಫಾರ್ಮೇಷನ್ ಅಂದನಂದ್ರೆ ಇದಲ್ಲ, ಇದು ಬೇಸ್. ಇದು ಫಾರ್ಮೇಷನ್ ವಿಡ್ತ್ ಇಲ್ಲದ. ದೇರ್ಫೋರ್ ಐ ಹ್ಯಾವ್ ಟು ಕಾಲ್ ದಿಸ್ ಆಸ್ ಅ B. ಹೌದಾ? ಇದಲ್ಲ. ಓಕೆ. ಈಗ ಇದಕ್ಕೆ ಏನೇನ್ಬೋದು ನೀನು? ಟಾಪ್ ವಿಡ್ತು, ಬಾಟಮ್ ವಿಡ್ತಿದ್ದು. ಇದು ಬಾಟಮ್ ವಿಡ್ತಿಗೆ ಒಂದು ಹೆಸರು, ಯಾವುದಾರ ಒಂದು ಹೆಸರು ಕೊಡು. ಏನಂತ ಕೊಡೋಣ? A ಅಂತ ಕೊಡು. ಇದು ಬಾಟಮ್ ವಿಡ್ತ್ A ಅದ, ಮ್ಯಾಲಿದು B ಅದ. ಹಂಗಾದ್ರೆ ಕೆಳಗಲ್ದು A ಪ್ಲಸ್ ಮ್ಯಾಲಿದು B / 2 × D. ಓಕೆ. ವಾಟ್ ಇಸ್ ದಿಸ್ A? ದಿಸ್ A ಇಟ್ ಸೆಲ್ಫ್ ಇಸ್ ದಿಸ್ B ಆತಂದ್ರೆ ಇದು B ಆಗ್ತದೆ. ದೇರ್ಫೋರ್ B ಪ್ಲಸ್ ಇದು ND, ಇದು ND, B + 2 ND. ಇದ್ರದ್ದು ಮುಗಿತೀಗ. ಇದರದ್ದು B ಮತ್ತೆ ಇಲ್ಲಿ ಬರಿತೀನಿ / 2 × D. ಅವಾಗ ಆನ್ಸರು 2NB 2 ND 2 ಕ್ಯಾನ್ಸಲ್. ದೇರ್ಫೋರ್ B + ND × D. ಆ ಡಿನ ಒಳಗೆ ತೊಗೊಂಡೋಗು. PD + ND². ಇಲ್ಲಿ N ಅನ್ನೋಲ್ಲ, S ಅನ್ನೋಣ. ಯಾವ ಆಪ್ಷನ್ ಆಗುತ್ತೆ ನೋಡು? BD + ND². BD + SD². ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆನಾ. Then the relationship among effective stress, total stress and neutral stress is. Okay. Effective stress is equal to ಇದರೊಳಗೆ ಬರ್ದ ನೋಡು. effective stress ಫಸ್ಟ್ ಬರೆಯೋಣ. effective stress is equal to total stress minus pore water pressure ಅಥವಾ ನ್ಯೂಟ್ರಲ್ ಸ್ಟ್ರೆಸ್. ಹಾಗಾದ್ರೆ ಫಸ್ಟ್ ನೋಡಿ, effective stress equal to total stress ಪ್ಲಸ್ ಅಂದನ. therefore wrong. effective stress equal to total stress minus neutral stress. ರೈಟ್ ಆನ್ಸರ್. ನ್ಯೂಟ್ರಲ್ ಸ್ಟ್ರೆಸ್ equal to ಅಂದರೆ U equal to ಇದ್ರ ಪ್ರಕಾರ ಏನಾಗುತ್ತೆ ನೋಡು? U equal to ಸಿಗ್ಮಾ ಮೈನಸ್ ಸಿಗ್ಮಾ ಡ್ಯಾಶ್ ಆಗುತ್ತೆ. ಆಯ್ತಾ ನೋಡು. ನ್ಯೂಟ್ರಲ್ ಸ್ಟ್ರೆಸ್ equal to ಎಫೆಕ್ಟಿವ್ ಸ್ಟ್ರೆಸ್ ಪ್ಲಸ್ ಅಂತ ತಪ್ಪು. ನ್ಯೂಟ್ರಲ್ ಸ್ಟ್ರೆಸ್ = 2 ಟೈಮ್ಸ್ ಅಂತ ತಪ್ಪು. ಮುಗಿತು. 13th ಕ್ವಶನ್. ಅ ಸಿಂಗಲ್ ಪೈಲ್ ಲೆಂತ್ ಆಫ್ 6 ಮೀಟರ್. ಪೈಲ್ ಲೆಂತ್ ಎಷ್ಟೈತೆ? 6 ಮೀಟರ್ ಅದ. ಇಲ್ಲಿ ಬರ್ಕೊಂಡು ತಗೋಣ. ಪೈಲ್ ಲೆಂತು ಹಿಂಗಿರ್ತದೆ. ಪೈಲ್ ಅದ. ಪೈಲ್ ಲೆಂತ್ 6 ಮೀಟರ್ ಅದ. ನೆಕ್ಸ್ಟ್ ಕ್ರಾಸ್ ಸೆಕ್ಷನ್ 0.5 ಮೀಟರ್ ಸ್ಕ್ವೇರ್ ಅದ. ಪ್ರಪೋಸ್ಡ್ ಇನ್ ಅ ಕೊಯೆಸಿವ್ ಸಾಯಿಲ್ ವಿತ್ ಅನ್ಕನ್ಫೈನ್ಡ್ ಕಂಪ್ರೆಸಿವ್ ಸ್ಟ್ರೆಂತ್ ಆಫ್ 40 kN/m². ಓಕೆ. ಇದು ಸ್ಕ್ವೇರ್ ಅದ. ಇದು 0.5 × 0.5 ಅದು. ಓಕೆ. ಇದು ಕೊಯೆಸಿವ್ ಸಾಯಿಲ್ ಅದ. ಅನ್ಕನ್ಫೈನ್ಡ್ ಕಂಪ್ರೆಸಿವ್ ಸ್ಟ್ರೆಂತ್ 40 ಅದ, ಅಂದರೆ QU = 40 ಅದ.
ಓಕೆ ದೆನ್ ಯೂನಿಟ್ ವೇಟ್ ಆಫ್ 16 ದ ಅಲ್ಟಿಮೇಟ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ಗಾಮಾ ಎಷ್ಟದ 16 ಅದು. ಅಲ್ಟಿಮೇಟ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಈಸ್ ಈಕ್ವಲ್ ಟು ಕ್ಯೂ ಈಸ್ ಈಕ್ವಲ್ ಟು ಸ್ಟ್ರೆಸ್ ಇಂಟು ಏರಿಯಾ ಎರಡು ಸತಿಗೆ, ಒಂದು ಬಾಟಮ್ಗೆ ಒಂದು ಟಾಪ್ಗೆ ಸರ್ಫೇಸಿಗೆ. ಓಕೆ ಈಗ ನಾನು ಬಾಟಮ್ದು ಬರಿತಿದ್ದೀನಿ. ಬಾಟಮ್ ಹೆಂಗೆ ಅಂತಂದರೆ ಹಿಂಗೆ ಫೋರ್ಸ್ ಹಾಕಿದ್ರೆ ಏನಾಗ್ತದೆ ಇಲ್ಲಿ ಲೋಡ್ ಅದು, ಅದಕ್ಕೊಂದು ಸ್ಮಾಲ್ ಕ್ಯೂ ಎಸ್ ಅಂತ ಬರಿತೀನಿ ಅಥವಾ ಕ್ಯೂ ಬಿ ಅಂತ ಬರಿತೀನಿ. ಬಾಟಮ್ ಸ್ಟ್ರೆಸ್ ಇಂಟು ಯಾವ ಏರಿಯಾ, ಕ್ರಾಸ್ ಸೆಕ್ಷನಲ್ ಏರಿಯಾ ಎಟ್ ದ ಬಾಟಮ್. ಓಕೆ ಆಮೇಲೆ ಇದು ಸರ್ಫೇಸಿಗೆ ಇರೋದ್ರಿಂದ ಕ್ಯೂ ಎಸ್ ಇಂಟು ಸರ್ಫೇಸ್ ಏರಿಯಾ ಇಷ್ಟು ಬರ್ಕೊಳ್ತೀನಿ. ಇದು ಆ್ಯಕ್ಚುಯಲ್ ಫಾರ್ಮುಲಾ. ಆ್ಯಸ್ ಪರ್ ಪೈಲ್ ಡಿಸೈನದೊಳಗಡೆ ದಿಸ್ ಎಂಡ್ ಬೇರಿಂಗ್ ಸ್ಟ್ರೆಸ್ ಏನೈತಲ್ಲ, ಈ ಎಂಡ್ ಬೇರಿಂಗ್ ಸ್ಟ್ರೆಸ್ಸಿಗೆ ಏನಂತಾರೆ ಇದಕ್ಕೆ CNC ಅಂತ ಬರೀತಾರೆ. CNC ಬರಿಬೇಕಾತಂದ್ರೆ ಸಿ ಅಂದರೆ ಗೊತ್ತದ, NC ಅವ್ರು ಏನು ಹೇಳ್ತಾರೆ 9 ತೊಗೊಳ್ರಿ ಅಂತ ಹೇಳ್ತಾರೆ. NC = 9 ಇದು ತೊಗೊಳ್ಬೇಕು, ಚಾರ್ಟ್ ಒಳಗೆ ಇರ್ತದೆ. ದೆನ್ AB ಅಂತಂದರೆ ಏರಿಯಾ, ದೇರ್ ಫೋರ್ ದಟ್ ಇಸ್ π/4 ಇಂಟು π/4 ಅಲ್ಲ, ಸರ್ಕ್ಯುಲರ್ ಅಲ್ಲ, ಇದು ಏರಿಯಾ ಏನಿದು 0.5 ಇಂಟು 0.5. ಓಕೆ ಈಗ ಇದು ಮುಗೀತು, ಒಂದೇದು ಮುಗೀತು. ನೆಕ್ಸ್ಟ್ ಸಿ ಅಂದರೆ ಎಷ್ಟು? ಸಿ ಅಂದರೆ ನೋಡು, C = QU/2 ಇರೋದ್ರಿಂದ 40/2 = 20 ಬರ್ತದೆ. ದೇರ್ ಫೋರ್ ಇಲ್ಲಿ 20 ಬರಿ, 20 ಇಂಟು 9 ಇಂಟು 0.5 ಇಂಟು 0.5 ಪ್ಲಸ್ ಸರ್ಫೇಸ್ ಒಳಗಡೆ ಎಷ್ಟು ಸ್ಟ್ರೆಸ್ ಅದ. ಓಕೆ ಸರ್ಫೇಸ್ ಒಳಗೆ ಎಷ್ಟು ಸ್ಟ್ರೆಸ್ ಇರ್ತದೆ QS ಅಂತಂದ್ರೆ ಆಲ್ಫಾ ಇಂಟು C ಇಷ್ಟು ಸ್ಟ್ರೆಸ್ ಇರ್ತದೆ, ಇಂಟು ಏರಿಯಾ ಆಫ್ ದ ಸರ್ಫೇಸ್ ಅಂತಂದರೆ ಇದನ್ನು ಬಿಚ್ಚಬೇಕು ನೀವು 0.5 ಇಂಟು 0.5 ಇಂಟು 0.5 ಇದನ್ನು ಬಿಚ್ಚಿದ್ರೆ ಏನಾಗುತ್ತೆ 1 2 3 4 ಅದು ಹಂಗೆ ಟೋಟಲ್ ಲೆಂತ್ ಇದು 6 ಅದ. ದೇರ್ ಫೋರ್ 4 × 0.5 ಈಸ್ ಅ ಪೆರಿಮೀಟರ್ ಇಂಟು ಲೆಂತ್ ಇದು 6 ಮೀಟರ್ ಇಷ್ಟು ಬರ್ತದೆ. ಈಗ ಇದರೊಳಗಡೆ ಆಲ್ಫಾ ಕೊಟ್ಟಿಲ್ಲ, ವ್ಯಾಲ್ಯೂ ಕೊಟ್ಟನ ನೋಡಿರಿ, ಎಲ್ಲರ ವ್ಯಾಲ್ಯೂ ಕೊಟ್ಟನ ಇಲ್ಲ. ಆಲ್ಫಾ ವ್ಯಾಲ್ಯೂ ಕೊಟ್ಟಿಲ್ಲ ಅಂತಂದ್ರೆ ಯೂಶಲಿ 0.5 ಅಸ್ಯೂಮ್ ಮಾಡ್ತೀವಿ. ನೋಡಿ ಇಲ್ಲೊಂದು 2 ಮೆಥಡ್ ಹೇಳ್ತೀನಿ. 0.5 ಅಸ್ಯೂಮ್ ಮಾಡ್ತೀವಿ, ಬಟ್ ಇಲ್ಲ ಅಂತಂದ್ರೆ 1 ತೊಗೊಂಡ್ಬಿಡ್ಬೇಕು. ಫಸ್ಟ್ ಏನು ಮಾಡೋದು ಅಂತಂದ್ರೆ ನೋಡೋಣ, ನಾವು ಸ್ವಲ್ಪ ಅದೃಷ್ಟವಂತರಿದ್ದೀವಿ ಇಲ್ಲ ಚೆಕ್ ಮಾಡ್ಕೊಳ್ಳೋಣ. ದಿಸ್ ಈಸ್ ದ 20. ನಾವು ವಿ ನೀಡ್ ಟು ಕ್ಯಾಲ್ಕುಲೇಟ್ 20 ಇಂಟು 9 ಇಂಟು 0.5 ಇಂಟು 0.5 ಇದು 45 ಬರ್ತದೆ. ನೆಕ್ಸ್ಟ್ 0.5 ಇಂಟು 20 ಇಂಟು 4 ಇಂಟು 0.5 ಇಂಟು 6 ಆಯ್ತದ. ಎಷ್ಟಾಯ್ತು ನೋಡು, 0.5 ಇಂಟು 20 ಇಂಟು 4 ಇಂಟು 0.5 ಇಂಟು 6 ಇದು 120 ಬಂತಿದೆ ಆನ್ಸರ್. 120 ಪ್ಲಸ್ 45 ಕೂಡಿಸಿದ್ರೆ 165 ಬರ್ತದೆ. ಯಾವುದೋ ಆಪ್ಷನ್ ಇಲ್ಲ, 165 ಯಾವುದೋ ಆಪ್ಷನ್ ಇಲ್ಲ. ಅಂದ್ರೆ ಆಲ್ಫಾ = 1 ತೊಗೊಳಕ್ಕೆ ಇನ್ಸಿಸ್ಟ್ ಮಾಡಕತ್ತಾನೆ. ಚೆಕ್ ಮಾಡೋಣ. ಆಲ್ಫಾ = 1 ತೊಗೊಂಡ್ರೆ ಏನಾಗ್ತದೆ, ಇದು 20 ಇಂಟು 4 ಇಂಟು 0.5 ಇಂಟು 6 ಮಾಡಿದರೆ 240 ಬರ್ತದೆ. ಇದು 240 ಬಂದರೆ 240 ಪ್ಲಸ್ 45 is 285. 285 is the right answer. ಇಲ್ಲೈತಿ 285 is the right answer. No, don't go to this one. 285 is the right answer. Next, vertical excavation is proposed in a cohesive soil with the cohesion of 40. Cohesion ಕೊಟ್ಬಿಟ್ರೆ ಡೈರೆಕ್ಟ್ ಏನು ಕೊಟ್ಟರೆ C ವ್ಯಾಲ್ಯೂ ಕೊಟ್ಟರೆ ಆ್ಯಂಡ್ ಯೂನಿಟ್ ವೇಟ್ ಈಸ್ 20 kN/m3, ಡೆಪ್ತ್ ಅಪ್ ಟು ವಿಚ್ ದ ಟೆನ್ಷನ್ ಕ್ರ್ಯಾಕ್ ಅಪಿಯರ್ ಅಂತ. ಇದು ರಿಟೈನಿಂಗ್ ವಾಲ್ ಚಾಪ್ಟರ್ ಒಳಗಡೆ, ಅರ್ತ್ ಪ್ರೆಷರ್ ಚಾಪ್ಟರ್ ಒಳಗಡೆ, ಇಫ್ ಯುವರ್ ರಿಟೈನಿಂಗ್ ವಾಲ್ ಇಸ್ ಲೈಕ್ ದಿಸ್ ಆ್ಯಂಡ್ ಯುವರ್ ಬ್ಯಾಕ್ ಫಿಲ್ ಏನೈತಲ್ಲ, ಬ್ಯಾಕ್ ಫಿಲ್ ಇಫ್ ಇಟ್ ಇಸ್ ಅ ಕೊಹೆಸಿವ್ ಸಾಯಿಲ್, ಅಲ್ಲಿ ಅರ್ತ್ ಪ್ರೆಷರ್ ಡಿಸ್ಟ್ರಿಬ್ಯೂಷನ್ ಡಯಾಗ್ರಾಮ್ ಹಾಕ್ತೀರಿ, ನೆಗೆಟಿವ್ ಒಳಗೆ ಹೋಗಿ ಇದನ್ನು ಪಾಸಿಟಿವ್ ತೊಗೊಂಬಂದು ಆಮೇಲೆ ಸೀದಾ ಬರ್ತೀವಿ. ಓಕೆ ಇದಕ್ಕೆ ಏನಂದರೆ ಟೆನ್ಷನ್ ಅದ, ಇದು ಕಂಪ್ರೆಷನ್ ಅದ ಅಂತ ಹೇಳ್ತಾರೆ. ಟೆನ್ಷನ್ ಅದ ಅಂತಂದ್ರೆ ಅರ್ಥ ಇದು ಇಲ್ಲಿ ತನಕ ಕ್ರ್ಯಾಕ್ ಬೀಳ್ತದ ಅಂತ ಅರ್ಥ. ಓಕೆ ಹಾಗಾದ್ರೆ ಈ ಡೆಪ್ತಿಗೆ ಏನಂತಾರೆ ಅಂದರೆ ಇದಕ್ಕೆ ಡೆಪ್ತ್ ಆಫ್ ಕ್ರ್ಯಾಕ್ ಅಂತಾರೆ, ಅದಕ್ಕೆ H ಕ್ರ್ಯಾಕ್ ಅಂತ ಅನ್ಬೋದು. H ಕ್ರ್ಯಾಕ್ = 2C/γ ಇದು ಫಾರ್ಮುಲಾ. ಇದು ನಿಮ್ಗೆ ಏನಾದರೂ ಅವರು ಕ್ರಿಟಿಕಲ್ ಡೆಪ್ತ್ ಅಂತ ಕೇಳಿದರೆ HC ಕ್ರಿಟಿಕಲ್ ಡೆಪ್ತ್ ಅಂತ ಕೇಳಿದರೆ ದಟ್ ಇಸ್ HC ಅಂತಾರೆ. HC = 2 ಟೈಮ್ಸ್ ಇದೊಂದು ಸೇರಿ, ದೇರ್ಫೋರ್ 2 × 2 4C/γ ಫಾರ್ಮುಲಾ ಆಗ್ತದೆ. ಬಟ್ ನಮಗೆ ಏನು ಕೇಳೋಣ ನೋಡೋಣ. ಈಗ ಅವ್ರೇನು ಕೇಳೋಣ, ಎಕ್ಸ್ಕವೇಷನ್ ವರ್ಟಿಕಲ್ ಇದಾಯ್ತಾ, ದ ಡೆಪ್ತ್ ಅಪ್ ಟು ವಿಚ್ ದ ಟೆನ್ಷನ್ ಕ್ರ್ಯಾಕ್ ಅಪಿಯರ್ ಅಂತ. ಟೆನ್ಷನ್ ಕ್ರ್ಯಾಕ್ ಅಪಿಯರ್ ಅಂದರೆ ನಾವು ಈ ಫಾರ್ಮುಲಾ ತಗೋಬೇಕು. 2 ಇಂಟು C ಎಷ್ಟದ ನೋಡು, ಇಲ್ಲೇ ಮಾಡಿಬಿಡು. 2 ಇಂಟು C ಎಷ್ಟದ 40 ಅದ, ಡಿವೈಡೆಡ್ ಬೈ ಇಂಟು ಗಾಮ 20 ಅದ, 21 22 2 4, ದೇರ್ಫೋರ್ 4 ಇದೆ 4 ಮೀಟರ್, 4 ಮೀಟರ್ ತನಕ ಏನದ ಟೆನ್ಷನ್ ಕ್ರ್ಯಾಕ್ಸ್ ಅದಾವೆ. ಓಕೆ ನೆಕ್ಸ್ಟ್, ಇನ್ ಅ ಟ್ರಸ್ ಸಿಸ್ಟಮ್ ದ ಪರ್ಲಿನ್ಸ್ ಆರ್, ಓಕೆ ಪರ್ಲಿನ್ಸ್ ಅಂದರೆ ಯಾವಾಗಲೂ ಹಾರಿಜಾಂಟಲ್ ಮೆಂಬರ್ಸು. ದೇರ್ಫೋರ್ ಇಲ್ಲಿ ನೋಡಿದ ತಕ್ಷಣ ನೀವು ಬೇಕಾದ್ರೆ ಓದ್ಕೊಂಡು ಹಾಕ್ಬೋದು. ಪರ್ಲಿನ್ಸ್ ಆರ್ ಆಲ್ವೇಸ್ ಹಾರಿಜಾಂಟಲ್ ಮೆಂಬರ್ಸ್. ಇಲ್ಲಿ ಇನ್ಕ್ಲೈಂಡ್ ಅಂತ ಏನೋ ಅನ್ನಕತ್ತಾನೆ ಬೇಡ, ಟ್ರಯಾಂಗ್ಯುಲರ್ ಪೋರ್ಷನ್ ಆಫ್ ದಿಸ್ ಒನ್ ಅಂತ ಬೇಡ, ಸೆಂಟ್ರಲ್ ವರ್ಟಿಕಲ್ ಅಂತ ಬೇಡ. ದೇರ್ಫೋರ್ ದಟ್ ಇಸ್ ದ ಕರೆಕ್ಟ್ ಆನ್ಸರ್. Next 16th question is, a structural load is idealized as 100 kN point load at a ground level. Okay, the vertical stress at 2 meter exactly below the load is ಅಂತ ಕೇಳಿದಾನೆ. ಓಕೆ ಇದ್ರದ್ದು ಫಾರ್ಮುಲಾ ಏನಂತಂದರೆ ಅನಾಲಜಿ ನೋಡಿ. ಈಗ ಇದು ಒಂದು ಗ್ರೌಂಡ್ ಅದ ಅಂತೆ, ಗ್ರೌಂಡ್ ಒಳಗಡೆ ಒಂದು ಲೋಡ್ ಅದ. ಓಕೆನಾ, ಈ ಲೋಡ್ ಏನದ ಸ್ಟ್ರಕ್ಚರ್ ಲೋಡ್ ಅದ, ಇದು 100 kN ಅದ. ಅವೇನು ಕೇಳಕತ್ತಾನ, ಈ ಲೋಡದ್ದು ಕೆಳಗಡೆ ಹೋಗ್ಬೇಕು, ನೀನು ಕೆಳಗಡೆ ಹೋಗಿ ಎಷ್ಟು ಮೀಟರ್ ಕೆಳಗೆ ಹೋಗ್ಬೇಕು, 2 ಮೀಟರ್ ಬಿಲೋ, ಎಕ್ಸಾಕ್ಟ್ಲಿ ಲೋಡ್ ಬಿಲೋ 2 ಮೀಟರ್ ಹೋಗಬೇಕು. ಇಲ್ಲೇ ಇದ್ರದ್ದು ಎಫೆಕ್ಟ್ ಸ್ಟ್ರೆಸ್ ಒಳಗೆ ಎಷ್ಟದ, ವರ್ಟಿಕಲ್ ಸ್ಟ್ರೆಸ್ ಎಷ್ಟದ ಅಂತ ಕೇಳಿದಾನೆ. ಈ ಪ್ರಾಬ್ಲಮ್ಸ್ ಜಿಯೋ ಟೆಕ್ನಿಕಲ್ ಒಳಗಡೆ ಬಾಸನಿಸ್ಕ್ ಇಕ್ವೇಷನ್ ಅಂತ ಬರ್ತದೆ. ಬಾಸನಿಸ್ಕ್ ಇಕ್ವೇಷನ್ ಸಿಗ್ಮಾ Z = 3Q/2πz² ಇಂಟು 1/1 + R/z² ಟು ದಿ ಪವರ್ 5/2. ಈ ಫಾರ್ಮುಲಾದೊಳಗಡೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿದ್ದೇನೆಂದರೆ Q ಇದು 100 ಅದ ಕಿಲೋ ನ್ಯೂಟನ್,
ಮತ್ತು ಜೆಡ್ ಬೇಕು ನಿನಗೆ. ಜೆಡ್ ಅಂದರೆ ವರ್ಟಿಕಲ್ ಡೆಪ್ತು 2 ಮೀಟರ್ ಕೊಟ್ಟ ನಾವು, ಪ್ಲಸ್ ಆರ್ ಅಂತಂದ್ರೆ ಏನು ಅಂತಂದ್ರೆ ರೇಡಿಯಸ್. ಅಕಸ್ಮಾತ್ ಈ ಪಾಯಿಂಟ್ ಏನಾದರೂ ಅವೇ ಫ್ರಾಮ್ ದಿಸ್ ಆಕ್ಸಿಸ್ ಇತ್ತಂದರೆ ಎಷ್ಟು ದೂರ ಅದ ಅಂತ ಅದಕ್ಕೆ ಆರ್ ಅಂತಾರೆ. ಬಟ್ ನಿನ್ನ ಪಾಯಿಂಟು ಎಕ್ಸಾಕ್ಟ್ಲಿ ಬಿಲೋ ಇರೋದ್ರಿಂದ ಆರ್ ಈಕ್ವಲ್ ಟು 0 ಆಯಿತು. ಇದು ಆರ್ ಈಕ್ವಲ್ ಟು 0 ಆದ ತಕ್ಷಣ ನಮಗೆ ಖುಷಿ ಆಗ್ತದೆ. ಆ 0 ಬೈ ಸಮಥಿಂಗ್ ಈಸ್ 0, 1 ಪ್ಲಸ್ 0 ಈಸ್ 1, 1 ಬೈ 1 ಈಸ್ 1, 1 ಟು ದಿ ಪವರ್ ಆಫ್ ಸಮಥಿಂಗ್ ಈಸ್ 1. ದೇರ್ಫೋರ್ 3 ಇಂಟು 100 ಕಿಲೋನ್ಯೂಟನ್ ಡಿವೈಡೆಡ್ ಬೈ 2 ಪೈ ಜೆಡ್ ಈಸ್ 2 ಸ್ಕ್ವೇರ್. ಇಷ್ಟು ನೀನು ವರ್ಕೌಟ್ ಮಾಡಿದರೆ 11.94 ಬರ್ತದೆ. ರೈಟಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, 17th ಕ್ವಶನ್. An infinite slope 30 degree horizontal is proposed in a granular soil having the angle of internal friction 36 degree. The expected factor of safety against the slope instability is. ಓಕೆ, ಇದನ್ನು ನೋಡ್ಕೊಡ್ರಿ. ಇನ್ಫೈನೈಟ್ ಸ್ಲೋಪಿಗೆ ಒಂದು ಇಕ್ವೇಷನ್ ಇದೆ. ಆ ಒಂದು ಇಕ್ವೇಷನ್ ನೆನ್ಪಿಟ್ರೆ ಮುಗೀತು. ಆ ಇಕ್ವೇಷನ್ ಏನಂದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಈಕ್ವಲ್ ಟು ಸಿ ಪ್ಲಸ್ ಗಾಮಾ ಝೆಡ್ ಟ್ಯಾನ್ ಫೈ ಇಂಟು ಕಾಸ್ ಸ್ಕ್ವೇರ್ ಐ ಡಿವೈಡೆಡ್ ಬೈ ಗಾಮಾ ಝೆಡ್ ಸೈನ್ ಐ ಕಾಸ್ ಐ ಅಂತೇಳಿ. ಇದು ಫಾರ್ಮುಲಾ ಜನರಲ್ ಕಂಡೀಷನ್. C5 ಸಾಯಿಲ್ ಇದೆ, ಫೈನೂ ಐತಿ, ಸಿನೂ ಐತಿ. ಓಕೆ, ನಮಗೆ ಯಾವ ಸಾಯಿಲ್ ಹೇಳಿದೆ ನೋಡ್ರಿ ಇಲ್ಲಿ? ಇನ್ಫೈನೈಟ್ ಸ್ಲೋ ಇಟ್ಟು ಗ್ರ್ಯಾನ್ಯುಲರ್ ಸಾಯಿಲ್ ಅಂತ ಹೇಳಿದೆ. ಗ್ರ್ಯಾನ್ಯುಲರ್ ಸಾಯಿಲ್ ಅಂತಂದರೆ ಸಿ ಈಕ್ವಲ್ ಟು 0 ಸಾಯಿಲ್ ಅಂತ. ಈಗ ಸಿ ಈಕ್ವಲ್ ಟು 0 ಸಾಯಿಲ್ ಆದರೆ ಈಕ್ವೇಷನ್ ಏನಾಗ್ತದೆ ನೋಡೋಣ. ಈಗ ಸಿ ಅಂತೂ ಹೋಯ್ತು. ಸಿ ಹೋಯ್ತು ಅಂದರೆ ಇದಿಷ್ಟು ಹೋಯ್ತು. ಗಾಮಾ ಜೆಡ್ ಕ್ಯಾನ್ಸಲ್ ಆಯಿತು. ಈಗ ಒಂದು ಕಾಸ್, ಇಲ್ಲಿ ಕಾಸ್ ಸ್ಕ್ವೇರ್ ಐತೆ ಅಂದ್ರೆ ಒಂದು ಕಾಸ್ ಐ, ಇದೊಂದು ಕಾಸ್ ಐ ಹೋಯ್ತು. ಅವಾಗ ಏನು ಹೇಳ್ತು? ಈಗ ನಿನ್ನ ಮೇಲ್ಗಡೆ ಟ್ಯಾನ್ ಫೈ ಕಾಸ್ ಐ ಡಿವೈಡೆಡ್ ಬೈ ಸೈನ್ ಐ ಉಳಿದೈತಿ. ಈಗ ಕಾಸ್ ಐನ್ ಏನು ಮಾಡ್ಕೋ, ಇದನ್ನು ಕೆಳಗೆ ತೊಗೊಂಬಂದು ಇಲ್ಲಿ ಕಾಸ್ ಐ ಅಂತ ಬರೀ, ಇದನ್ನು ಕ್ಯಾನ್ಸಲ್ ಮಾಡಿ. ಅವಾಗ ಏನಾಗ್ತದೆ? ಸೈನ್ ಐ ಬೈ ಕಾಸ್ ಐ ಏನಾಗ್ತದೆ? ಟ್ಯಾನ್ ಐ ಆಗ್ತದೆ. ಟ್ಯಾನ್ ಫೈ ಡಿವೈಡೆಡ್ ಬೈ ಟ್ಯಾನ್ ಐ ಈಸ್ ಯುವರ್ ಎಫ್ ವ್ಯಾಲ್ಯೂ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊ. ಟ್ಯಾನ್ ಫೈ ವ್ಯಾಲ್ಯೂ ಎಷ್ಟು ಹೇಳಿದನಪ್ಪ? ಇಂಟರ್ನಲ್ ಫ್ರಿಕ್ಷನ್ 36 ಡಿಗ್ರಿ ಅಂತೆ. ದೆನ್ ಟ್ಯಾನ್ ಐ ಎಷ್ಟು ಹೇಳಿದನ? ಸ್ಲೋಪ್ ಐ ಅಂತಂದ್ರೆ ಇನ್ಕ್ಲಿನೇಷನ್, ದಟ್ ಈಸ್ ಟ್ಯಾನ್ 30 ಡಿಗ್ರಿ ಹೇಳಿದಾನೆ. ಓಕೆನಾ? ಇವೆರಡು ಆನ್ಸರ್ನ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರ್ತದೆ ನೋಡೋಣ. ಟ್ಯಾನ್ 36 ಡಿವೈಡೆಡ್ ಬೈ ಟ್ಯಾನ್ 30 1.2 ಆಯಿತಾ? ದಟ್ ಅಪಿಯರ್ಸ್ ಟು 1.2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಓಕೆ, ನೀವು ಪ್ರೀವಿಯಸ್ 5 ವಿಡಿಯೋಗಳನ್ನು ನೀವು ನೋಡಿದರೆ ಇದು ರಿಪೀಟೆಡ್ ಆಗಿದೆ. ಓಕೆ, ದ ಪ್ರೊಸೆಸ್ ಆಫ್ ಬಿಲ್ಡಿಂಗ್ ನ್ಯೂ ಕನ್ಸ್ಟ್ರಕ್ಷನ್ ಅಂಡರ್ನೀತ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ವಿದೌಟ್ ಡಿಸ್ಟರ್ಬಿಂಗ್ ದ ಸ್ಟೆಬಿಲಿಟಿ ಆಫ್ ದ ಸಿಸ್ಟಮ್ ಈಸ್ ಕಾಲ್ಡ್ ಆಸ್. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಇದನ್ನು ಬೇರೆ ರೀತಿ ಕೇಳಿದ್ದ. ಓಕೆನಾ? ಬೇರೆ ಕ್ವಶನ್ ಇತ್ತದು, ಬೇರೆ ಆನ್ಸರ್ ಇತ್ತು. ಬಟ್ ಆ ಕ್ವಶನ್ನಿಗೆ ನಾನು ಟೀಚ್ ಮಾಡಬೇಕಾದಾಗ ಆ 4 ಆಪ್ಷನ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋದಾಗ ಅಂಡರ್ ಪಿನ್ನಿಂಗನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗಾಗಿ ಇದು ಅಂಡರ್ ಪಿನ್ನಿಂಗ್ ಡೆಫಿನಿಷನ್ ಅದ, ಇಲ್ಲಿ ಅಂಡರ್ ಪಿನ್ನಿಂಗ್ ಆಪ್ಷನ್ ಅದ. ಹೌದಾ? ಇದೇನಂತಂದ್ರೆ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಅದ ಅಂತ ತಿಳ್ಕೊಳ್ರಿ. ಈ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಕೆಳಗಡೆ ನೀನು ಮತ್ತೊಂದಿಷ್ಟು ಸ್ಟೆಬಿಲಿಟಿ ಮಾಡ್ತಿದ್ದೆ. ಪ್ರೊಸೆಸ್ ಆಫ್ ಬಿಲ್ಡಿಂಗ್ ನ್ಯೂ ಕನ್ಸ್ಟ್ರಕ್ಷನ್ ಅಂಡರ್ನೀತ್ ದ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ವಿದೌಟ್ ಡಿಸ್ಟರ್ಬಿಂಗ್ ದ ಸ್ಟೆಬಿಲಿಟಿ ಆಫ್ ದ ಸಿಸ್ಟಮ್. ಇದನ್ನು ಡಿಸ್ಟರ್ಬ್ ಮಾಡಲಾರ್ದ ಕೆಳಗಡೆ ಫೌಂಡೇಶನ್ ಕಟ್ಟೋದಾಗಲಿ, ಇನ್ನೊಂದು ಕಾಲಮ್ ಹಾಕೋದಾಗಲಿ ಇಂಥ ಏನಾರ ಮಾಡ್ತಿರ್ತೀವಿ. ಇದಕ್ಕೆ ಅಂಡರ್ ಪಿನ್ನಿಂಗ್ ಅಂತ ಹೇಳ್ತಾರೆ. ರೈಟಾ? ನೆಕ್ಸ್ಟ್ ಕ್ವಶನ್, ದ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಎ ಬಿ, ದಿಸ್ ಈಸ್ ಯುವರ್ ಎ ಬಿ ಆ್ಯಂಡ್ ಇಲ್ಲಿ ಎ ಡಿ ಅಂತ ಬರೆದಿದ್ದಾವ, ತಪ್ಪದು. ಎ ಡಿ ಯಾವುದು ಮೆಂಬರ್ ಇಲ್ಲ, ದೇರ್ಫೋರ್ ಇದು ಎ ಸಿ ಆಗಬೇಕು. ಹಿಂಗೆ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಅವರು ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಇದನ್ನು 2022 ಒಳಗೂ ಕೂಡ ಈ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಾರೆ. ದೆನ್ ಎ ಬಿ ಆ್ಯಂಡ್ ಎ ಸಿ ಮೆಂಬರಿಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅದ ಅಂತ ಕೇಳಿದ್ದಾರೆ. ಓಕೆನಾ? ಈಗ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಅಂತಂದರೆ ಇಲ್ಲಿಂದ ಈ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು, ಈ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಬೇಕು. ಅದು ಫಾರ್ಮುಲಾ ಏನಾಯ್ತು ಅಂತಂದ್ರೆ, ನೀವು ಯಾವ ಮೆಂಬರ್ಗೆ ಕೆ ಅದು ಸ್ಟಿಫ್ನೆಸ್ ಯಾವ ಮೆಂಬರಿಗೆ ನೀವು ಶಿಫ್ಟ್ ಮಾಡ್ತಿದ್ದೆ ಡಿವೈಡೆಡ್ ಬೈ ಸಮೇಷನ್ ಆಫ್ ಆಲ್ ದ ಮೆಂಬರ್ ಸ್ಟಿಫ್ನೆಸ್. ಇಂಡಿವಿಜುವಲ್ ಮೆಂಬರ್ ಸ್ಟಿಫ್ನೆಸ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಆಲ್ ಮೆಂಬರ್ ಸ್ಟಿಫ್ನೆಸ್. ಫಾರ್ ಆ್ಯಂಡ್ ಫಿಕ್ಸ್ ಇತ್ತಂದರೆ, ಫಾರ್ ಆ್ಯಂಡ್ ಫಿಕ್ಸ್ ಅಂತಾರೆ ಇದಕ್ಕೆ, ವೆಲ್ಡ್ ಮಾಡಿರಲ್ಲ ಫಿಕ್ಸ್ ಅಂತಾರೆ. ಫಾರ್ ಆ್ಯಂಡ್ ಫಿಕ್ಸ್ ಇತ್ತಂತಂದರೆ ಸ್ಟಿಫ್ನೆಸ್ ಈಕ್ವಲ್ ಟು ಐ ಬೈ ಎಲ್ ಇಸ್ ಅ ಫಾರ್ಮುಲಾ. ಈಗ ನಾವು ಬರ್ಕೊಂಡು ಹೋಗೋಣ. ಈಗ ಐ ಏನದ ನೋಡು, ಈ ಮೆಂಬರ್ಗೂ ಐ ಅದ, ಇದಕ್ಕೂ ಐ ಅದ, ಇದಕ್ಕೂ ಐ ಅದ, ಇದಕ್ಕೂ ಐ ಅದ. ದೇರ್ಫೋರ್ ಐ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಈಗ ನಾನೇನು ಮಾಡ್ಬೇಕಂತಂದ್ರೆ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಎ ಬಿ ಕಂಡುಹಿಡ್ತೀನಿ. ಎ ಬಿ ಕಂಡುಹಿಡಬೇಕಾದಾಗ ಸ್ಟಿಫ್ನೆಸ್ ಆಫ್ ಎ ಬಿ ಮಾಡಬೇಕು, ಐ ಬೈ ಎಲ್. ಐ ಡಿವೈಡೆಡ್ ಬೈ ಎ ಬಿದು ಲೆಂತ್ 4 ಮೀಟರ್ ಅದ, ಇಲ್ಲಿ 2 4 ಮೀಟರ್ ಡಿವೈಡೆಡ್ ಬೈ ಆಮೇಲೆ ಟೋಟಲ್ ಸಮ್ ಮಾಡಬೇಕು. ಈಗ ಅಂದರೆ ಎ ಬಿದು ಸ್ಟಿಫ್ನೆಸ್ಸು ಐ ಬೈ 4 ಮತ್ತು ಎ ಸಿದು ಸ್ಟಿಫ್ನೆಸ್ಸು ಐ ಬೈ 2. ಹೌದಾ? ಇದನ್ನು ಸಮ್ ಮಾಡಿದೆ. ಅವಾಗ ಏನಂತ ಐ ಅವೆಲ್ಲ ಕ್ಯಾನ್ಸಲ್ ಆಗ್ತವೆ. ದಿಸ್ ಈಸ್ ಐ ಬೈ 4 ಡಿವೈಡೆಡ್ ಬೈ 1/4 ಪ್ಲಸ್ 1/2. 1/4 is 0.25 and 1/2 is 0.5, therefore it is 0.75 and 1/4 is 0.25. ಓಕೆ, ಇಷ್ಟು ಬಂದ ಮೇಲೆ ಇದನ್ನು ಹೊಡಿಬೇಕು. ಹೊಡೆದಾಗ ಏನು ಬರ್ತದೆ? 1/3 ಬರ್ತದೆ, ಅಂದರೆ 0.33 ಆನ್ಸರ್ ಬರ್ತದೆ. ಎಫ್ ಡಿಸ್ಟ್ರಿಬ್ಯೂಷನ್ ಫ್ಯಾಕ್ಟರ್ ಫಾರ್ ಎ ಬಿಗೆ 0.33 ಅದ. 0.33 ಇದ್ದಿದ್ದ ಆಪ್ಷನ್ ನಿಮಗೆ ಇಲ್ಲಿ ಸಿಗ್ತದೆ. ಓಕೆ, ಇದನ್ನು ಅದ, ಭಾಳ ಹುಷಾರಾಗಿರಬೇಕು. ಯಾಕಂತಂದ್ರೆ ಫಸ್ಟ್ ಯಾವ್ದು ಕೇಳೋಣ ನೋಡ್ಕೋಬೇಕು. ಇಲ್ಲಿ ದ ಮೊಮೆಂಟ್ ಡಿಸ್ಟ್ರಿಬ್ಯೂಷನ್ ಫಸ್ಟ್ ಎ ಬಿ ಆಮೇಲೆ ಎ ಡಿ ಕೇಳಿದನ. ದೇರ್ಫೋರ್ ಎ ಬಿಗೆ 0.33, ಎ ಡಿಗೆ 0.66 ಬರ್ತದೆ. ಯಾಕಂದರೆ ಎರಡು ಸೇರಿ 1 ಆಗಬೇಕು. ದೇರ್ಫೋರ್ ಯುವರ್ ಬಿ ಆಪ್ಷನ್ ಇಸ್ ಕರೆಕ್ಟ್. ರೈಟಾ?
Next question. Next question is this one. Okay, the zero force member in the truss shown below. Okay, ಈ ಟ್ರಸ್ ಚೆನ್ನಾಗಿದೆ. ಫಸ್ಟ್ ನಾನು ನಿಮಗೆ ರೆಡ್ಡಿಂಗ್ ಇಲ್ಲಿ ತೋರಿಸ್ಬಿಡ್ತೀನಿ. ದಿಸ್ ಈಸ್ ಯುವರ್ ಗಿವನ್ ಟ್ರಸ್. ಓಕೆ, ಇದನ್ನು ಸ್ಟ್ರಕ್ಚರ್ ಅನಾಲಿಸಿಸ್ ಹೇಳ್ಬೇಕಾದಾಗ ಇದು ಭಾಳ ಚಲೋ ಪ್ರಾಬ್ಲಮ್ಸ್ ಮಾಡಿಸಿದೆ, ಅದನ್ನ ಹೋಗಿ ನೋಡ್ಕೊಳ್ರಿ, ಚೆನ್ನಾಗಿರ್ತದೆ. ಓಕೆ, ಇಲ್ಲಿ ಏನಂತಂದರೆ ಇದು 90 ಇದು 180 ಡಿಗ್ರಿ ಒಳಗೆ ಕನೆಕ್ಟ್ ಆಗಿದೆ, ಇದು 90 ಡಿಗ್ರಿಗೆ ಇದು ಮಿಡಲ್ ಅದ, ದೇರ್ ಫೋರ್ ದಿಸ್ ಕ್ಯಾರೀಸ್ ಜೀರೋ ಫೋರ್ಸ್. ಈಗ ಇದು ಹೋಯ್ತು ಅಂತಂದ್ರೆ ಇದು 180 ಆಯ್ತಾ, ಇದು 180 ಅದ, ಇದು ನಡಬರ್ಕ್ ಬಂದು ಕನೆಕ್ಟ್ ಆಗಿದೆ, ದೇರ್ ಫೋರ್ ದಿಸ್ ಆಲ್ಸೋ ಕ್ಯಾರೀಸ್ ಜೀರೋ ಫೋರ್ಸ್. ಈಗ ಇಷ್ಟು ಆದ ತಕ್ಷಣ ಏನಾಗ್ತದೆ ಇಲ್ಲಿ ಮಾಡಿ ನೋಡಿರಿ. ಫಸ್ಟ್ ಇದು ಹೋದ ತಕ್ಷಣ ಇದು ಹಿಂಗೆ ಕಾಣ್ತದೆ, ಇದನ್ನು ಹೋಗ್ತದೆ. ಇದು ಹೋದ್ಮೇಲೆ ನೆಕ್ಸ್ಟ್ ಏನಾಗ್ತದೆ ಈ ರೀತಿ ಡಯಾಗ್ರಾಮ್ ಬರ್ತದೆ, ಆಯ್ತಾ? ಇಷ್ಟೇ ಬರ್ತದೆ ಈ ಡಯಾಗ್ರಾಮ್. ಮತ್ತು ಇಲ್ಲಿ ಫೋರ್ಸ್ ಅಪ್ಲೈ ಮಾಡಿದ್ವಿ. ಈಗ ಇಲ್ಲಿ ಯಾವ ಸಪೋರ್ಟ್ ಅದ, ರೋಲರ್ ಸಪೋರ್ಟ್ ಇರೋದ್ರಿಂದ ಒಂದೇ ಫೋರ್ಸ್ ಬರ್ತದೆ. ಇಲ್ಲಿ ಹಿಂಜ್ ಸಪೋರ್ಟ್ ಇರೋದ್ರಿಂದ ಒಂದು ಫೋರ್ಸ್ ಹಿಂಗೆ ಬರ್ತದೆ. ನಾವು ಲುಕ್ ಎಟ್ ಹಿಯರ್, ದಿಸ್ ಫೋರ್ಸ್ ಆ್ಯಂಡ್ ದಿಸ್ ಮೆಂಬರ್ ಆ್ಯಂಡ್ ದಿಸ್ ಫೋರ್ಸ್ ಬೋತ್ ಆರ್ ಇನ್ 180 ಡಿಗ್ರಿ, ದೇರ್ ಫೋರ್ ದಿಸ್ ಕ್ಯಾರೇಜ್ ಜೀರೋ. ಹಾಗಾಗಿ ಇದನ್ನೂ ಕೂಡ ಲಾಸ್ ಆಯಿತು. ಈಗ ನಮ್ಗೆ ಯಾವ್ಯಾವ ಓದು ಅಂತಂದು ಲಿಸ್ಟ್ ಮಾಡ್ಕೊತ ಹೋಗ್ಬೇಕು ಈಗ. ಓಕೆ, ಬಿ ಸಿ ಇಸ್ ಜೀರೋ. ಎಸ್, ಬಿ ಸಿ ಇಸ್ ಜೀರೋ. ಇಲ್ಲಿ ಬರ್ಕೋಬೇಕಾದ್ರೆ ಬಿ ಸಿ ಇಸ್ ಜೀರೋ ಆ್ಯಂಡ್ ಡಿ ಸಿ ಇಸ್ ಜೀರೋ ಆ್ಯಂಡ್ ಡಿ ಇ ಇಸ್ ಜೀರೋ. ಓಕೆ, ದೇರ್ ಫೋರ್ ಬಿ ಸಿ, ಡಿ ಸಿ ಅಥವಾ ಸಿ ಡಿ ಆ್ಯಂಡ್ ಡಿ ಇ ಇಸ್ ಜೀರೋ. ದಿಸ್ ಸಿ ಆಪ್ಷನ್ ಇಸ್ ಕರೆಕ್ಟ್ ಆನ್ಸರ್. ಓಕೆನಾ? ಓಕೆ, ನೆಕ್ಸ್ಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಬೆಂಡಿಂಗ್ ಮೂಮೆಂಟ್ ಡೆವಲಪ್ಡ್ ಆಟ್ ದ ಫಿಕ್ಸ್ಡ್ ಸಪೋರ್ಟ್ ಎ ಆಫ್ ದ ಬೀಮ್ ಈಸ್ ಈಕ್ವಲ್ ಟು ಅಂತ. ಓಕೆ, ಇದನ್ನು ನೋಡ್ರಿ, ಇದನ್ನು ಕಾನ್ಸಂಟ್ರೇಟ್ ಮಾಡಿರಿ. ಇದರೊಳಗಡೆ ಇದಿಲ್ಲ, ಇದು ನಾನು ಬರೆದಿದ್ದು ಇದು ಇಲ್ಲ. ಓಕೆ, ಇದನ್ನು ಡಯಾಗ್ರಾಮನ್ನು ಇನ್ನೊಂದು ಕಡೆ ಬರ್ಕೊಂಡು ಅನಾಲಿಸಿಸ್ ಮಾಡೋಣ. ಭಾಳ ಈಸಿ ಇರ್ತಾವೆ, ಸಣ್ಣ ಇರ್ತಾವೆ, ಭಾಳ ತಲೆ ಕೆಡ್ಸೋಣ ಅವಶ್ಯಕತೆ. ಇಷ್ಟದ ಇಲ್ಲಿ ಏನು ಮಾಡಿದೆ ನಾವು ಒಂದು ಫೋರ್ಸ್ ಅಪ್ಲೈ ಮಾಡಿದ್ದಾನೆ, ಕರೆಕ್ಟಾ? ನೋಡಿ, ಎಷ್ಟು 50 ಕಿಲೋಮೀಟರ್ನು 2 ಮೀಟ್ರ್ 4 ಮೀಟ್ರ್ ಹಾಕಿದ್ದಾನೆ. ಇದು 2 ಮೀಟ್ರ್, ಇದು 4 ಮೀಟ್ರ್, ಇದು 50 ಕಿಲೋಮೀಟರ್. ಇದು ಓವರ್ ಹ್ಯಾಂಗ್ ಇರೋದ್ರಿಂದ ಅದು ನನಗೆ ಬೇಕಾಗಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ರಿಮೂವ್ ಮಾಡ್ತೀನಿ. ಅದು ರಿಮೂವ್ ಮಾಡ್ತೀನಿ ಅಂದರೆ ಇನ್ನು ತೆಗಿತೀನಿ. 50 × 200 ಅಂತೇಳಿ ಇಲ್ಲಿ ಬರ್ಕೊಳ್ತೀನಿ. ತಿರ್ತಾ ಹಂಗಾದ್ರೆ ಇದು ಬೀಮ್ ಇಲ್ಲ. ಈಗ ನನ್ನ ಬೀಮು ಎ ಮತ್ತು ಬಿ ಅದ. ಭಾಳ ಈಸಿಯಾಗಿ ನಾವು ಇನ್ನು ಯಾವ ಮೆಥಡ್ ಎಲ್ಲರೂ ಸಾಲ್ವ್ ಮಾಡ್ಬೋದು. ನೀವು ಭಾಳ ಈಸಿ ಸಾಲ್ವ್ ಮಾಡ್ಬೇಕಂತಂದರೆ ಮೆಟ್ರಿಕ್ಸ್ ಮೆಥಡ್ ಮೇಲೆ ಹೋಗ್ಬಿಡಬೇಕು. ಇದು ಸ್ಟಿಫ್ನೆಸ್ ಮೆಥಡ್ ಮಾಡಿಬಿಟ್ರೆ ಭಾಳ ಈಸಿ ಆಗ್ತದೆ. ಅದು ನೆನಪಿಲ್ಲ ಅಂತಂದ್ರೆ ಮೊಮೆಂಟ್ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡ್ ಎಲ್ಲರಿಗೂ ನೆನಪಿರೋದ್ರಿಂದ ಅದನ್ನೇ ಮಾಡೋಣ. ಸ್ಲೋಪ್ ಡಿಫ್ಲೆಕ್ಷನ್ ಇಕ್ವೇಷನ್ ಏನಂತಂದರೆ ಎಮ್ ಎ ಬಿ ಈಕ್ವಲ್ ಟು ಎಮ್ ಎಫ್ ಎ ಬಿ ಪ್ಲಸ್ 2EI/L ಇಂಟು 2θ A ಪ್ಲಸ್ θ B. ಇದು ಇಕ್ವೇಷನ್. ಈ ಎಮ್ ಎಫ್ ಎ ಬಿ ಏನು, ಎಮ್ ಎಫ್ ಎ ಬಿ ಎಮ್ ಎಫ್ ಬಿ ಎ ಜೀರೋ ಇರ್ತದೆ. ಯಾಕಂತಂದ್ರೆ ಇದ್ರ ಮೇಲೆ ಯಾವುದು ಲೋಡ್ ಇಲ್ಲ. ದೇರ್ ಫಾರ್ ದಿಸ್ ಜೀರೋ ಪ್ಲಸ್ 2EI/L ಅಂದರೆ 4 ಮೀಟರ್, 2θ A, θ A ಫಿಕ್ಸ್ ಇರೋದ್ರಿಂದ ಇದು ಜೀರೋ ಪ್ಲಸ್ θ B. ಓಕೆನಾ? ಈ ಎಮ್ ಎ ಬಿ ಏನಾಗ್ತದೆ ಗೊತ್ತಿಲ್ಲ ನಮಗೆ. ಎಮ್ ಎ ಬಿ ಆನ್ಸರ್ ಗೊತ್ತಿಲ್ಲ. ದೇರ್ ಫಾರ್ ಎಮ್ ಎ ಬಿ ಹಾಗೆ ಇಟ್ಟೋಣ. ಹಾಗಾದ್ರೆ ಏನಾಯ್ತು ನೋಡಿದ ಆನ್ಸರು ಜೀರೋ ಹೋಯಿತು. 2 1 ಜಾ 2 2 ಜಾ ಆಮೇಲೆ θ. ದೇರ್ ಫಾರ್ θ B / 2 ಇಂಟು EI. θ B ಇಂಟು EI / 2. ದಿಸ್ ಈಸ್ ಯುವರ್ ಎಮ್ ಎ ಬಿ. ಇದು ಇಷ್ಟ ಇಡೋಣ. ಓಕೆನಾ? ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ. ನೆಕ್ಸ್ಟ್ ಎಮ್ ಬಿ ಎಗೆ ಬರೆಯೋಣ. ಈಗ ಬೇರೆ ಹೆಂಗೆ ತೊಗೊತೀನಿ. ಎಮ್ ಬಿ ಎಗೆ ಬರೆದಾಗ ಎಮ್ ಬಿ ಎ ಈಕ್ವಲ್ ಟು ಎಮ್ ಎಫ್ ಬಿ ಎ ಮತ್ತು ಅದು ಜೀರೋ ಪ್ಲಸ್ 2EI/L ಅಂದರೆ 4. ಈ ಸತಿ ಏನಾಗ್ತದೆ 2θ B ಆಗ್ತದೆ ಪ್ಲಸ್ θ A ಜೀರೋ ಇರ್ತದೆ. ದೇರ್ ಫೋರ್ ಈಗ ಏನಾಯ್ತದೆ ಇದು 2 4 ಆಯಿತು, ಇದು 4 ಕ್ಯಾನ್ಸಲ್ ಆಯಿತು. ದೇರ್ ಫೋರ್ θ B EI ಮುಗಿತು ಅಷ್ಟೇ. θ B EI. ಈ ಎಮ್ ಬಿ ಎ ಅಂದ್ರೇನು? ಬಿ ಇಂದ ಎ ಕಡೆಗೆ ಹೋಗಬೇಕು. ಬಿ ಇಂದ ಎ ಕಡೆಗೆ ಹೋಗ್ಬೇಕಾದ್ರೆ ಮೂಮೆಂಟ್ ನಿಮ್ಗೆ 100 ಅಂತೇಳಿ ಇಲ್ಲಿ ಕಾಣಕತ್ತದ. ದೇರ್ ಫೋರ್ ದಿಸ್ ಇಸ್ 100. ಹಂಗಾರೆ θ B ಇಕ್ವೇಷನ್ ಅಂತಂದ್ರೆ 100 ಆಯ್ತಂದ್ರೆ θ B ಜಾಗದೊಳಗಡೆ 100 ಬರೀ 100/2 ಮಾಡಿದ್ರೆ 50 ಬರ್ತದೆ. ದೇರ್ ಫೋರ್ ಎಮ್ ಎ ಬಿ ಅವಾಗ ಕೇಳೋಣ. ದಟ್ ಈಸ್ ಯುವರ್ 50 ಆನ್ಸರ್. ಓಕೆ, ಕಮಿಂಗ್ ಟು ಹಿಯರ್ 50 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂತ ಹೇಳೋದ್ರಿಂದ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಸುತ್ತಾ, ಬಟ್ ನೀವೇ ಸ್ವಂತ ಮಾಡಿದರೆ ಜಸ್ಟ್ ಒಂದು 30-40 ಸೆಕೆಂಡ್ ಪ್ರಾಬ್ಲಮ್ ಅಷ್ಟೇ. ರೈಟಾ? ನಾವು ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಫಾರ್ ದ ಕಂಟಿನ್ಯೂಸ್ ಬೀಮ್ ಶೋನ್ ಬಿಲೋ ದ ಟೋಟಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಈಸ್ ಅಂತ ಕೇಳಿದ್ರೆ, ಸ್ಟ್ಯಾಟಿಕ್ ಇಂಡಿಟರ್ಮಿನೆನ್ಸಿ ಫಾರ್ ದ ಬೀಮ್ಸ್ ಅಂತ ಭಾಳ ಈಸಿ. SI ಈಸ್ ಈಕ್ವಲ್ ಟು ರಿಯಾಕ್ಷನ್ಸ್ ಮೈನಸ್ ಇಕ್ವೇಷನ್ಸ್. ಇದು ಇಕ್ವೇಷನ್ಸ್ ಏನಿದು ಕೋಪ್ಲೇನಾರ್ ನಾನ್ ಕಾನ್ಕರೆಂಟ್ ಇರೋದ್ರಿಂದ 3 ಅಂತ ಗೊತ್ತದ. ಸಿಗ್ಮಾ FX = 0, FY = 0, MZ = 0. ಹಾಗಾದ್ರೆ ರಿಯಾಕ್ಷನ್ಸ್ ಎಷ್ಟದ ನೋಡು. ಇದು ಫಿಕ್ಸ್ ಇರೋದ್ರಿಂದ 3 ರಿಯಾಕ್ಷನ್, ರೋಲರ್ಗೆ 1, ರೋಲರ್ಗೆ 1, ರೋಲರ್ಗೆ 1, 3 4 5 6. ದೇರ್ಫೋರ್ 6. ಆನ್ಸರ್ ಎಷ್ಟು ಬಂತು? 3 ಬಂತು. ಸಡನ್ಲಿ 3 ಹಾಕ್ಬೇಡ್ರಿ. ಓಕೆ, ಇಲ್ಲಿ ಒಂದು ಇಂಟರ್ನಲ್ ಹಿಂಜ್ ಕೊಟ್ಟಿದ್ದಾನೆ. ಇಂಟರ್ನಲ್ ಹಿಂಜಿಗೆ ಎಷ್ಟು ಮೆಂಬರ್ ಕನೆಕ್ಟ್ ಆಗಿದಾವ? 2 ಮೆಂಬರ್ ಕನೆಕ್ಟ್ ಆಗಿದಾವೆ. ಹಾಗಾದರೆ ಇಂಟರ್ನಲ್ ಹಿಂಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? 2 ಮೆಂಬರ್ ಕನೆಕ್ಟ್ ಆಗ್ಯಾವ -1 ಅಂದರೆ n-1 ಈಸ್ ಯುವರ್ ಇಕ್ವೇಷನ್ಸ್. ಎಕ್ಸ್ಟ್ರಾ ಇಕ್ವೇಷನ್ಸ್ ತೊಗೊಳ್ತೀವಿ. 2 - 1 = 1 ಬರ್ತದೆ. ದೇರ್ಫೋರ್ ಈ 1 ಇದಕ್ಕೆ ಏನಂದ್ರೆ ರಿಲೀಸ್ ಅಂತಾರೆ. ಇದು ರಿಲೀಸ್ ಆಗಿರೋದ್ರಿಂದ ಈ 3 ಅನ್ನೋನೊಳಗಡೆ ಮತ್ತೊಂದು ರಿಲೀಸ್ ಆಗ್ತದೆ. ದೇರ್ಫೋರ್ ಆನ್ಸರ್ ಈಸ್ 2 ಆಗಿರೋದ್ರಿಂದ ಇದು ನಿಮಗೆ ಭಾಳ ಚೆನ್ನಾಗಿ ಬೇಕಿತ್ತು ಅಂತಂದರೆ ನಂದು ಸ್ಟ್ರಕ್ಚರಲ್ ಅನಾಲಿಸಿಸ್ ಚಾಪ್ಟರ್ ಒಳಗೆ ವೀಡಿಯೋದನ್ನು ನೋಡಿರಿ. ಭಾಳ ಚಂದ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಮ ಮತ್ತೆ ಎಲ್ಲಿ ಸಿಗಂಗಿಲ್ಲ ಆ ಟೈಪ್ ವೀಡಿಯೋ. ನೆಕ್ಸ್ಟ್ ಕಮಿಂಗ್ ಟು ದ ಕರೆಕ್ಟ್ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಫಾರ್ ದ ಮಿಡಲ್ ಕಾಲಮ್ CD ಆಫ್ ದ ಫ್ರೇಮ್ ಶೋನ್ ಬಿಲೋ ಅಂತ. ಇದು ಭಾಳ ಚೆನ್ನಾಗಿದೆ. ಇದು ಇಂಡಿಟರ್ಮಿನೇಟ್ ಬೀಮ್ ಆಗಿದ್ರೂ ಕೂಡ, ಫ್ರೇಮ್ ಆಗಿದ್ರೂ ಕೂಡ ನೋಡು ಹೆಚ್ಚದ. ಓಕೆ, ಎಲ್ ಅದ ಅಂದರೆ ಸಿಮೆಟ್ರಿ ಚೆಕ್ ಮಾಡ್ತಾ ಇದ್ದೀನಿ ನಾವು. ಈ ಕಡೆ UDL ಈ ಕಡೆ UDL ಸೇಮ್ ಅದ. ಐ ಎಲ್ಲ ಕಡೆಗೆ ಸೇಮ್ ಅದ.
ಹಾಗಿರೋದ್ರಿಂದ ನಾ ಎಲಿಮಿನೇಷನ್ ರೌಂಡ್ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಹಿಂಗೆ ವೇರಿಯೇಷನ್ ಆಗಕ್ಕೆ ಸಾಧ್ಯ ಇಲ್ಲ, ಬೆಂಡಿಂಗ್ ಮೂಮೆಂಟ್ ಹಿಂಗೆ ವೇರಿಯೇಷನ್ ಆಗಕ್ಕೆ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಏನಂತಂದರೆ ಇವು ಎರಡು ಆಪ್ಷನ್ಸ್, ಈ ಎರಡರೊಳಗಡೆ ಇದೇನಂತ ಪಾಸಿಟಿವ್ ಅಂತ ಹೇಳಿದೆ ನಾನು. ಪಾಸಿಟಿವ್ ಅಂತಂದರೆ ಈ ಕಡೆ ಏನಾರು ಪಾಸಿಟಿವ್ ತೊಗೊಂಡ್ರೆ ಹಿಂಗೆ ಬೆಂಡಿಂಗ್ ಮೂಮೆಂಟ್ ಅಂತ ಅವಾಗ ಹೇಳಕತ್ತಾನ. ಬಟ್ ಅದು ತಪ್ಪಲ್ಲ. ಯಾಕೆ ಈ ಕಡೆಗೆ ಎರಡೂ ಕಡೆ ಸಿಮೆಟ್ರಿ ಅದ ಅಂದರೆ ಮತ್ತು ಇದನ್ನು ಸಿಮೆಟ್ರಿನೇ ಇರಬೇಕಿತ್ತು. ಅಂದರೆ ಈ ಕಡೆ ಪ್ಲಸ್ ಅಷ್ಟಿತ್ತು ಅಂತಂದರೆ ಇಲ್ಲಿ ಮೈನಸ್ ಇರಬೇಕಿತ್ತು. ಪ್ಲಸ್ ಮೈನಸ್ ಎರಡೂ ಸೇಮ್ ಇರಬೇಕು. ಸೇಮ್ ಇರಬೇಕು ಇನ್ ದ ಸೆನ್ಸ್ ವಾಟ್ ಬೋತ್ ಶುಡ್ ಕ್ಯಾನ್ಸಲ್ ಈಚ್ ಅದರ್, ದೇರ್ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಅಂದರೆ ವರ್ಟಿಕಲ್ ಕಾಲಮ್ ಸಿ ಡಿಗೆ ಯಾವುದೇ ರೀತಿಯ ಬೆಂಡಿಂಗ್ ಮೂಮೆಂಟ್ ಇರೋದಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್. ಓಕೆ, a load of 50 kilonewton applied at a point A shown below produces a vertical deflection at B and C, delta B equal to 10 and 15 cm respectively. What is the deflection at A when a load of 100 kilonewton and 300 kilonewton applied at B and C ಅಂತ ಹೇಳಿದಾನೆ. ಇದು ಭಾಳ ಚೆನ್ನಾಗಿರ್ತಕ್ಕಂಥ ಕ್ವಶನ್. ಇದು ಏನಂತಂದರೆ ಇಲ್ಲಿ ಒಂದೇ ಡಯಾಗ್ರಾಮ್ ಕೊಟ್ಟಾರನ ಅವರು. ಓಕೆ, ಎರಡು ಡಯಾಗ್ರಾಮ್ ಕೊಡ್ಬೇಕು ಇದಕ್ಕೆ. ಒಂದೇದ್ರೊಳಗೆ ಏನಂತಂದರೆ ಒಂದು ಬೀಮ್ ಅದ ಅಂತೆ. ಆ ಬೀಮಲ್ಲಿ 500 ಕಿಲೋನ್ಯೂಟನ್ ಅಪ್ಲೈ ಮಾಡಿದಾನೆ. ಎಲ್ಲಿ ಎ ಪಾಯಿಂಟ್ ಒಳಗೆ 500 ಕಿಲೋನ್ಯೂಟನ್ ಅಪ್ಲೈ ಮಾಡಿದಾನಂತೆ. ಇಟ್ ಪ್ರೊಡ್ಯೂಸಸ್ ಅ ವರ್ಟಿಕಲ್ ಡಿಫ್ಲೆಕ್ಷನ್ ಅಟ್ ಬಿ ಆ್ಯಂಡ್ ಸಿ ಅಂತೆ. ಒಂದು ಪಾಯಿಂಟ್ ಬಿ ಅಂತ ಹೇಳಿದಾನೆ, ಇನ್ನೊಂದು ಪಾಯಿಂಟು ಸಿ ಅಂತ ಹೇಳಿದಾನೆ. ಈ ಬಿಕಾಸ್ ಆಫ್ ದಿಸ್ ಇದೇನಾಗ್ತದೆ, ಇದು ಡಿಫ್ಲೆಕ್ಟ್ ಆಗ್ತದೆ. ಹಿಂಗೆ ಡಿಫ್ಲೆಕ್ಟ್ ಆಗ್ತದೆ. ಬಿಕಾಸ್ ಆಫ್ ವಾಟ್? ಬಿಕಾಸ್ ಆಫ್ 50 ಕಿಲೋನ್ಯೂಟನ್ ಲೋಡ್, 500 ಕಿಲೋನ್ಯೂಟನ್ ಲೋಡ್ಗೆ ಇಷ್ಟು ಡಿಫ್ಲೆಕ್ಟ್ ಆದಾಗ ಇಲ್ಲಿ ನಿಮ್ಗೆ 10 ಸೆಂಟಿಮೀಟರ್ ಮತ್ತು 10 mm ಮತ್ತು ಇಲ್ಲಿ 15 mm ಡಿಫ್ಲೆಕ್ಷನ್ ಸಿಕ್ಕೈತೆ ಅಂತ ಹೇಳಕತ್ತೆ ನಾವು. ಓಕೆ, ನೆಕ್ಸ್ಟ್ ಕೇಸ್ ಒಳಗಡೆ ಏನು ಮಾಡ್ತಾನೆ ಅಂದರೆ ಮತ್ತೆ ವಾಟ್ ಇಸ್ ದ ಡಿಫ್ಲೆಕ್ಷನ್ ಅಟ್ ಎ ವೆನ್ ದ ಲೋಡ್ ಈಸ್ ಲೋಡ್ ಆಫ್ 100 and 300 ಅಪ್ಲೈಡ್ ಅಟ್ ಬಿ ಆ್ಯಂಡ್ ಸಿ ಅಂತೆ. ಈ ಮತ್ತೆ ಅದೇ ಪ್ರಾಬ್ಲಮ್ ಅನ್ನ, ಬಟ್ ಬಿ ಜಾಗದೊಳಗಡೆ 100 ಕಿಲೋನ್ಯೂಟನ್ನು ಮತ್ತು ಇದು ಸಿ ಜಾಗದೊಳಗಡೆ 300 ಕಿಲೋನ್ಯೂಟನ್ ಲೋಡ್ ಅಪ್ಲೈ ಮಾಡ್ತಾನಂತೆ. ಬಟ್ ಈ ಸತಿ ರೆಕಾರ್ಡ್ ಯಾವ್ದು ಮಾಡ್ತಾನೆ? ಈ ಸತಿ ರೆಕಾರ್ಡ್ ಮಾಡಬೇಕಾದ್ರೆ ಇದ್ರ ಕೆಳಗೆ ಮಾಡೋಂಗಿಲ್ಲ. ಎ ಪಾಯಿಂಟ್ ಐತಲ್ಲ ಅದ್ರ ಕೆಳಗಲ್ದು ಡಿಫ್ಲೆಕ್ಷನ್ ರೆಕಾರ್ಡ್ ಮಾಡ್ತಾನಂತೆ. ಈ ಡಿಫ್ಲೆಕ್ಷನ್ ಎಷ್ಟು ಅಂತ ಕೇಳಿದಾರೆ. ಇದು ಎಷ್ಟು ಇರುತ್ತೆ ಅಂತ ಕೇಳಿದಾರೆ. ಇದಕ್ಕೆ ಮ್ಯಾಕ್ಸ್ವೆಲ್ಸ್ ಬೆಟ್ಟೀಸ್ ಥಿಯರಮ್ ಅಂತ ಹೇಳ್ತಾರೆ, ಮ್ಯಾಕ್ಸ್ವೆಲ್ಸ್ ರೆಸಿಪ್ರೋಕಲ್ ಥಿಯರಮ್ ಅಂತ ಹೇಳ್ತಾರೆ. ಬೆಟ್ಟಿ ಬೇಡ, ಮ್ಯಾಕ್ಸ್ವೆಲ್ ಅಂತಲೇ ಹೇಳೋಣ. ರೆಸಿಪ್ರೋಕಲ್ ಥಿಯರಮ್ ಅಂತಾರೆ. ಅಂದರೆ ಇದು ವರ್ಕ್ ಡನ್ ಹಿಯರ್ ಆ್ಯಂಡ್ ವರ್ಕ್ ಡನ್ ಹಿಯರ್ ಕೂಡ ಸೇಮ್ ಅಂತ. ಇಲ್ಲಿ ಭಾಳ ಹುಷಾರಾಗಿ ಏನು ಮಾಡ್ಬೇಕಂದ್ರೆ ಈ 500ನ ಅದರದ್ದು ಡಿಸ್ಟೆನ್ಸಿಗೆ ಮಲ್ಟಿಪ್ಲೈ ಮಾಡಬೇಕು ಈಕ್ವಲ್ ಟು ಈ 100 ಅದರದಕ್ಕೆ 300 ಅದರದಕ್ಕೆ. ಒಂದು ಕೇಸ್ ಇದು ಒಂದನೇ ಕೇಸ್ ಒಂದು ಕಡೆಗೆ, ಎರಡನೇ ಕೇಸ್ ಎರಡನೇ ಕಡೆ. ನೋಡಿ 500 ಕಿಲೋನ್ಯೂಟನ್ ಲೋಡ್ ಅಪ್ಲೈ ಮಾಡಿದಾಗ ಅದು ಎಕ್ಸ್ ಆಗಬೇಕಿತ್ತು, ಹೌದಾ? ಈಕ್ವಲ್ ಟು ಅದಕ್ಕೆ ಎದಕ್ಕೆ ಈಕ್ವಲೆಂಟ್ ಇರ್ತದೆ ಅಂದ್ರೆ 100 ಅಪ್ಲೈ ಮಾಡಿದಾಗ ಏನು 10 ಐತಲ್ಲ, ಪ್ಲಸ್ 300 ಅಪ್ಲೈ ಮಾಡಿದಾಗ ಏನು 15 ಐತಲ್ಲ, ಅವೆರಡಕ್ಕೂ ಈಕ್ವಲ್ ಆಗಬೇಕಂತ. ಇಷ್ಟ ಆದರೆ ಮುಗಿದೋಯ್ತು. ಓಕೆ, ಈಗೇನು ಮಾಡೋಣ? ಈಗ ಈ ಎರಡು ಜೀರೋ, ಈ ಎರಡು ಜೀರೋ, ಈ ಎರಡು ಜೀರೋ ಕ್ಯಾನ್ಸಲ್. 10 + 15 ಈಸ್ 25. ಇದು 5x ಆಯ್ತು. ಇದು ಕರೆಕ್ಟಾ? ಇಲ್ಲೊಂದು 3 ಐತಿ. 3 ಅದ ತಡಿ. 15 × 3 45. 45 + 10 55. therefore 5x = 55, x = 11 is the correct answer. ಅಂದರೆ ಅಟ್ ಎ ಪಾಯಿಂಟ್ ಒಳಗಡೆ 11 mm ಅದು ಡಿಫ್ಲೆಕ್ಟ್ ಆಗ್ತದೆ. ಆಮೇಲೆ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕು. ಹೆಂಗಂತಂದ್ರೆ ಇದು 10 ಅದ, ಇದು 15 ಅದ ಅಂದ್ರೆ ಇದು ಹಿಂಗೆ ಸ್ವಲ್ಪ ಜಾಸ್ತಿ ಹಾಕೊಂಡು ಹಿಂಗೆ ಕಡಿಮೆ ಅದ ಅಂದಮೇಲೆ 11 ಕರೆಕ್ಟ್ ಆಗ್ತದೆ ಆನ್ಸರ್. ಈ 8.16 ಅಂತೂ ಎಲಿಮಿನೇಟ್ ಡೈರೆಕ್ಟಾಗಿ ಮಾಡ್ಕೊಂಬಿಡೋದು. ಬಿಕಾಸ್ ಮಿಡಲ್ ಇರೋದ್ರಿಂದ ನಿಮ್ಗೆ ಇದಕ್ಕಿಂತ ಕಡಿಮೆ ಡಿಫ್ಲೆಕ್ಷನ್ ಅಂತ ಬರೋಂಗಿಲ್ಲ. ಇವೆರಡು ಕಾಟಾಗಿ ಬಿಡೋದು. ಇವೆರಡರೊಳಗೆ ಒಂದು ಆಪ್ಷನ್ ಇರ್ತದೆ. ಓಕೆ, a 3-hinged parabolic arch ಅಂತ. ಪ್ಯಾರಾಬೋಲಿಕ್ ಆರ್ಚ್ ಶೋನ್ ಇನ್ ದ ಬಿಲೋ ಎಲ್ ಅದ, ಯು ಡಿ ಎಲ್ ಅದ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಇನ್ ದ ಆರ್ಚ್ ಅಂತ ಕೇಳಿದೆ ನಾನು. ಓಕೆ, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೂಮೆಂಟ್ ಆರ್ಚ್ ಯಾವಾಗಲೂ ನೆನ್ಪಿಟ್ಕೋ. ಪ್ಯಾರಾಬೋಲಾ, ಪ್ಯಾರಾಬೋಲಾ ಇದ್ದಾಗ ಮಾತ್ರ ಬೆಂಡಿಂಗ್ ಮೂಮೆಂಟ್ ಇರೋದೇ ಇಲ್ಲ. ಇದು ಯಾವ ಪಾಯಿಂಟ್ ಒಳಗೂ ಕೂಡ ಬೆಂಡಿಂಗ್ ಮೂಮೆಂಟ್ ಇರಲ್ಲ. therefore 0 is the correct answer. ಬಟ್ ಅದೇ ಇದನ್ನು ಈ ಸರ್ಕ್ಯುಲರ್ ಕೊಟ್ಟರೆ ವರ್ಕೌಟ್ ಮಾಡಬೇಕಾಗುತ್ತೆ. ಸರ್ಕ್ಯುಲರ್ ಆರ್ಚ್ ಅಂತ ಕೊಟ್ಟರೆ, ರೈಟಾ? ನೆಕ್ಸ್ಟ್ ಕ್ವಶನ್ ಮತ್ತೆ ಸೇಮ್ ರೆಸಿಪ್ರೋಕಲ್ ಯಾವುದದು ಮ್ಯಾಕ್ಸ್ವೆಲ್ಸ್ ರೆಸಿಪ್ರೋಕಲ್ ಥಿಯರಮಿಂದನೇ ಹೇಳಕತ್ತೇನ. ಇಲ್ಲಿ ಯಾವಾಗ ಕೇಳಿದೆ ನೋಡಿ, ಈಗ W1 ಅಪ್ಲೈ ಮಾಡಿದಾಗ ಇದನ್ನು ಮೆಜರ್ ಮಾಡಿದಾನೆ Δ2, ಮತ್ತು W2 ಇಲ್ಲಿ ಅಪ್ಲೈ ಮಾಡಿದಾಗ ಇದನ್ನು ಮೆಜರ್ ಮಾಡಿದಾನೆ Δ1. ಹಾಗಾದ್ರೆ Δ1/Δ2 ರೇಷಿಯೋ ಏನು ಅಂತ ಕೇಳ್ತಾನೆ. ಭಾಳ ಚೆನ್ನಾಗಿದೆ. ಈಗ ಏನು ಮಾಡ್ಬೇಕು ನಾವು? ಇಲ್ಲಿ ಬರ್ದೆ ನೋಡಿ, ಆ ಕಡೆದು ಈ ಕಡೆದಕ್ಕೆ ಈಕ್ವೇಟ್ ಮಾಡ್ಕೋಬೇಕಷ್ಟ. ಈ ಪ್ರಾಬ್ಲಮ್ನ ಈ ಪ್ರಾಬ್ಲಮ್, ಬಟ್ ಉಲ್ಟಾ ಪಲ್ಟಾ. ರೆಸಿಪ್ರೋಕಲ್ ಅಂತಂದ್ರೆ ಏನು? W1ಗೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು, W2ಗೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಅದ್ರ ಜಾಗದ ಕೆಳಗೆ ಏನದಾವಲ್ಲ ಅವ್ನು ಮಲ್ಟಿಪ್ಲೈ ಮಾಡೋದು ಅಷ್ಟೇ. W1 Δ1 = W2 Δ2. ಯಾಕೆ W1ಗೆ ಎಲ್ಲೈತೆ Δ1, W1 ಇಲ್ಲ, ಸಾರಿ W1ಗೆ ಅದ್ರ ಕೆಳಗದಂದ್ರೆ ಏನು? ಇದು ದಟ್ ಈಸ್ ಯುವರ್ Δ1. W2 ಎಲ್ಲೈತೆ? W2 ಇಲ್ಲೈತೆ, ಇದ್ರ ಕೆಳಗೆ ಏನೈತೆ? ಇದ್ರ ಕೆಳಗೆ Δ2 ಐತೆ. therefore W1 Δ1 = W2 Δ2. ಇಷ್ಟು ಬರ್ಕೊಂಡು ಏನು ಕೇಳೋಣ? Δ1/Δ2 ಅಂತಂದರೆ Δ1/Δ2 ಕೇಳಿದ್ರೆ ಇದು ಇಲ್ಲೇ ಇರುತ್ತೆ, ಇದು ಈ ಕಡೆ ಬರ್ತದೆ ಅಂದರೆ ಇದು W2/W1 ಅಂತದ. therefore B is the correct answer. ನೆಕ್ಸ್ಟ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅದ. ಇದು ಮ್ಯಾಚ್ ದ ಫಾಲೋಯಿಂಗ್ ಮಾಡಂತ ಹೇಳ್ತಿದ್ರೆ, ಇದು ಯು ಡಿ ಎಲ್ ಅದ. ಯು ಡಿ ಎಲ್ ಅದಂದ್ರೆ ಪ್ಯಾರಾಬೋಲಾ ಇರ್ತದೆ. ಓಕೆ, ಏನಾಯ್ತದು? 1ನೇದು 3 ಬಂತ. ಎರಡು ಆಪ್ಷನ್ ತಗೋ. 1ನೇದು 3 ಅಂದರೆ ಇದು ಕರೆಕ್ಟ್ ಆಯ್ತು, ಇವೆರಡು ರಾಂಗ್ ಅದು. ನೆಕ್ಸ್ಟ್ ಬಾ, ನಿನಗೆ ಯಾವ್ದು ಗೊತ್ತದಲ್ಲ ಅದನ್ನ ಆನ್ಸರ್ ಮಾಡ್ಕೊ. ಓಕೆ, ಎರಡನೇದಕ್ಕೆ ಇದು ಬರ್ತದ ಕರೆಕ್ಟಾ? 2 4 ಅಂತೆ. 2 4 ಕಳ್ಳ ನೋಡಗ, ಎರಡಕ್ಕೂ 2 4 ಇಟ್ಟನ.
ಆಯಿತಾ. ಈಗ ನಾವು 3 ಇದೊಂದು ಡಿಸೈಡ್ ಮಾಡಲೇಬೇಕು. ಈ 3 ಇದು ನಿನಗೆ ಗೊತ್ತಿಲ್ಲ ಅಂದರೆ ಬಿಡು. ಇದು ಇಲ್ಲ ಅಂದರೆ ಇಲ್ಲಿ ಜಾಸ್ತಿ ಲೋಡ್ ಅಂದರೆ ಈ ಪೋರ್ಷನ್ ಜಾಸ್ತಿ ಮೂಮೆಂಟ್ ಇರ್ತದೆ. ದೇರ್ಫೋರ್ ಹಿಂಗೆ ಉಬ್ಬಿ ಹಿಂಗೆ ಸ್ಲೋ ಆಗಿ ಬಂದದ. ದೇರ್ಫೋರ್ 3ಗೆ 2 ಬರ್ತದೆ. 3ಗೆ 2 ಬರ್ತದೆ ಅಂದರೆ ಬಿ ಆಪ್ಷನ್ ಕರೆಕ್ಟ್ ಆಗ್ತದೆ. ರೈಟಾ. ನೆಕ್ಸ್ಟ್ ಇದು ಭಾಳ ಚೆನ್ನಾಗಿದೆ ಕ್ವಶನ್. ಅ ಪರ್ಸನ್ ಸಿಟ್ಟಿಂಗ್ ಆನ್ ಅ ವೀಲ್ ಚೇರ್ ಟ್ರೈಸ್ ಟು ರೋಲ್ ಅಪ್ a curve of height 100 mm. The diameter of the wheel is 500 mm. The wheel chair together with the man weighs 2000 Newton. What force will have to apply on the periphery of the wheel ಅಂತ. ಓಕೆ, ಚೆನ್ನಾಗಿ ಓದ್ರಿಂದ ಪಾಸ್ ಮಾಡಿ. ಆಮೇಲೆ ಈ ಡಯಾಗ್ರಾಮ್ ನಿಮಗೆ ಕಣ್ಣಿಗೆ ಕಾಣ್ತದೆ. ಯಾವ ಡಯಾಗ್ರಾಮ್ ಅಂದರೆ ಒಂದು ಭೂಮಿ ಅದ, ಒಂದು ನೆಲ ಅದ, ಅದಕ್ಕೊಂದು ಕರ್ಬ್ ಅದ. ಓಕೆ, ಇಲ್ಲಿ ಒಂದು ವೀಲ್ ಚೇರ್ ಅದ ಅಂತ. ಈ ವೀಲ್ ಚೇರ್ ಏನಾಗಿದೆ, ಈ ಕರ್ಬಿಗೆ ಹಿಂಗೆ ಅಂಟ್ಕೊಂಡು ಹಿಂಗೆ ಇರೋದು. ಓಕೆ, ಅಂಟ್ಕೊಂಡದ ಅಂತ ಅಂದ್ಕೊಳ್ರಿ. ಓಕೆನಾ, ಇಷ್ಟದ ಅಂತ. ಇದಕ್ಕೆ ಪೆರಿಫೆರಿ ಒಳಗಡೆ ಫೋರ್ಸ್ ಹಾಕಿದ್ರೆ ಏನು ಮಾಡ್ಬೇಕಂತ ಪುಲ್ ಮಾಡ್ಬೇಕಂತ ಹೇಳಿದೆ. ಎಷ್ಟು ಫೋರ್ಸ್ ಹಾಕಬೇಕು ಅಂತ ಕೇಳಿದೆ. ಓಕೆ, ಬಿಕಾಸ್ ಇಲ್ಲಿ ಅಡಚಣೆ ಇರೋದ್ರಿಂದ ಇದನ್ನು ಕ್ರಾಸ್ ಮಾಡಿ ಮೇಲೆ ಹೋಗ್ಬೇಕಲ್ಲ, ಅದು ನಾವು ನೆನ್ಪಿಡ್ಬೇಕು. ಓಕೆ, ಬಟ್ ಎಟ್ ದಿಸ್ ಪಾಯಿಂಟ್ ಏನೈತಲ್ಲ, ಎಟ್ ದಿಸ್ ಪಾಯಿಂಟ್ ಇದನ್ನು ಡೌನ್ವರ್ಡ್ ತಗೋ. ಓಕೆ, ಇದ್ರದ್ದು ಒಂದು ವೇಟ್ ಆಫ್ ದ ವೀಲ್ ಅಂತ ಇರತ್ತಿತ್ತ. ವೀಲ್ ಚೇರ್ ಆ ಪರ್ಸನ್ ಪ್ಲಸ್ ವೇಟ್ ಅವು ಏನಾರು ಇರ್ಬೋದು. ಅದು ಎಷ್ಟು ಕೊಟ್ಟೆ ನೋಡ್ರಿ, ಎಷ್ಟು ಕೊಟ್ಟೆ ಅಂದರೆ ದ ಡಯಾಮೀಟರ್ ಆಫ್ ದ ವೀಲ್, ದ ವೀಲ್ ಚೇರ್ ಟುಗೆದರ್ ವಿತ್ ದ ಮ್ಯಾನ್ 2000 ನ್ಯೂಟನ್ ಅಂತೆ. ಇದೆಷ್ಟಿದು 2000 ನ್ಯೂಟನ್. ಇದು 2000 ನ್ಯೂಟನ್ ಅಂತ ಕೊಟ್ಟಿದ್ದಾನೆ. ಮತ್ತು ಯಾವ್ದಾರು ಲೋಡ್ ಕೊಟ್ಟಿದ್ದಾನೆ, ಲೋಡ್ ಯಾವ್ದು ಕೊಟ್ಟಿಲ್ಲ. ಡಯಾಮೀಟರ್ ಕೊಟ್ಟಿದ್ದಾನೆ. ಡಯಾಮೀಟರ್ 500 mm ಅದ. ಕರ್ಬ್ ಹೈಟು 100 mm ಅದ. ಕರ್ಬ್ ಹೈಟು 100 mm ಅದ. ಡಯಾಮೀಟರ್ ಟೋಟಲ್ ಎಷ್ಟಿದೆ, ಇದು 500 mm. ಓಕೆ, ಇಲ್ಲಿ ಸ್ವಲ್ಪ ನೆನ್ಪಿಟ್ಕೋಬೇಕು ಏನಂತಂದರೆ, ಇಲ್ಲಿ ಒಂದು ರಿಯಾಕ್ಷನ್ ಬೆಳೀತೈತಲ್ಲ, ಆ ರಿಯಾಕ್ಷನ್ ಯಾವ್ದು ಬೆಳೀತದ, ಆ ರಿಯಾಕ್ಷನ್ ಈ ರಿಯಾಕ್ಷನ್ ಆ್ಯಕ್ಚುಲಿ ಇಲ್ಲಿ ಬರೋಂಗಿಲ್ಲ, ಹಿಂಗೆ ಬೆಳೀತೈತದ. ಬಟ್ ನಮಗೆ ಅದು ಲೀಸ್ಟ್ ಬಾದರ್, ಬಿಕಾಸ್ ಎಲ್ಲ ಫೋರ್ಸಸ್ಸು ಸೇರಿಸಿ ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ತದೆ. ಇದು ಒಂದು ಫೋರ್ಸ್ ಇಲ್ಲಿ ಬರ್ತದೆ. ಓಕೆ, ಇದು ರಿಯಾಕ್ಷನ್ ಇರ್ತದೆ. ಬಟ್ ಡೋಂಟ್ ವರಿ ಅಬೌಟ್ ದಿಸ್ ರಿಯಾಕ್ಷನ್. ಯಾಕಂತಂದರೆ ನಮಗೆ ಎಟ್ ದಿಸ್ ಪಾಯಿಂಟ್ ನಾವೇನು ಮಾಡಬೇಕು, ಮೂಮೆಂಟ್ ತೆಗೆದುಬಿಡೋದು. ಮೂಮೆಂಟ್ ಎದ್ರದ್ದು ಎಫ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದಕ್ಕೆ ಒಂದು y1 ಅಂತ ಕರಿ. ಆಮೇಲೆ 2000 ಇಂಟು ಹಾರಿಜಾಂಟಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸಿಗೆ x1 ಅಂತ ಕರಿ, xy ಅಂತ ಕರೆದ್ಬಿಡು. ಹಾಗಾದ್ರೆ ಏನಾಗಬೇಕು ಹೇಳು, ಎಫ್ ಇಂಟು ವೈ ಇದೇನೈತಲ್ಲ, ಇದು ಈ ಕಡೆ ಮೂಮೆಂಟ್ ಕಾಸ್ ಮಾಡಕತ್ತದ. ಮತ್ತು 2000 ಇಂಟು ಎಕ್ಸ್ ಏನದಲ್ಲ, ಹಿಂಗೆ ಮೂಮೆಂಟನ್ನು ಕಾಸ್ ಮಾಡಕತ್ತದ. ಇವೆರಡು ಮೂಮೆಂಟ್ ಇಕ್ವೇಟ್ ಆದವು ಅಂತಂದರೆ ನಿನಗದು ಕಂಡೀಷನ್ ಸಿಗ್ತದೆ. ರೈಟಾ. ನಾವು ಎಫ್ ಅಂತ ಹೇಳೋಣ, ಈ ವೈ ಬಗ್ಗೆ ಯೋಚನೆ ಮಾಡೋಣ. ಈ ವೈ ಹೆಂಗೆ ಸಿಗ್ತದ ಅಂತೇಳಿ. ರೈಟಾ. ಈ 500 ಇಲ್ಲಿ ಕೊಟ್ಟಿದ್ದಾರೆ. ಆ 500 ಒಳಗಡೆ ಈ 100 ತೆಗೆದುಬಿಟ್ರೆ ವೈ ಸಿಗ್ತದೆ. ಹಂಗಾರೆ 500 ಒಳಗೆ 100 ಹೋದ್ರೆ ಎಷ್ಟು, 400. ರೈಟಾ. ನಾವು ಯು ಗಾಟ್ 400 ಹಿಯರ್ ಆ್ಯಂಡ್ ದಿಸ್ ಇಸ್ ಅ 2000 ಆ್ಯಸ್ ಇಟ್ ಈಸ್ ಇರಲಿ. ಈ ಎಕ್ಸ್ ಬಗ್ಗೆ ಯೋಚನೆ ಮಾಡ್ಬೇಕು. ಈಗ ಈ ಎಕ್ಸ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಆ ಡಯಾಗ್ರಾಮ್ ಸ್ವಲ್ಪ ಇಲ್ಲಿ ಆಗ್ತೀನಿ ನೋಡಿ. ಇಲ್ಲೊಂದು ಪಾಯಿಂಟ್ ಇತ್ತು, ಈ ಸೆಂಟ್ರಿಗೆ ಹೋಯ್ತು, ಸೆಂಟ್ರಿಗೆ ಹೋಯ್ತು. ನೆಕ್ಸ್ಟ್ ಇದೊಂದು ಪಾಯಿಂಟ್ ಇಲ್ಲಿ ತನಕ ಬಂತು. ಈಗ ಇದು ನಿಮ್ಗೆ ಗೊತ್ತಿರ್ತದೆ, ಯಾಕಂದರೆ ಇದು ರೇಡಿಯಸ್, ಇದು 250 mm ರೇಡಿಯಸ್ ಇರಲೇಬೇಕಿದು. ಓಕೆನಾ. ಹಾಗಾದ್ರೆ ಇದು ಎಷ್ಟಿರ್ತದೆ, ಈಗ ಇದು ಕೆಳಗಡೆ ಬಂದದ ನೋಡಿ, ಹಿಂಗೆ ಹಿಂಗತ್ತಲ್ಲ, ಹಿಂಗದ. ಹಿಂಗಿರೋದ್ರಿಂದ ಇದು ಟೋಟಲ್ ಎಷ್ಟಿರ್ತದೆ, ಇದು 250 ಇರ್ತದೆ. ಇದು 100 ಅದ. ದೇರ್ಫೋರ್ ಇದು ಎಷ್ಟು ಆಯ್ತಿದು, 150 ಆಯ್ತಿದು. ಹಾಗಾದ್ರೆ ನಿಮ್ಗೆ ಒಂದು ಟ್ರಯಾಂಗಲ್ ಕಾಣಕತ್ತದ ಇಲ್ಲಿ. ಓಕೆ, ಯಾವುದು ಟ್ರಯಾಂಗಲ್, ಇದು 250 ಮತ್ತು ಇದು 150 ಒಂದು ಟ್ರಯಾಂಗಲ್ ಕಾಣಕತ್ತದ. ಈಗ ನೀವು ಪೈಥಾಗರಸ್ ಥಿಯರಮ್ ಹಾಕ್ಕೊಂಡು ಬೇಕಾದ್ರೆ ಇದನ್ನು ಕಂಡುಹಿಡ್ಕೋ. ಪೈಥಾಗರಸ್ ಥಿಯರಮ್ ಹಾಕಿದ್ರೆ ಏನಾಗ್ತದೆ, ಇದನ್ನು ಏನೋ ಒಂದು ಡಿಸ್ಟೆನ್ಸ್ ಪಿ ಅಂತ ಬರ್ಕೋ. ಈಗ p² + 150² = 250². ದೇರ್ಫೋರ್ p = 250² - 150² ಅದರದ್ದು ರೂಟು. ಓಕೆನಾ. ಇಷ್ಟು ಹಾಕಿದೆ ಅಂತಂದರೆ 250² - 150² ಅದರದ್ದು ರೂಟ್ ಹಾಕಿದೆ ಅಂತಂದರೆ ಇನ್ನು 200 ಬರ್ತದೆ. p = 200. p ಮತ್ತು ಫೋರ್ಸ್ ಅನ್ಕೋಬೇಡ, ಇದು 200 ಬಂತು. ರೈಟಾ. ಹಾಗಾದ್ರೆ ಏನು ಬಂತು ಈಗ ನಮಗೆ, ಇದು ಈ ಡಿಸ್ಟೆನ್ಸ್ ಎಷ್ಟು ಬಂತಿದ್ದು, 200 ಬಂತು. ಹಾಗಾದ್ರೆ ಇಲ್ಲಿ ಬರಲಿ 200. ಓಕೆ, ಇಷ್ಟು ಬರೆದ ಮೇಲೆ ಎಫ್ ಕಂಡುಹಿಡಿಯೋದು ಏನು ಭಾಳತ್ತಾಗಲ್ಲ. ಇದು 200 1 200 2 200 1 2 ಹೋಗ್ಬಿಡ್ತದೆ. ಹಂಗಾರೆ ಇದು 2 ಈ ಕಡೆ ಬರ್ತದೆ. 2 1 2 ಹೊಡೆದು ಅಂದರೆ ಎಫ್ = 1000 ಬರ್ತದೆ. ರೈಟಾ. ಎಫ್ = 1000 ಬರ್ತದೆ. ದಟ್ ಈಸ್ ಯುವರ್ 1000 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಿಜಿಡ್ ಬಾರ್ ಇಸ್ ಸಸ್ಪೆಂಡೆಡ್. ರಿಜಿಡ್ ಬಾರ್ ಇದನ್ನು ಡಯಾಗ್ರಾಮ್ ಹಾಕ್ಕೊಂತ ಓದ್ಕೊಂತ ಹೋಗೋಣ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ರೈಟಾ. ರಿಜಿಡ್ ಬಾರ್ ಇಸ್ ಸಸ್ಪೆಂಡೆಡ್ ಹಾರಿಜಾಂಟಲಿ. ಓಕೆನಾ. ಓಕೆ, ರಿಜಿಡ್ ಬಾರ್ ಬರಲಿ ಒಂದು ನೋಡಿ. ಇದು ರಿಜಿಡ್ ಬಾರ್ ಸಸ್ಪೆಂಡೆಡ್ ಹಾರಿಜಾಂಟಲಿ. ಸಸ್ಪೆಂಡ್ ಆಯ್ತು. ಈಗ ಸಸ್ಪೆಂಡ್ ಆಯ್ತು ಅಂತಂದ್ರೆ ಅರ್ಥೇನು, ಹಿಂಗೊಂದು ಸ್ಟ್ರಿಂಗು, ಹಿಂಗೊಂದು ಸ್ಟ್ರಿಂಗ್ ಸಸ್ಪೆಂಡೆಡ್ ಬೈ ಹಾರಿಜಾಂಟಲಿ. ಓಕೆ, ಎಷ್ಟು ವೈರ್ಲಿಂದ 3 ವೈರ್ಸ್ ಅಂತ ಹೇಳಿದನಲ್ಲ, ಹಾಗಾಗಿ ನಾನು ಏನು ಮಾಡಿದೆ, 3 ವೈರ್ಸ್ನ ಹಾಕಿದೆ. ನೆಕ್ಸ್ಟ್, ದ ಔಟರ್ 2 ವೈರ್ಸ್ ಆರ್ ಇಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಸೆಂಟ್ರಲ್ ವೈರ್. ಅಂದರೆ ಇದು ಡಿಸ್ಟೆನ್ಸ್ ಎಲ್ ಅಂದ್ಕೊಂಡ್ರೆ ಇದನ್ನು ಡಿಸ್ಟೆನ್ಸ್ ಎಲ್ ಅನ್ಕೋ ಅಂತ ಅರ್ಥ. ಓಕೆ, ದ ಏರಿಯಾ ಆ್ಯಂಡ್ ಲೆಂತ್ ಆಫ್ ಸೆಂಟ್ರಲ್ ವೈರ್ ಇಸ್ 3a ಆ್ಯಂಡ್ ಎಲ್. ಇದರದ್ದು ಏರಿಯಾ 3a ಅದ, ಲೆಂತ್ ಎಷ್ಟದ, ಎಲ್ ಅದ. ಇದು ಎಲ್ ಅದ, ಕ್ಯಾಪಿಟಲ್ ಬರೀತಿ. ಓಕೆನಾ. ವೈಲ್ ದಟ್ ಆಫ್ ದ 2 ಔಟರ್ ವೈರ್ಸ್ ಆರ್ 2a ಆ್ಯಂಡ್ 2l. ಓಕೆ, ಇದ್ರದ್ದು ಏರಿಯಾ 2a ಅದ, ಇದ್ರದ್ದು ಏರಿಯಾನು 2a ಅದ. ಬಟ್ ಇದ್ರದ್ದು ಲೆಂತ್ ಎಷ್ಟದ, ಇದು 2l ಅದ, ಇದು ಸ್ವಲ್ಪ ಜಾಸ್ತಿ ಅದ. ಅಂದರೆ ನೀಲಿ ಕಟ್ಟ್ಯಾರ,
ಇದನ್ನ ಇಲ್ಲಿ ಕಟ್ಟಾರ, ಇದನ್ನ ಇಲ್ಲಿ ಕಟ್ಟಾರ, ಈ ರೀತಿ ಹಾರಿಜಾಂಟಲ್ ಸಸ್ಪೆಂಡೆಡ್ ಬಾರ್ ಮಾಡಿದ್ದಾರೆ. ಓಕೆ, ದ ಡೌನ್ವರ್ಡ್ ಫೋರ್ಸ್ ಆಫ್ 50 kN ಈಸ್ ಅಪ್ಲೈಡ್ ಟು ದ ರಿಜಿಡ್ ಬಾರ್. ಎಲ್ಲಿ ಅಪ್ಲೈ ಮಾಡಿದಾರೆ ಹೇಳಿಲ್ಲ ಅವರು, ಬಟ್ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ದ ಡೌನ್ವರ್ಡ್ ಫೋರ್ಸ್ ಆಫ್ 50 kN ಈಸ್ ಅಪ್ಲೈಡ್ ಟು ದ ರಿಜಿಡ್ ಬಾರ್ ಅಟ್ ದ ಸೆಂಟರ್ ಅಂತ ಹೇಳ್ಬೇಕವ. ಹಂಗೆ ಬರೀದ್ರೆ ತಪ್ಪದು. 50 kN ಇಲ್ಲಿ ಅಪ್ಲೈ ಮಾಡಿದಾರೆ ಅಂತ ತಿಳ್ಕೊಳ್ಳೋಣ. ಓಕೆ, ದ ಫೋರ್ಸ್ ಇನ್ ದ ಸೆಂಟ್ರಲ್ ಆ್ಯಂಡ್ ಈಚ್ ಆಫ್ ದ ಔಟರ್ ವೈರ್ ಈಸ್ ಅಂತ, ಔಟರ್ ವೈರ್ ಈಸ್ ಅಂತ. ಓಕೆ, ನಾನು ಇನ್ನೊಂದು ಕರೆಕ್ಷನ್ ಹೇಳ್ತೀನಿ. ಇಲ್ಲಿ ಡೌನ್ವರ್ಡ್ ಫೋರ್ಸ್ ಆಫ್ 50 kN ಈಸ್ ಅಪ್ಲೈಡ್ ಟು ದ ರಿಜಿಡ್ ಬಾರ್ ಅಂತ ಹೇಳಿದನ ನಾ ಏನಂತಂದೆ, ಅವು ಎಲ್ಲಿ ಅಪ್ಲೈ ಮಾಡೋಣ ಅಂತ ಹೇಳಬೇಕಿತ್ತು ಅಂತ ಹೇಳಿದೆ, ಸೆಂಟ್ರಲ್ಲಿ ಅಪ್ಲೈ ಮಾಡೋಣ ಅಂತ ಹೇಳ್ಬೇಕಿತ್ತಂತ. ಬಟ್ ಹೇಳಿಲ್ಲ. ಆದರೂ ಸರ್ ನೀವು ಸೆಂಟ್ರಲ್ಲಿ ಯಾಕೆ ತೊಗೊಂಡ್ರಿ ಕ್ವಶನ್ ಅಲ್ಲ, ಅವ ಹೇಳಿಲ್ಲ ಆದರೂ ಕೂಡ ಸೆಂಟ್ರಲ್ಲಿ ಯಾಕೆ ತೊಗೊಂಡು ಇಲ್ಲಿ ತೊಗೋಬೋದಿತ್ತು. ಯಾಕೆ ತೊಗೊಂಡೆ ಅಂದರೆ ಫಸ್ಟ್ ಸ್ಟೇಟ್ಮೆಂಟನ್ನು ನಾನು ಸ್ಯಾಟಿಸ್ಫೈ ಮಾಡಬೇಕಲ್ಲ, ಹಾರಿಜಾಂಟಲ್ ಬಾರ್ ಅಂತೇಳಿ. ಈಗ ನೋಡು, ಇದು 2A ಇದು ಮತ್ತು ಇದು ಎರಡು ಸಿಮೆಟ್ರಿ ಅದ, ಎರಡೂ ಸಿಮೆಟ್ರಿ ಅದಾದಮೇಲೆ ಇದನ್ನು ಹಾರಿಜಾಂಟಲ್ಲೇ ಇಡಬೇಕಂತಂದ್ರೆ ನೀವು ಮಿಡಲ್ ಮಾತ್ರ ಹಾಕ್ಬೇಕು ಫೋರ್ಸ್. ಮಿಡಲ್ ಬಿಟ್ಟು ಬೇರೆ ಕಡೆ ಹಾಕಿದೆ ಅಂತಂದರೆ ಅದು ಬಾರ್ ರಿಜಿಡ್ ಬಾರ್ ಹಾರಿಜಾಂಟಲ್ ಆಗಲ್ಲ, ಇನ್ಕ್ಲೈಂಡ್ ಆಗಿಬಿಡ್ತದೆ. ದೇರ್ಫೋರ್ ಯು ಹ್ಯಾವ್ ಓನ್ಲಿ ಲೆಫ್ಟ್ ವಿತ್ ಒನ್ ಆಪ್ಷನ್, ದಟ್ ಇಸ್ ಅ 50 kN ಮಸ್ಟ್ ಬಿ ದ ಸೆಂಟರ್. ಇಷ್ಟ ಆಯ್ತು. ಈಗ ನಾವೇನು ಮಾಡಬೇಕಂತಂದರೆ ಇವುಗಳಿಗೆ ಫೋರ್ಸ್ ಒಳಗೆ ಬರ್ಕೋ, ಫ್ರೀ ಬಾಡಿ ಡಯಾಗ್ರಾಮ್ ಒಳಗೆ ಬರ್ಕೋ. ಇದನ್ನೇನಂತನೋ ಇದನ್ನು P ಅಂತ ಬರಿ, ಇದನ್ನು P ಅಂತ ಬರಿ. ಸಿಮೆಟ್ರಿ ಇರೋದ್ರಿಂದ ಅಡ್ವಾಂಟೇಜ್ ತೊಗೊಳ್ಳೋಣ. ಇದು P ಇದು P ಅಂತ, ಮತ್ತು ಇದನ್ನು Q ಅಂತ ಬರೆಯೋಣ. ಈ P Q ಆಯ್ತಲ್ಲ ಇದು. ಓಕೆ, ನನ್ನ ಇವರ ಸಮೇಷನ್ ಇಕ್ವೇಷನ್ ಬರೆದ ಏನಂತ, ಮ್ಯಾಲೆ ಹೋಗೋ ಫೋರ್ಸು P + Q ಈಕ್ವಲ್ ಟು ಕೆಳಗೆ ಹೋಗೋ ಫೋರ್ಸು 50. ದೇರ್ಫೋರ್ 2P + Q ಈಸ್ ಈಕ್ವಲ್ ಟು 50. ಇದು ಒಂದು ಕಂಡೀಷನ್ ಆಯಿತು. ಮ್ಯಾಲೆ ಹೋಗೋ ಫೋರ್ಸ್ ಈಕ್ವಲ್ ಟು ಕೆಳಗೆ ಬರೋ ಫೋರ್ಸು ಆಯಿತು. ಇದಾದಮೇಲೆ ಮೊಮೆಂಟ್ ತೊಗೊಳೋಣ, ಯಾವುದೋ ಒಂದು ಪಾಯಿಂಟ್ ಒಳಗೆ. ಈ ಪಾಯಿಂಟ್ ಒಳಗೆ ಮೊಮೆಂಟ್ ತೊಗೊಳೋಣ. ಈ ಪಾಯಿಂಟ್ ಒಳಗೆ ಮೊಮೆಂಟ್ ತೊಗೊಂಡ್ರೆ ಏನಾಗ್ತದೆ, ಈ Q ಮ್ಯಾಲೆ ಉಂಟದ, Q ಇಂಟು L, ಮ್ಯಾಲೆ ಹೋಗೋ ಮೂಮೆಂಟು ಈಕ್ವಲ್ ಟು ಕೆಳಗೆ ಹೋಗೋ ಮೂಮೆಂಟು. Q ಇಂಟು L ಒಂದು ಮ್ಯಾಲೆ ಉಂಟದ, ಪ್ಲಸ್ ಮತ್ತು P ಇಂಟು 2L, P ಇಂಟು 2L ಇದನ್ನು ಮ್ಯಾಲೆ ಉಂಟದ ಮೂಮೆಂಟ್. ಓಕೆ, ಕೆಳಗೆ ಹೋಗೋ ಮೂಮೆಂಟ್ ಯಾವುದು, ಈಕ್ವಲ್ ಟು 50 ಇಂಟು L, 50 ಇಂಟು L ಕೆಳಗೆ ಉಂಟದ. ಇವೆರಡು ಈಕ್ವೇಟ್ ಮಾಡಿದ್ರೆ ಇನ್ನೊಂದು ಕಂಡೀಷನ್ ಬಂತು. ಈಗ ಏನು ಮಾಡ್ತೀವಿ ನಾವು, L ಕ್ಯಾನ್ಸಲ್ ಆಯಿತು. ಹಾಗಾದ್ರೆ Q + P ಈಸ್ ಈಕ್ವಲ್ ಟು 50, Q + P ಈಕ್ವಲ್ ಟು 50 ಆಯಿತು. ಈಗ ಇದು ನೋಡೋಣ, ಇಲ್ಲಿ ಸ್ವಲ್ಪ ಶಾಣತನ ಯೂಸ್ ಮಾಡೋಣ. 2P + Q ಈಕ್ವಲ್ ಟು 50 ಆಯ್ತಲ್ಲ, ಇದನ್ನ P + Q ಈಸ್ ಈಕ್ವಲ್ ಟು 50 ಅಂತ ಬರೋಣ. ಇದೇನಂತ, ಹಾಂ ತಪ್ಪತ್ತು ನೋಡಿ, ಇಲ್ಲ ತಪ್ಪಾಯ್ತು. ಹಾಂ, ಇಲ್ಲಿ ಏನು ತಪ್ಪತ್ತೇಳು, ಮೂಮೆಂಟ್ ತೊಗೊಂಡು ನಾವು ಎರಡು ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಯೂಸ್ ಮಾಡಿದ್ವಿ, ಹೌದಾ. ಎರಡು ಕಡೆ ಈಕ್ವಿಲಿಬ್ರಿಯಮ್ ಕಂಡೀಷನ್ಸ್ ಯೂಸ್ ಮಾಡಿದ್ರು ಕೂಡ ಮತ್ತೆ ಅದು 2P Q ಈಕ್ವಲ್ ಟು 50 ಬರ್ತದೆ, ಹೌದಾ. ಈ ಟೈಪ್ ಬೇಡ. ಇಲ್ಲಿ ನೋಡಿ, 2 ಆಯ್ತಿಲ್ಲ, ಇಲ್ಲಿ 2P ಆಗ್ತದೆ, ಇದನ್ನು 2P ಆಗ್ತದೆ. Q + 2P = 50, Q + 2P = 50 ಅಂದ್ರೆ ನಾವು ಈ ಕಂಡೀಷನ್ ತೊಗೊಂಡಿದ್ದೇನೋ ರೈಟ್ ಐತೆ, ಬಟ್ ಈ ಕಂಡೀಷನ್ ತೊಗೋಬಾರ್ದಿತ್ತು. ಯಾಕಂದರೆ ಥಿಯರಿ ಹೇಳವತ್ತಿಗೆ ಹೇಳಿದ್ದೀನಿ ಏನಂತಂದರೆ, ಯಾವಾಗಲೂ ಈ ಟೈಪ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಎರಡು ಕಂಡೀಷನ್, ಒಂದು ಈಕ್ವಿಲಿಬ್ರಿಯಮ್ ಕಂಡೀಷನ್ ತೊಗೊಳ್ಬೇಕು, ಎರಡನೇದು ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ತೊಗೋಬೇಕು. ನಾನು ಏನು ಮಾಡಿದೆ, ಇದನ್ನು ಈಕ್ವಿಲಿಬ್ರಿಯಮ್ ಕಂಡೀಷನ್, ಇದು ಈಕ್ವಿಲಿಬ್ರಿಯಮ್ ಕಂಡೀಷನ್ ತೊಗೊಂಡೆ, ತಪ್ಪಾಗಲಿಕ್ಕೆ ಶುರು ಆಯಿತು. ಅದಕ್ಕೆ ನಾವೇನು ಮಾಡೋಣ, ಈಗ ಒಂದು ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ತೊಗೊಳ್ಳೋಣ. ಈಕ್ವಿಲಿಬ್ರಿಯಮ್ ಕಂಡೀಷನ್ ಮುಗೀತು. ಈಗ ಯಾವುದದು 2P + Q ಈಕ್ವಲ್ ಟು ಅದೇನಂತಲ್ಲ ಈಕ್ವಿಲಿಬ್ರಿಯಮ್ ಕಂಡೀಷನ್ ಮುಗಿತು. ಈಗ ಒಂದು ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ತೊಗೊಳ್ಳೋಣ. ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ಏನು ಹೇಳ್ತಂದರೆ, ಈ ಬಾರ್ ಬಿಕಾಸ್ ಆಫ್ ದಟ್ 50 kN ಏನಾದ್ರು ಕೆಳಗೆ ಬಂತಂದ್ರೆ ಈಗ ಸಮನಾಗಿ ಬರ್ತೈತಿ. ಈಗ ಸಮನಾಗಿ ಬಂತಂದ್ರೆ ಇಲ್ಲಿ ಎಷ್ಟೈತೆ ಡಿಫ್ಲೆಕ್ಷನ್, ಈ ವೈರು ಎಷ್ಟು ಕೆಳಗೆ ಬಂತಂದ್ರೆ ಇದು ಡೆಲ್ಟಾ, ಒಂದು ಯಾವುದೋ ಒಂದು ಹೆಸರು ಬರೀ ಡೆಲ್ಟಾ P, ಹೌದಾ. ಹಾಗಾದ್ರೆ ಈ ಬಾರ್ ಎಷ್ಟು ಕೆಳಗೆ ಬಂತು, ಇದನ್ನು ಡೆಲ್ಟಾ Q, ಇದು ಎಷ್ಟು ಬಂತು, ಇದು ಡೆಲ್ಟಾ P. ಅಂದರೆ ಈಗ ಡೆಲ್ಟಾ P ಈಸ್ ಈಕ್ವಲ್ ಟು ಡೆಲ್ಟಾ Q ಅನ್ಬೋದಾ, ಬಿಕಾಸ್ ಇದು ಹಾರಿಜಾಂಟಲ್ ಇರಬೇಕಲ್ಲ ಅದು, ಅಂದ್ರೆ ಇಷ್ಟು ಬಂತು. ಹಾಗಾದ್ರೆ ಇದಕ್ಕೆ PL/AE ಈಕ್ವೇಷನ್ ಬರೋಣ. L ಎಷ್ಟೈತಪ್ಪ, 2L ಡಿವೈಡೆಡ್ ಬೈ A ಎಷ್ಟೈತಿ, 2A ಇಂಟು E, PL/AE ಇದು, ಹೌದಾ. ಬಟ್ ಇದು 2L 2AE ಯಾಕೆ ಬರ್ತದೆ ಅಂದರೆ ಇದು ಬರ್ದೆ ನಾವು. ಈಗ ನೆಕ್ಸ್ಟ್ ಈಕ್ವಲ್ ಟು Q ಬರೋಣ. Q ಬರೆದಾಗ ಏನಾಗ್ತದೆ, QL ಅಪಾನ್ 3A ಇಂಟು E. ಓಕೆ, ಈ ಈಕ್ವೇಷನ್ ಬಂತು. ಇದರೊಳಗಡೆ L ಕ್ಯಾನ್ಸಲ್, E ಕ್ಯಾನ್ಸಲ್, A ಕ್ಯಾನ್ಸಲ್, 2 ಕ್ಯಾನ್ಸಲ್. ಈ ಕಡೆ ಏನು ಉಳಿತು, ಏನು ಉಳಿದಿಲ್ಲ, P ಅಷ್ಟು ಉಳಿದಿದೆ. ಈ ಕಡೆ ಏನು ಉಳಿದ, Q/3 ಉಳಿದ. ಹಾಗಾದ್ರೆ P ಈಕ್ವಲ್ ಟು ಏನಾಯ್ತು, ಸಾರಿ Q ಈಕ್ವಲ್ ಟು ಏನಾಯಿತು, Q ಈಕ್ವಲ್ ಟು 3P ಆಯಿತು. ಈ Q ಈಕ್ವಲ್ ಟು 3P ಇದರೊಳಗೆ ಹಾಕು. 2P + 3P ಈಕ್ವಲ್ ಟು 50. ದಿಸ್ ಈಸ್ ಯುವರ್ 5P ಈಕ್ವಲ್ ಟು 50. ದೇರ್ಫೋರ್ P ಈಕ್ವಲ್ ಟು 10. ನಾವು P ಈಕ್ವಲ್ ಟು 10 ಬಂತು. ಹಾಗಾದ್ರೆ ಇದು P ಈಕ್ವಲ್ ಟು 10 ಇರ್ತದೆ. ಇದು 10 ಇತ್ತಂದ್ರೆ ಇದು ಎಷ್ಟು ಇರಬೇಕು, ಇದು 30 ಇರಲೇಬೇಕಲ್ಲ, ಬಿಕಾಸ್ ಇಲ್ಲಿ 50 ಅದ. ದೇರ್ಫೋರ್ ಇದು 30. ದೇರ್ಫೋರ್ ನಿನ್ನ ಆನ್ಸರ್ ಏನಂತಂದರೆ ನೋಡೋಣ, ಈಗ ಆಪ್ಷನ್ಸ್ ಇರೋದು. ಆಪ್ಷನ್ಸ್ ಒಳಗೆ ನೋಡಿಕೊಂಡಾಗ ಇಲ್ಲಿ ಬಂದ ಮತ್ತು ದ ಲೋಡು ಎಲ್ಲಿದ, ಫೋರ್ಸಸ್ ಇನ್ ದ ಸೆಂಟ್ರಲ್ 30 ಇರಬೇಕಂತ, ಆ್ಯಂಡ್ ಈಚ್ ಔಟರ್ ವೈರ್ಸ್ ಒಳಗೆ ಎಷ್ಟು ಇರಬೇಕು, 10 ಇರಬೇಕಂತ. ಓಕೆನಾ, ದಿಸ್ ಇಸ್ ಯುವರ್ ರೈಟ್ ಆನ್ಸರ್. ಓಕೆ, ಡನ್. ಸ್ವಲ್ಪ ದೊಡ್ಡದು ಅನಿಸ್ತಲ್ಲ ಇದು. ಆ್ಯಕ್ಚುಲಿ ಗೇಟ್ ಪ್ರಾಬ್ಲಮ್ ಇದೆ, ಗೇಟು IAS ಪ್ರಾಬ್ಲಮ್ಸ್ ಇಂಥ ದೊಡ್ಡ ಇರ್ತಾವೆ. ಇಲ್ಲಿ ಸ್ವಲ್ಪ ಅನಾಲಿಸಿಸ್ ಮಾಡ್ಬೇಕು. ಒಂದು 8 ಪ್ರಾಬ್ಲಮ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಜಲ್ದಿ ಆಗ್ತದೆ. ಇದು ನಾವು ಕುಂತ್ಕೊಂಡು ಮಾಡ್ಬೇಕಾದ್ರೆ ಎಷ್ಟು ಮಾಡ್ಬೋದು, ಇಲ್ಲಿ ಮಾಡಿ ನೋಡಿರಿ, ಆ ಎಕ್ಸಾಮ್ನೇ ಮಾಡಿದ್ದು ಆಯಿತಾ. ಇಲ್ಲಿ P ಬರದೆ, ಇಲ್ಲಿ Q ಬರದೆ, ಫಸ್ಟ್ ಇಲ್ಲಿ ತನಕ ಬರೆದಿದೆ, ಆಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡೆ, ಆಮೇಲೆ ಇದು ಮಾಡಿದೆ. ಇದು ಬರೋ ತಕ್ಷಣ ಏನು ಮಾಡಿದ್ರೆ 2P + Q = 50 ಬರದೆ, 2P + Q = ಇಲ್ಲಿ 50 ಬರದೆ. ಬರೋ ತಕ್ಷಣ ನೆಕ್ಸ್ಟ್ ಏನಾಯ್ತು, ಇನ್ನೊಂದು ಇಲ್ಲಿ ಮಾಡ್ಕೊಂಡು ನೋಡಿ, ಇದು ಯಾವ ಕಂಡೀಷನ್ ಮಾಡಿದ್ದನ್ನ
ಡಿಸ್ಪ್ಲೇಸ್ಮೆಂಟ್ ಕಂಡೀಷನ್ ಬರ್ಕೊಂಡೆ, ಕಂಡೀಷನ್ ಬಂದಮೇಲೆ ನನಗೆ ಆನ್ಸರ್ ಬರುತ್ತೆ. ರೈಟ್, ಕೆಲವು ಮನಸ್ಸಿನೊಳಗೆ ಮಾಡ್ಕೊಂಡಿರ್ತೀವಿ ನಾವು. ಓಕೆ, ನೆಕ್ಸ್ಟ್ ಅ ಟ್ರೈಪಾಡ್ ಕ್ಯಾರಿಂಗ್ ಅ ಟೋಟಲ್ ಸ್ಟೇಷನ್ ಸರ್ವೆ ಇನ್ಸ್ಟ್ರೂಮೆಂಟ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್. ಅದು ಎದ್ರದ್ದು ಎಕ್ಸಾಂಪಲ್ ಅಂದರೆ ನಾನ್ ಕೋಪ್ಲೆನಾರ್ ಕಾನ್ಕರೆಂಟ್, ಎಲ್ಲವೂ ಒಂದು ಕಡೆ ಮೀಟ್ ಆಗಿರ್ತಾವೆ ಬಟ್ ಒಂದೇ ಪ್ಲೇನ್ ಒಳಗೆ ಇರಂಗಿಲ್ಲ. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ಅ ಸ್ಟೀಲ್ ವೈರ್ ಆಫ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ 200 kN/m², diameter 1 mm, when wound on the drum of diameter 1 meter approximately equal to. ಈ ಪ್ರಾಬ್ಲಮ್ ಏನಂತಂದರೆ, ಒಂದು ಡ್ರಮ್ ಅದ ಅಂತ ಹಿಂಗೊಂದು ಡ್ರಮ್ ಅದ. ಈ ಡ್ರಮ್ಮಿಗೆ ಒಂದು ವೈರನ್ನು ಏನು ಮಾಡ್ಯಾರ, ಹಿಂಗೆ ಸುತ್ತಿದಾರ. ಈಗ ಸುತ್ತಿದಾರ ಅಂದಮೇಲೆ ಇದ್ರೊಳಗಡೆ ಬೆಂಡಿಂಗ್ ಸ್ಟ್ರೆಸ್ ಇರ್ತದೆ. ಫಸ್ಟ್ ವೈರ್ ಹೆಂಗಿತ್ತದು, ಹಿಂಗಿತ್ತದು. ಆ ವೈರನ್ನು ಏನು ಮಾಡ್ಯಾರ, ಹಿಂಗೆ ಎಳ್ಕೊಂಬಂದು ಇದನ್ನು ಹಿಂಗೆ ರೌಂಡ್ ಮಾಡಿ ಹಿಂಗೆ ಸುತ್ತಿದಾರೆ ಅಂದ್ರೆ ಈ ವೈರ್ ಒಳಗಡೆ ಬೆಂಡಿಂಗ್ ಸ್ಟ್ರೆಸ್ ಇರ್ತದೆ. ಓಕೆ, ಆ ವೈರ್ ಹೆಂಗದ, ಹಿಂಗಿತ್ತು, ಅದು ಹಿಂಗೆ ಬಂದು ಹಿಂಗಾಗಿದೆ ಅಂದ್ರೆ ಇದು ಬೆಂಡಿಂಗ್ ಸ್ಟ್ರೆಸ್ ಬಂದದ. ದಿಸ್ ಈಸ್ ನಥಿಂಗ್ ಬಟ್ ಸಮಥಿಂಗ್ ಅ ವೈರ್ ಲೈಕ್ ದಿಸ್. ನಾವು ಜಸ್ಟ್ we will analyze like this. When we analyze like this, then this is your neutral axis. This is your neutral axis and somewhere center will be there ಅಂತಂದ್ರೆ ಇದೇನಿದು ರೇಡಿಯಸ್. ಅರ್ಥಾಯ್ತಾ? ಹಿಂಗದ ಇದು. ಹಿಂಗಿದ್ದಾಗ ಪ್ರಾಬ್ಲಮ್ ಒಳಗೆ ನಮ್ಮ ಈಕ್ವೇಷನ್ಸ್ ಅದ ಏನದು, F/y = E/r ಸೈಡನ್ನು ಯೂಸ್ ಮಾಡ್ಕೊಳ್ತೀನಿ. E/r ಸೈಡ್ ಯೂಸ್ ಮಾಡ್ಕೊಂಡಾಗ ವಾಟ್ ಇಸ್ ಎಫ್ ಅಂತಂದ್ರೆ ಸ್ಟ್ರೆಸ್. ಇದರೊಳಗೆ ಎಷ್ಟು ಸ್ಟ್ರೆಸ್ ಅದ ನನಗೆ ಗೊತ್ತಿಲ್ಲ. ಡಿವೈಡೆಡ್ ಬೈ y ಅಂತಂದ್ರೆ ಏನು ಅಂತಂದ್ರೆ ಇದ್ರದ್ದು ಡಯಾಮೀಟರ್ ಬೈ 2. ಡಯಾಮೀಟರ್ ಆಫ್ ವೈರ್ ಎಷ್ಟೈತಿ, 1 mm ಐತಿ. 1 mm ಡಯಾಮೀಟರ್ ಐತೆ ಅಂದ್ರೆ ಇದು 0.5 mm ಬಂತಿದ್ದು. ಓಕೆ, ಈ ಎಷ್ಟು ಕೊಟ್ಟನ ಅಂತಂದರೆ ಅವ ಹೇಳಿದ್ದೇನೆ 200 kN/m² ಅಂತ. ಅದನ್ನು 200 × 10⁻³ Nm² ಬರೀತೀನಿ. ಡಿವೈಡೆಡ್ ಬೈ r, ರೇಡಿಯಸ್ ಎಷ್ಟು, ಈಗ ಇದು ರೇಡಿಯಸ್ ನೋಡು, ಇದು ರೇಡಿಯಸ್ ಆಫ್ ಕರ್ವೇಚರ್. ಇದರೊಳಗೆ ಏನಾಗ್ತದೆ, ಇದು ರೇಡಿಯಸ್ ಆಫ್ ಕರ್ವೇಚರ್ ಅಂತ. ಈ ವೈರನ್ನು ನಾನು ಡ್ರಮ್ಮಿಗೆ ಸುತ್ತಿರೋದ್ರಿಂದ ಡ್ರಮ್ಮದ ಡಯಾಮೀಟರ್ ಎಷ್ಟೈತಿ, ಡ್ರಮ್ಮದ ಡಯಾಮೀಟರ್ 1 ಮೀಟರ್ ಇರೋದ್ರಿಂದ ರೇಡಿಯಸ್ 500 mm ಆಗ್ತದೆ. ಓಕೆ, ಇಷ್ಟಾದರೆ ಮುಗೀತು. ಈ ಎರಡು ಶೂನ್ಯಗಳು ಹೋಯಿತು. ಹಾಗಾದರೆ ಇದು 0.5 ಮಾಡ್ಕೊ. F = 2 × 0.5 ಅಂದರೆ 1 ಆಗ್ತದೆ, ಡಿವೈಡೆಡ್ ಬೈ 5. ಓಕೆ, ಆನ್ಸರ್ ಎಷ್ಟು ಬರ್ತದೆ, ಇದು 200 ಬರ್ತದೆ. ಇಲ್ಲೇ ಬರ್ತದೆ ನೋಡಿ, 2 × 0.5 is 1, 1/0.5 is 1/5 is 0.2, 0.2 × 1000 is 200. Okay, therefore 200 is the right answer. A roller of diameter ಸೇಮ್. ಇದು ಪ್ರಾಬ್ಲಮು ಮತ್ತು ಈ ಪ್ರಾಬ್ಲಮು 100% ಸೇಮ್ ಅದ. ಇದನ್ನು ನೀವೇ ಸಾಲ್ವ್ ಮಾಡಿ ಇದು 5000 ಆನ್ಸರ್ ಬರ್ಸಲಿಕ್ಕೆ ಟ್ರೈ ಮಾಡಿರಿ. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಒಂದು ಬೀಮ್ ಕೊಟ್ಟಿದ್ದಾನೆ. ಆ ಬೀಮಲ್ಲಿ ಒಂದು ಪಾಯಿಂಟ್ P ಮತ್ತು Q ಅಂತ ಮೆನ್ಷನ್ ಮಾಡಿದ್ದಾನೆ. ಅದಕ್ಕೆ ಯಾವ ಡಯಾಗ್ರಾಮು ಸೂಟೇಬಲ್ ಆಗುತ್ತಾ ಅಂತ ಕೇಳಿದ್ದಾನೆ. ಫಸ್ಟ್ ಇದು ಸೆಂಟರ್ಗಿಂತ ಈ ಕಡೆಗೆ ಅದ. ಓಕೆ, ರೈಟ್, ಈ ಕಡೆಗೆ ಅದ. ಆಮೇಲೆ ಈ P ಎಲ್ಲಿದೆ ಅಂದರೆ ನ್ಯೂಟ್ರಲ್ ಆಕ್ಸಿಸ್ ಒಳಗದ. ನ್ಯೂಟ್ರಲ್ ಆಕ್ಸಿಸ್ ಒಳಗಡೆ ಯಾವುದೇ ರೀತಿಯ ಆಕ್ಸಿಯಲ್ ಅಥವಾ ಕಂಪ್ರೆಸಿವ್ ಸ್ಟ್ರೆಸ್ ಇರಂಗಿಲ್ಲ ಅಂದರೆ Pಗೆ ನನಗೆ ಯಾವುದಾಗಬೇಕು, Pಗೆ ಇದು ಮತ್ತು ಇದು ಆಪ್ಷನ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಇಲ್ಲೇನು ಮಾಡೋಣ, ಟೆನ್ಷನ್ ಹಾಕ್ಕೊಂಡೆ ನಾನು, ಇಲ್ಲಿ ಟೆನ್ಷನ್ ಹಾಕ್ಯಾನ. P ಒಳಗಡೆ ಏನೈತಿ, P ಒಳಗಡೆ ಯಾವುದೇ ರೀತಿಯ ಸ್ಟ್ರೆಸ್ ಇಲ್ಲ. ಇದಕ್ಕೆ ನೀವು ಸ್ಟ್ರೆಸ್ ಬ್ಲಾಕ್ ಡಯಾಗ್ರಾಮ್ ಹಾಕಿದ್ರೆ ಹೆಂಗೆ ಬರ್ತದೆ, ಹಿಂಗೆ ಬರ್ತದೆ. ದೇರ್ಫೋರ್ P ಇದರೊಳಗಡೆ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲ. ಹಾಗಾದ್ರೆ ಎರಡು ಆಪ್ಷನ್ ಹೋಯಿತು. ಹಾಗಾದ್ರೆ ಇಲ್ಲಿ ಯಾವ ಸ್ಟ್ರೆಸ್ ಅದ, ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕು. ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕಿದ್ರೆ ಹಿಂಗೆ ಬರ್ತದ, ಹಿಂಗೆ ಬರ್ತದ. ಇದಕ್ಕೆ ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕಿದರೆ ಹಿಂಗೆ ಬರ್ತದೆ. ಓಕೆ, ಅಟ್ ದಿಸ್ ಪಾಯಿಂಟ್ ಶಿಯರ್ ಫೋರ್ಸ್ ಅಂತ ಐತಲ್ಲ, ಅಟ್ ದಟ್ ಪಾಯಿಂಟ್ ಶಿಯರ್ ಫೋರ್ಸ್ ಅದ. ಶಿಯರ್ ಫೋರ್ಸ್ ಅಂದ್ರೆ ಶಿಯರ್ ಸ್ಟ್ರೆಸ್ ಇರ್ತದೆ. ದೇರ್ಫೋರ್ ನಿನಗೆ ಈ ಆಪ್ಷನ್ ಮತ್ತು ಈ ಆಪ್ಷನ್ನು ನೋಡಬೇಕಾಯ್ತು. ಈಗ ನಾವು ವಿಲ್ ಕಮ್ ಟು ದ ಕ್ಯೂ ಒಳಗೆ ಬಂದಾಗ ಏನಾಗ್ತದೆ ನೋಡಿ. ಕ್ಯೂ ಒಳಗೆ ಬಂದಾಗ ಏನೇನದ, ಕ್ಯೂ ಬಾಟಮ್ ಮೋಸ್ಟ್ ಫೈಬರ್ ಆಗಿರೋದ್ರಿಂದ ಈ ಲೋಡಿಗೆ ಇದು ಕಂಪ್ರೆಷನ್ ಆಕ್ಟ್ ಆಗ್ತದೆ, ಹೌದಲ್ಲ? ಟೆನ್ಷನ್ ಆಗ್ತದೆ. ಬಾಟಮ್ ಮೋಸ್ಟ್ ಫೈಬರ್ ಟೆನ್ಷನ್ ಕ್ರಿಯೇಟ್ ಆಗಿರೋದ್ರಿಂದ ನೀ ಟೆನ್ಷನ್ ಯಾವುದದ ನೋಡ್ಕೊ. ಈ ಮತ್ತು ಇದರ ಎರಡು ಆಪ್ಷನ್ ಒಳಗೆ ಇದಕ್ಕೆ ಟೆನ್ಷನ್ ಅದ. ದೇರ್ಫೋರ್ ದಿಸ್ ಇಸ್ ಯುವರ್ ರೈಟ್ ಆನ್ಸರ್, ದಿಸ್ ಇಸ್ ಯುವರ್ ರಾಂಗ್ ಆನ್ಸರ್. ರೈಟು? ಓಕೆ, ನೆಕ್ಸ್ಟ್. 2 like parallel forces are acting at a distance 24 meter apart. ಲೈಕ್ ಫೋರ್ಸಸ್ ಅಂದರೆ ಒಂದು ಫೋರ್ಸಿಂಗ್ ಹೊಂಟಿದ್ರೆ ಇನ್ನೊಂದು ಫೋರ್ಸನ್ನು ಹಾಗೆ ಹೊಂಟದ, ಮತ್ತು ಪ್ಯಾರಲಲ್ಲೇ ಇರಬೇಕು. ಬರ್ದ ನಾವು ಪ್ಯಾರಲಲ್ ಅಂತೇಳಿ. ರಿಸಲ್ಟೆಂಟ್ ಈಸ್ 20 kN. ಇವೆರಡರದ್ದು ರಿಸಲ್ಟೆಂಟ್ ಏನೈತಿಲ್ಲ, ಇದಕ್ಕೊಂದು P ಲೋಡ್ ಅಂತ ಕೊಡು, Q ಲೋಡ್ ಅಂತ ಕೊಡು. ಇವೆರಡರದ್ದು ರಿಸಲ್ಟೆಂಟ್ ಏನೈತಿಲ್ಲ, ಅದು ಅದೆಷ್ಟೈತಿ, 20 kN ಐತಂತೆ. ಇಫ್ ದ ಲೈನ್ ಆಫ್ ಆ್ಯಕ್ಷನ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ಈಸ್ 6 ಮೀಟರ್ ಫ್ರಮ್ ಎನಿ ಆಫ್ ದ ಫೋರ್ಸ್, ಅಂದರೆ ಇದ್ರದ್ದನ್ನು 6 ಮೀಟರ್ ಅಂತ ತೊಗೊಂಡ್ರೆ ದೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ 2 ಫೋರ್ಸಸ್ ಅಂತ ಕೇಳಿದಾನೆ. P ಮತ್ತು Q ಎರಡು ಕೂಡಿಸಿದ್ರೆ 20 ಬರಲೇಬೇಕು. ಇಲ್ಲಿ ಯಾವ ಆಪ್ಷನ್ ನೋಡೋಣ, 15 + 5 20, 20 + 5 ರಾಂಗ್ ಆನ್ಸರ್, 15 + 15 ರಾಂಗ್ ಆನ್ಸರ್, 10 + 10 ಇದು ರೈಟ್ ಆನ್ಸರ್. ಇದು ರೈಟ್ ಆನ್ಸರು, ಇದು ರೈಟ್ ಆನ್ಸರ್. ಈಗ ಈ ರಿಸಲ್ಟೆಂಟ್ ಏನಾದರೂ ಇವೆರಡು ಫೋರ್ಸ್ಗಿಂತ ಮಿಡಲ್ ಇತ್ತಂದರೆ, ಎರಡು ಫೋರ್ಸ್ಗಿಂತ ರಿಸಲ್ಟೆಂಟ್ ಮಿಡಲ್ ಇತ್ತಂದರೆ 10 ಆಗ್ತಿತ್ತು. ಹಾಗಾದ್ರೆ ಇದು ರಿಸಲ್ಟೆಂಟ್ ಮಿಡಲ್ ಇಲ್ಲ, ಇಲ್ಲಿ 6 ಮೀಟರ್ ಅದ, ಟೋಟಲ್ 24 ಒಳಗಡೆ ಇದು 18 ಮೀಟರ್ ಅದ. ಹಿಂಗಿರೋದ್ರಿಂದ ಇದು ತಪ್ಪಾಗುತ್ತೆ. ಅಂದರೆ ಇದು ಬೇರೆ ಫೋರ್ಸ್, ಇದು ಬೇರೆ ಫೋರ್ಸ್. ದೇರ್ಫೋರ್ 15 and 5 ಇಸ್ ದ ರೈಟ್ ಆನ್ಸರ್. ನಾನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ರೈಟ್, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ ಸ್ಟ್ರಕ್ಚರ್. ಸ್ಟೀಲ್ ಸ್ಟ್ರಕ್ಚರ್ ಪ್ರಕಾರ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ದ ಮ್ಯಾಕ್ಸಿಮಮ್ ಎಡ್ಜ್ ಡಿಸ್ಟೆನ್ಸ್ ಆಫ್ ಫಾಸ್ಟ್ನರ್ ಅಥವಾ ರಿವೇಟ್ ಅಥವಾ ಬೋಲ್ಟ್ ಫ್ರಮ್ ಆ್ಯನ್ ಎಡ್ಜ್ ಶುಡ್ ನಾಟ್ ಎಕ್ಸೀಡ್ 12 t ಅಂತ ಹೇಳಿದ್ರೆ ವೇರ್ ಎಪ್ಸಿಲಾನ್ = 1 ಅಂತ.
ಬಟ್ ಆ್ಯಕ್ಚುಲಿ ಕೋಡ್ ಬುಕ್ ಪ್ರಕಾರ ಏನೈತೆ ಅಂತಂದ್ರೆ 12 T epsilon ಅಂತ ಇಕ್ವೇಷನ್ ಅದ. ಈ 12 T epsilon E ಅದ, ಬಟ್ epsilon = 1 ಅಂತ ಕೊಟ್ಟಿದ್ದಾನೆ. therefore this option is correct one. The compression member, the maximum pitch of the tacking bolts should be 600 mm ಅಂತ ಕರೆಕ್ಟ್ ಇದೆ. ಕಂಪ್ರೆಷನ್ ಮೆಂಬರ್ ಒಳಗಡೆ 600 mm ಇರ್ತದೆ. ಅಕಸ್ಮಾತ್ ಈ ಕಂಪ್ರೆಷನ್ ತೆಗೆದು ಏನಾದರೂ ಇಲ್ಲಿ ಟೆನ್ಷನ್ ಅಂತ ಬರೆದಿದ್ರೆ ಅದಕ್ಕೆ ಅದು 1000 mm ಅಂತ ಬರೀಬೇಕಿತ್ತು ಇಲ್ಲಿ. ಓಕೆ, ಇದು ಕರೆಕ್ಟ್ ಅದ. ಓಕೆನಾ. ದ ಮಿನಿಮಮ್ ಪಿಚ್ ಆಫ್ ಬೋರ್ಡ್ಸ್ ಇನ್ ಕೇಸ್ ಆಫ್ ಕಂಪ್ರೆಷನ್ ಮೆಂಬರ್ಸ್ ಶುಡ್ ನಾಟ್ ಎಕ್ಸೀಡ್ 16 T or 200 mm ವಿಚ್ ಎವರ್ ಇಸ್ ಲೆಸ್ ಅಂತ ಹೇಳಿದಾನೆ. ಇದು ಭಾಳ ಚೆನ್ನಾಗಿದೆ. ಇದು ಇಲ್ಲಿ ಏನು ಬರ್ದಾನ ಅಂದ್ರೆ ಕಂಪ್ರೆಷನ್ ಬರ್ದಾನ ತಪ್ಪು. ಇಲ್ಲಿ ಏನಾದರೂ ಟೆನ್ಷನ್ ಅಂತ ಬರೆದಿದ್ರೆ ಇದು ಆನ್ಸರ್ ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಕಂಪ್ರೆಷನ್ ಅಂತ ಬರೋದು 16 T 200 mm ವಿಚ್ ಎವರ್ ಇಸ್ ಲೆಸ್ ಅಂದ್ರೆ ದಿಸ್ ಇಸ್ ರಾಂಗ್. ಅರ್ಥ. ಹಾಗಾದ್ರೆ ಕ್ವಶನ್ ಏನು ಹೇಳಿಗ, ಈ ಸರ್ ಅಲ್ಲಿ ಟೆನ್ಷನ್ ಅಂತ ಬರ್ದಿದ್ರೆ ಅದು ಆನ್ಸರ್ ಕರೆಕ್ಟ್ ಆಗಿತ್ತು ರೀ. ಈಗ ಕಂಪ್ರೆಷನ್ ಆಯ್ತಂದ್ರೆ ಮತ್ತೆ ಅದರದ್ದು ರೂಲ್ ಏನದ ಅರ್ಥ. ಕಂಪ್ರೆಷನ್ ಅಂತ ಬರ್ದಿದ್ರೆ ನಾನು ನೆನಪಾಗ್ತಾ ಇಲ್ಲ. ಕಂಪ್ರೆಷನ್ ಅಂತ ಬರ್ದಿದ್ರೆ ಏನು 25 D ಏನು ಐತೆ ನೋಡ್ರಿ, ಸ್ವಲ್ಪ ನೆನಪಾಗ್ತಿಲ್ಲ. ಅಲ್ಲ 2.5 times ಬೋಲ್ಟ್ ಡಯಾಮೀಟರ್ ಏನೋ ಒಂದು ಐತೆ, ನಾನು ನೆನಪಾಗ್ತಿಲ್ಲ. ಬಟ್ ಇಲ್ಲಿ ಕಂಪ್ರೆಷನ್ ಜಾಗದೊಳಗೆ ಟೆನ್ಷನ್ ಬರ್ದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗ್ತೈತೆ. ವಿತ್ ಆಯ್ತು, ಇದು ತಪ್ಪಾಯ್ತಾ, ಇದು ಕರೆಕ್ಟ್ ಇರ್ತೈತಿ, ನೋ ಪ್ರಾಬ್ಲಮ್. ರೈಟ್. ನೆಕ್ಸ್ಟ್ ಕ್ವಶನ್, ದ ಮಿನಿಮಮ್ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಆಫ್ ಪ್ರೀ ಟೆನ್ಷನ್ಡ್ ಆ್ಯಂಡ್ ಪೋಸ್ಟ್ ಟೆನ್ಷನ್ಡ್ ಬೀಮ್ಸ್. ಇದನ್ನು ಪ್ರೀ ಟೆನ್ಷನ್ ಒಳಗಡೆ ಮತ್ತು ಪೋಸ್ಟ್ ಟೆನ್ಷನ್ ಒಳಗಡೆ ಎಷ್ಟು ಇರಬೇಕಂತ ಕೇಳಿದ್ರೆ ದ ಆನ್ಸರ್ ಈಸ್ ಇದು 40-30 ಆಗಲಿ ನೋಡಿ. 40-30 ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 37, ಯೂಸಿಂಗ್ ದ ಸ್ಟ್ರೆಸ್ ಬ್ಲಾಕ್ ಡಯಾಗ್ರಾಮ್ ಆಸ್ ಪರ್ ದಿಸ್ ಕೋಡ್. ಯಾವುದಂದ್ರೆ ಇದು 1 ಕ್ವಶನ್ ಬೈ ಹೆಟ್ ಹಾಕೊಂಡಿದ್ರೆ ಅಂದರೆ ಕರೆಕ್ಟ್. ನೆಕ್ಸ್ಟ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಟೀಲ್ ಸ್ಟ್ರಕ್ಚರ್. ಸ್ಟ್ರಕ್ಚರಲ್ ಮೆಂಬರ್ ಸಬ್ಜೆಕ್ಟೆಡ್ ಟು ಡೈರೆಕ್ಟ್ ಟೆನ್ಷನ್ ಆ್ಯಂಡ್ ಕಾಂಪ್ರೆಷನ್. ಡೈರೆಕ್ಟ್ ಟೆನ್ಷನ್ ಆ್ಯಂಡ್ ಕಾಂಪ್ರೆಷನ್ ಅಂತಂದರೆ ಅದು ಯಾವ್ದು ಬರ್ತದ? ಈಗ ಒಂದು ಮೆಂಬರ್ ಹಿಂಗದ, ಇನ್ನೊಂದು ಮೆಂಬರ್ ಹಿಂಗೆ ಕನೆಕ್ಟ್ ಮಾಡಿದ್ವಿ ಅಂದ್ರೆ ಈ ಕಡೆ ಫೋರ್ಸ್ ಹಾಕಿದ್ರಿ ಅಂತ ಡೈರೆಕ್ಟ್ ಟೆನ್ಷನ್. ಇದು ಶಿಯರ್ ಗೇರ್ ಯಾವುದು ಬರಂಗಿಲ್ಲ. ಇದು ಯಾವ್ದು ಅಂತಂದ್ರೆ ಇದು ಯಾವ್ದು ಜಾಯಿಂಟ್ ಇದೆ? ಬಟ್ ಜಾಯಿಂಟ್ ಆಗಿರೋದ್ರಿಂದ 1-5 ಬರ್ತದೆ. 1-5 ನಿನ್ನ ಹತ್ರ ಈ ಆಪ್ಷನ್ ಮತ್ತು ಈ ಆಪ್ಷನ್ ಅದ. ಈಗ ನಾವು 3ನೇ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಈಗ 2ನೇ ಚೆಕ್ ಮಾಡೋಣ. ಜಾಯ್ನಿಂಗ್ ಟು ಸರ್ಫೇಸಸ್ ಅಪ್ರಾಕ್ಸಿಮೇಟ್ಲಿ ಅಟ್ ರೈಟ್ ಆ್ಯಂಗಲ್ ಟು ಈಚ್ ಅದರ್. ಒಂದು ಹಿಂಗೆ ಇನ್ನೂ ಒಂದು ಹಿಂಗೆ ಜಾಯಿನ್ ಮಾಡಿದ್ವಿ ಅಂತಂದ್ರೆ ಏನಾಗ್ತದ? ಹಿಂಗೆ ಜಾಯಿನ್ ಮಾಡಿದ್ರಿ ಅಂದ್ರೆ ಅದಕ್ಕೆ ಫಿಲೆಟ್ ವೆಲ್ಡ್ ಅಂತ ಕರೀತಾರೆ. ದೇರ್ಫೋರ್ 2ಗೆ 3 ಬರ್ತದ. 2ಗೆ 3 ಬರ್ತದೆ ಅಂದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಬಿ ಹೋಯ್ತು, ಬಿ ಹೋಯ್ತು, ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ರೈಟಾ? ನೆಕ್ಸ್ಟ್ ಓಕೆ 39th ಪ್ರೀಸ್ಟ್ರೆಸ್. ಸ್ವಲ್ಪ ನಾನು ಜಾಸ್ತಿ ಪರ್ಫೆಕ್ಟ್ ಇಲ್ಲ, ದೇರ್ಫೋರ್ ಇದು ನಾನು ಓದ್ಕೊಂಡಿಲ್ಲ. ಬಟ್ ಆನ್ಸರ್ 52.5 ಅಂತದ, ನೀವು ನೋಡ್ಕೊಳ್ರಿ. ಆಮೇಲೆ 40th ಇದು ಮಾಡೋಣ. ಓಕೆ, ಇದರ ಇಫ್ ದ ಡಯಾಮೀಟರ್ ಆಫ್ ದ ಬೋಲ್ಟ್ ಈಸ್ 20 mm, then the maximum number of bolts that can accommodate in one row of 140 mm wide ಅಂತ ಹೇಳಿದಾನೆ. ಇದು ಬಿಡಿದಿನ 140 mm ವೈಡ್ ಅಂತಿದ್ದು, ಇದು 140 ಅದಂತೆ. ಇದರೊಳಗಡೆ ಎಷ್ಟು ಬೋಲ್ಟ್ಸ್ ಕುಂದಿರ್ತಾವ ಅಂತ ಕ್ವಶನ್ ಕೇಳಿದನು. ಓಕೆ, ಬೋಲ್ಟ್ ಡಯಾಮೀಟರ್ ಎಷ್ಟೈತಿ? 20 mm ಐತಿ. ನೋಡೋಣ, ಒಂದು ಬೋಲ್ಟ್ ಇಲ್ಲಿ ಇಡೋಣ, ಬೇಡ ಎಷ್ಟು ಅಂತ ಇಡೋದು ಫಸ್ಟಿಗೆ ಯೋಚನೆ ಮಾಡೋಣ, ಬೇಡ. ಫಸ್ಟ್ ಒಂದು ಬೋಲ್ಟ್ ಅಂತ ಇಲ್ಲಿ ಇಡೋಣ, ಒಂದು ಬೋಲ್ಟ್ ಇಲ್ಲಿ ಇಡೋಣ, ಮಿಡಲ್ ಎಷ್ಟು ಬೀಳ್ತಾವ ಅಂತ ಆಮೇಲೆ ನೋಡೋಣ. ಇದಕ್ಕೆ ಫಸ್ಟ್ ನಾವೇನು ಮಾಡ್ಬೇಕಂತಂದ್ರೆ ಹೊರಗಡೆ ಎಷ್ಟು ಡಿಸ್ಟೆನ್ಸ್ ಕೊಡಬೇಕು ಅದನ್ನು ನಾವು ಬರ್ಕೋಬೇಕು. ಈಗ ಅರ್ಥಾಯ್ತಾ? ಹೊರಗಡೆ ಎಷ್ಟು ಕೊಡ್ಬೇಕಂತಂದ್ರೆ ಇದು 1.5 times ಡಯಾಮೀಟರ್. ಡಯಾಮೀಟರ್ ಎಷ್ಟೈತಿ? ಇದು 20 mm ಅದ. ಸ್ವಲ್ಪ ಕ್ಲಿಯರೆನ್ಸ್ ತೊಗೊಂಡ್ರೆ 22 mm ಆಗ್ತದೆ. 22ಗೆ 1.5 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಎಷ್ಟು ಬರ್ತದೆ? 33 mm ಬರ್ತದೆ. ಅಂದರೆ ಇಲ್ಲಿ 33 mm ಮತ್ತು ಇಲ್ಲಿ 33 mm ಕೊಡ್ಬೇಕು ಈಗ. ಓಕೆ, ಈಗ ಇದರೊಳಗಡೆ 140 ಒಳಗಡೆ ಎಷ್ಟು ಹೋಯ್ತು? 33 + 33 ಎರಡು ಸೇರಿಸಿ ಮೈನಸ್ ಮಾಡಿದ್ರೆ ಏನಾಯಿತು? 140 ಮೈನಸ್ 66 ಮೈನಸ್ ಮಾಡಿದ್ರೆ ನಿನಗೆ ಇಲ್ಲಿ 74 mm ಉಳಿತು. ರೈಟಾ? ಓಕೆ, ಒಂದು ಬೋಲ್ಟ್ ಮತ್ತು ಇನ್ನೊಂದು ಬೋಲ್ಟ್ ಮಿಡಲ್ ಒಳಗಡೆ ಪಿಚ್ ಅಂತ ಕರೀತಾರೆ. ಪಿಚ್ ಲೆಂತ್ ಎಷ್ಟಿರಬೇಕು ಅಂತ ಕೇಳಿದ್ರೆ 2.5 times ಡಯಾಮೀಟರ್ ಅಂತ ಹೇಳ್ತಾರೆ ಅವರು. 2.5 ಡಯಾಮೀಟರ್ ಎಷ್ಟೈತಿದ್ದು? 20 ಅದ. 2.5 times ಅಂತಂದ್ರೆ ಎಷ್ಟಾಯ್ತಿದ್ದು? 20 × 2.5 ಇದು 50 ಬಂತು. ಅಂದರೆ ಮಿಡಲ್ ಒಳಗೆ ನಾನು 50 ಕೊಡಲೇಬೇಕು. ಓಕೆ, ಉಳಿದಿರೋದು 74, ಬಟ್ ನಾನು ಕೊಡಬೇಕಾಗಿದ್ದು 50. 50 ಒಳಗಡೆ 2 ಬೋಲ್ಟ್ ಅಂತ ಕುಂದ್ರಂಗಿಲ್ಲ, ಒಂದು ಬೋಲ್ಟ್ ಕುಂದಿರ್ತದ. 3 ಬೋಲ್ಟ್ ಇಟ್ಟಿದ್ದೆ ಅಂತಂದ್ರೆ ಏನಾಗ್ತದೆ? 1 2 3 ಬೋಲ್ಟ್ ಇಟ್ಟರೆ ಇಲ್ಲಿ 50, ಇಲ್ಲಿ 50, ಆಮೇಲೆ 66, 100, 140 ದಾಟ್ತದೆ. ಹಾಗಾಗಿ 3 ಬೋಲ್ಟ್ ಇಡಕ್ಕೆ ಬರೋಂಗಿಲ್ಲ, ನನಗೆ 2 ಬೋಲ್ಟಿಗೆ ಸಾಕಾಗ್ತದೆ. ದೇರ್ಫೋರ್ 2 bolts can be accommodated. Then high grade concrete is required in PSC for controlling what? To control creep. Next, limit state method of design in steel structure are based on 3 level of reliability methods. Next question, the following 2 statements are made with reference to simply supported under reinforced RCC beam. That is RCC beam ಪ್ರಕಾರ ಇವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಂತೆ. ಯಾವ? ಇದೊಂದು ಸ್ಟೇಟ್ಮೆಂಟ್, ಇದೊಂದು ಸ್ಟೇಟ್ಮೆಂಟ್. ಫೇಲ್ಯೂರ್ ಟೇಕ್ಸ್ ಪ್ಲೇಸ್ ಬೈ ಕ್ರಶಿಂಗ್ ಆಫ್ ಕಾಂಕ್ರೀಟ್ ಬಿಫೋರ್ ಸ್ಟೀಲ್ ಹ್ಯಾಸ್ ಈಲ್ಡೆಡ್ ಅಂತ. ಈಗ ಅಂಡರ್ ರಿನ್ಫೋರ್ಸ್ ಅಂದ್ರೆ ಯಾವ್ದು ಕಡಿಮೆ ಅದ? ಸ್ಟೀಲ್ ಕಡಿಮೆ ಅದ. ಸ್ಟೀಲ್ ಕಡಿಮೆ ಅದ ಅಂದಮೇಲೆ ಯಾವ್ದು ಫಸ್ಟ್ ಫೇಲ್ ಆಗ್ತದ? ಸ್ಟೀಲ್ ಫೇಲ್ ಆಗ್ತದ. ದೇರ್ ಫೋರ್ ಫೇಲ್ಯೂರ್ ಟೇಕ್ಸ್ ಪ್ಲೇಸ್ ಬೈ ಕ್ರಶಿಂಗ್ ಆಫ್ ಕಾಂಕ್ರೀಟ್ ಅಂತ ಬಿಫೋರ್ ಸ್ಟೀಲ್ ಅಂತ ಅಂದ್ರೆ ಇದು ತಪ್ಪಾಯ್ತಾ? ಇದು ಇದು ರಾಂಗ್.
ನೆಕ್ಸ್ಟ್ ದ ನ್ಯೂಟ್ರಲ್ ಆಕ್ಸಿಸ್ ಮೂವ್ಸ್ ಅಪ್ ಆಸ್ ಲೋಡ್ ಈಸ್ ಇನ್ಕ್ರೀಸ್ಡ್. ಕರೆಕ್ಟ್. ಇನ್ನು ಸ್ವಲ್ಪ ಓದ್ಕೊಳ್ರಿ ನೀವು. ಅಂಡರ್ ಇನ್ಫೋರ್ಸ್ಡ್ ಬೀಮ್ ಒಳಗಡೆ ನ್ಯೂಟ್ರಲ್ ಆಕ್ಸಿಸ್ ಮೂವ್ ಆಗೋದು ಅಪ್ವರ್ಡ್ ಆಗ್ತದೆ. ದೇರ್ಫೋರ್ ದಿಸ್ ಇಸ್ ರೈಟ್ ಆನ್ಸರ್. ಇವು ಕರೆಕ್ಟ್ ಆಗಿದ್ದರಿಂದ ಯಾವ ಆಪ್ಷನ್ ಆಗ್ತದೆ? 43. ಒಂದನೇದು ಫಾಲ್ಸು, ಎರಡನೇದು ಟ್ರೂ. ದೇರ್ಫೋರ್ ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಓಕೆ. ನೆಕ್ಸ್ಟ್ ದ ಕಾಂಕ್ರೀಟ್ ಹ್ಯಾವಿಂಗ್ ಅ ಸ್ಲಂಪ್ ಆಫ್ 65 mm is said to be. ಸ್ಲಂಪ್ ಆಫ್ 65 mm ಗೆ ಪ್ಲಾಸ್ಟಿಕ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ದ ಫುಟಿಂಗ್ ಫಾರ್ 2 columns, one carrying 800 kN, other carrying 1200 kN, spaced at 3 meter, SBC 200 ಅದ. then the width of the footing is restricted to 2 meter. ಇದು 2 meter width ಅದ ಡ್ಯೂ ಟು ಸೈಟ್ ಕಂಡೀಷನ್. ದ ಸಜೆಸ್ಟೆಡ್ ಟೈಪ್ ಆಫ್ ಫುಟಿಂಗ್ ಈಸ್. ಈಗ ಇದಕ್ಕೆ ನಾವು ಪೈಲ್ ಫೌಂಡೇಶನ್ ಮತ್ತು ವೆಲ್ ಫೌಂಡೇಶನ್ ರಿಮೂವ್ ಮಾಡಿಬಿಡೋಣ. ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್ ಫುಟಿಂಗು ಮತ್ತು ಐಸೋಲೇಟೆಡ್ ಫುಟಿಂಗ್. ಫಸ್ಟ್ ಐಸೋಲೇಟೆಡ್ ಬಗ್ಗೆ ಯೋಚನೆ ಮಾಡೋಣ. ಐಸೋಲೇಟೆಡ್ ಬಗ್ಗೆ ಯೋಚನೆ ಮಾಡಬೇಕಾದ್ರೆ 1200 ಡಿವೈಡೆಡ್ ಬೈ 200 ಮಾಡ್ಕೋಬೇಕು. ಅಂದ್ರೆ ನಿಮಗೆ ಏರಿಯಾ ಬರ್ತದೆ. 1200 ಡಿವೈಡ್ ಬೈ 200 ಮಾಡಿದ್ರೆ 6 ಮೀಟರ್ ಸ್ಕ್ವೇರ್ ಬರ್ತದೆ. 6 ಮೀಟರ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ 2 ಆಲ್ರೆಡಿ ಕೊಟ್ಟಿದ್ದಾನೆ ಅಂದರೆ ನಿನಗೆ ಹಿಂಗೆ 3 ಮೀಟ್ರ್ ಕೊಡಬೇಕು. ಹಿಂಗೆ 3 ಮೀಟ್ರು, ಹಿಂಗೆ 2 ಮೀಟ್ರ್ ಕೊಟ್ಟರೆ ನಿನಗೆ ಒಂದು ಫುಟಿಂಗ್ ಇಲ್ಲಿ ಕೊಡ್ತದೆ. ಎಷ್ಟರದ್ದು? 1200 ಇಲ್ಲಿ ಕೊಡ್ತದೆ. ಈಗ 3 × 2 6 ಮೀಟರ್ ಬಂತು. 6 ಮೀಟರ್ ಸ್ಕ್ವೇರ್ ಬಂತು ಈಗ. ಓಕೆ. ಈಗ ಇದು ಇಲ್ಲಿಂದ ಈ ಕಡೆಗೆ 1.5 ಮೀಟ್ರ್ ಹೋಯ್ತು, ಈ ಕಡೆಗೆ 1.5 ಮೀಟ್ರ್ ಹೋಯ್ತು. ಈ ಒಂದು ಯೋಚನೆ ಮಾಡೋಣ. 800 kN ಡಿವೈಡೆಡ್ ಬೈ 200 ಮಾಡಿದರೆ 4 ಬರ್ತದೆ. 4 ಬರ್ತದೆ. ಇದ್ರ ಆಲ್ರೆಡಿ 2 ಇಲ್ಲಿ ಕೊಟ್ಟಿದ್ದಾನೆ. ಅಂದರೆ ಈ ಲೋಡ್ಲಿಂದ ಈ ಕಡೆಗೆ 1 ಮೀಟ್ರ್, ಈ ಕಡೆಗೆ 1 ಮೀಟ್ರು, ಇನ್ನೊಂದು ಬಾಕ್ಸ್ ಹಾಕೋಬೇಕು ನೀನು. ಈ ಬಾಕ್ಸ್ ಹಾಕ್ಕೊಂಡು ಇಲ್ಲಿ ನೀನು ಫುಟಿಂಗ್ ಇಡಬೇಕು. ಓಕೆ. ಈ ಎರಡರ ಮಧ್ಯೆ ನಿನಗೆ ಬರೀ 0.5 ಮೀಟ್ರ್ ಉಳ್ಕೊಂಡದ. ಹಂಗಾರೆ ಐಸೋಲೇಟೆಡ್ ಫುಟಿಂಗ್ ಕೊಡ್ಬೋದಾ? ಎಸ್, ಐಸೋಲೇಟೆಡ್ ಫುಟಿಂಗು ಕೂಡ ಕೊಡ್ಬೋದು. ಯಾಕಂದ್ರೆ ಗ್ಯಾಪ್ ಏನು ಇವೆರಡು ಫುಟಿಂಗ್ ಏನು ಓವರ್ಲ್ಯಾಪ್ ಆಗ್ತಾ ಇಲ್ಲ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಟೈಪ್ ಫುಟಿಂಗ್ ಅಂತೂ ಆರಾಮಾಗಿ ಕೊಡ್ಬೋದು ನೀ. ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನೀವು ಒಂದೇ ಕಂಬೈಂಡ್ ಫುಟಿಂಗ್ ಮಾಡಿಕೊಂಡು 1200 ಪ್ಲಸ್ 800 2000 ಡಿವೈಡೆಡ್ ಬೈ ಏನಿದು 2000 ಡಿವೈಡೆಡ್ ಬೈ 200 ಡಿವೈಡ್ ಬೈ 200 ಇಸ್ 10 ಆಗ್ತದೆ. 10 ಮೀಟರ್ ಸ್ಕ್ವೇರ್ ಏರಿಯಾ ಆಗ್ತದೆ. 2 ಮೀಟರ್ ಇಲ್ಲಿ ಕೊಟ್ಟದ ಅಂದ್ರೆ 5 ಮೀಟರ್ ಹಿಂಗೆ ಕೊಟ್ಕೊಂಡು ನೀವು ಆರಾಮಾಗಿ ಫುಟಿಂಗ್ ಕೊಡ್ಬೋದು. ದೇರ್ಫೋರ್ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಡಿ ಆರ್ ಕರೆಕ್ಟ್ ಆಗ್ತವೆ. ಬಟ್ ನನಗೆ ಗೊತ್ತಿಲ್ಲ ಯಾವ ಆಪ್ಷನ್ ನೋಡ್ಬೇಕಂತೇಳಿ. ಬಟ್ ನೀವು ಎಕ್ಸಾಮ್ ಪೇಪರ್ ತೆಗೆದು ನೋಡಿದರೆ ಆ ಒಂದು ಕೀ ಆನ್ಸರ್ ಪ್ರಕಾರ ಇದು ಗ್ರೇಸ್ ಕೊಟ್ಟಿದ್ದಾನೆ. ಯಾಕಂದರೆ 1ನೇದು ಮತ್ತು 4ನೇದು ಎರಡೂ ಕರೆಕ್ಟ್ ಆನ್ಸರ್ಸ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಸ್ಪೆಸಿಫಿಕ್ ಸರ್ಫೇಸ್ ಆಫ್ ಸಿಮೆಂಟ್ ಇಸ್ ಡಿಟರ್ಮೈನ್ಡ್ ಬೈ ಏರ್ ಪರ್ಮಿಯಬಿಲಿಟಿ ಮೆಥಡ್. Correct answer. Leach at layers method is determined for soundness test. Correct answer. The total insoluble residue in cement should be less than 1.5%. Correct. Therefore, all are correct. The depth of moist sand in a cylinder is 150 mm, and the depth of the sand when fully inundated with water is 120 mm. The bulking of moist sand is ಅಂತ. ಆ ಸ್ಯಾಂಡ್ ಮಾಯಿಸ್ಟ್ ಇದ್ದಾಗ 150 mm ಉಬ್ಬಿತ್ತದು. ಅದರೊಳಗಡೆ ಇನ್ನಂಡೇಟೆಡ್ ಅಂದರೆ ನೀರು ಸುರಿದ ಮೇಲೆ ಅದು ಸ್ವಲ್ಪ ಶ್ರಿಂಕ್ ಆಗಿ 120 mm ಆಯಿತು ಅಂತ. ಹಂಗಾರೆ ಮಾಯಿಸ್ಟ್ ಸಾಯಿಲ್ ಮೊದಲ ಇದಕ್ಕಿಂತ ಮುಂಚೆ ಎಷ್ಟು ಬಲ್ಕಿಂಗ್ ಆಗಿತ್ತು ಅಂತ ಕೇಳೋರು. ಭಾಳ ಇಂಪಾರ್ಟೆಂಟ್, ಈಸಿ ಇದೆ. 150 - 120 ಇಷ್ಟು ಬಲ್ಕ್ ಆಗಿತ್ತು. ಅದು ಪರ್ಸೆಂಟೇಜ್ ತೆಗಿಬೇಕಾದ್ರೆ ಡಿವೈಡ್ ಬೈ 120. ಈ 30 ಡಿವೈಡೆಡ್ ಬೈ 120, 30 4 ಅಂದರೆ 25% ರೈಟ್ ಆನ್ಸರ್. ನೆಕ್ಸ್ಟ್ ಲಿಮಿಟಿಂಗ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ RC ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಫಾಲೋಯಿಂಗ್ ಡಾಟಾ. ಈಗ 300 mm ವಿಡ್ತ್ ಕೊಟ್ಟಿದ್ದಾನೆ. 300 mm ವಿಡ್ತ್ ಕೊಟ್ಟಿದ್ದಾನೆ. ಎಫೆಕ್ಟಿವ್ ಡೆಪ್ತನ್ನು ಡೈರೆಕ್ಟಾಗಿ ಎಷ್ಟು ಕೊಟ್ಟಿದ್ದಾನೆ? 545 ಕೊಟ್ಟಿದ್ದಾನೆ. FCK ಮತ್ತು F415 ಕೊಟ್ಟಿದ್ದಾನೆ. MU ಏನು ಕೇಳಿದ್ರೆ ಮೊಮೆಂಟ್ ಆಫ್ ಲಿಮಿಟ್ MU MU ಲಿಮಿಟ್ ಕೇಳಿದ್ರೆ 415 ಸ್ಟೀಲ್ ಇರೋದ್ರಿಂದ 0.138 FCK BD ಸ್ಕ್ವೇರ್. ಇದರೊಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. 20 ಹಾಕು, B ಹಾಕು, D ಹಾಕು, ನಿಮಗೆ ಆನ್ಸರ್ 246 kN ಬರ್ತದೆ. X, Y and Z are finest moduli of coarse, fine and combined aggregate. The percentage P of the fine aggregate to combined aggregate is. ಇದು ಡೈರೆಕ್ಟ್ ಇಕ್ವೇಷನ್ ಅದ. C option is the correct answer. Next, for a rectangular beam of diameter 300 mm and 600 mm. Okay, rectangular beam ಅದ 300 mm ಮತ್ತು 600 mm. Effective cover 55 mm ಅದ. And FCK 25, FI 4 and 5. Maximum spacing 2-legged 8 mm bar stirrups ಯೂಸ್ ಮಾಡಿದ್ದಾನೆ. ಕ್ಲಾಸ್ ಇದನ್ನು ಯೂಸ್ ಮಾಡಂತ ಹೇಳಿದಾನೆ. ಎಷ್ಟು ಬರ್ತದೆ ಅಂತ ಕೇಳಿದಾನೆ. ಇದಕ್ಕೆ ಆನ್ಸರ್ ಆ್ಯಕ್ಚುಲಿ KPTCLನವರು ಇದಕ್ಕೆ ಆನ್ಸರ್ನ 202 ಕೊಟ್ಟಾರ. ಇದು ಕರೆಕ್ಟ್ ಅಂತ ಹೇಳ್ಯಾರ. ಬಟ್ ಆ್ಯಸ್ ಪರ್ ಮೈ ನಾಲೆಜ್ ಏನಂತಂದರೆ ಇದು ತಪ್ಪಾಗ್ತದೆ. ಯಾಕಂದ್ರೆ ಆ್ಯಸ್ ಪರ್ ಕ್ಲಾಸ್ ಅಂತ ಬರ್ದಾರೆ ಇಲ್ಲಿ. ಕ್ಲಾಸ್ ತೆಗೆದು ನೋಡಿದೆ ಅಂತಂದ್ರೆ 300 ದಾಟಬಾರ್ದಂತದ. ಇದೇನದು ಮ್ಯಾಕ್ಸಿಮಮ್ ಸ್ಪೇಸಿಂಗ್ 300 ದಾಟಬಾರ್ದಂದ್ರೆ 302 ಬಂದ್ರೂ ನೀನು 300ನೇ ಹಾಕಬೇಕು. ಅರ್ಥತಾ? 302 ಆನ್ಸರ್ ಬರ್ತದ ಕರೆಕ್ಟ್. ಇದು ಫಾಲೋ ಮಾಡಿದ್ರೆ ಇದಕ್ಕೆ ಇಕ್ವೇಷನ್ ಹಾಕ್ಕೊಡ್ರಿ. SY = 0.87 FY ASV ಡಿವೈಡೆಡ್ ಬೈ 0.4 B ಅಂತ. ಅಂದರೆ ಈ FY ಅಂತಂದರೆ 4 and 5 ಹಾಕು, ASV ಅಂತಂದ್ರೆ 2-legged 2 × π/4 × 8 ಸ್ಕ್ವೇರ್ ಹಾಕು, ಮತ್ತು 4 and 5 ಮತ್ತು 0.87 ಡಿವೈಡೆಡ್ ಬೈ 0.4 × 300 ಇಷ್ಟು ಹಾಕಿದೆ ಅಂತಂದರೆ ಆನ್ಸರ್ 302 ಬರ್ತದೆ. ಬಟ್ 302 ಬಂದ್ರೂ ನೀನು ಅದನ್ನ ಹಾಕಕ್ಕೆ ಬರೋಂಗಿಲ್ಲ. ಕ್ಲಾಸ್ ಮೆನ್ಷನ್ ಮಾಡಿದಾನೆ. ದೇರ್ಫೋರ್ 300 ಹಾಕಬೇಕು. ಆವರೇಜ್ ಆಫ್ A ಆ್ಯಂಡ್ B ಅಂತ 302 + 300 ಡಿವೈಡ್ ಬೈ 2 ಮಾಡಿದ್ರೆ 301 ಬರ್ತದೆ. ಮತ್ತು 301 ಬಂದ್ರೂ ಕೂಡ ದಿಸ್ ಇಸ್ ಆಲ್ಸೋ ರಾಂಗ್ ಆನ್ಸರ್. ಡಾಟಾ ಇನ್ಸಫಿಷಿಯೆಂಟ್ ಹಂಗೇನಿಲ್ಲ, ಡಾಟಾ ಕರೆಕ್ಟ್ ಅದ. ದೇರ್ಫೋರ್ ಈ ಕ್ವಶನ್ ಓದ್ಲಾರ್ದೇ ನೀವೇನು ಮಾಡ್ಬೋದು? ಈ ಆಪ್ಷನ್ಸ್ನ ಆನ್ಸರ್ ಮಾಡ್ಬೋದು.
ರೈಟಾ. ನೆಕ್ಸ್ಟ್ ಐಡೆಂಟಿಫೈ ದ ಇಕ್ವೇಷನ್ ಟು ಡಿಟರ್ಮೈನ್ ದ ಮೀನ್ ವೆಲಾಸಿಟಿ ಗ್ರೇಡಿಯಂಟ್. ಮೀನ್ ವೆಲಾಸಿಟಿ ಗ್ರೇಡಿಯಂಟ್ ಇದು ಈ ಇಕ್ವೇಷನ್. ಯಾವ ಚಾಪ್ಟರ್ ಒಳಗೆ ಇರ್ಬೋದು ಇದು ಯಾವ ಚಾಪ್ಟರ್ ಒಳಗೆ ಐತಂದರೆ ವಾಟರ್ ಸಪ್ಲೈ ಒಳಗಡೆ ಕೋಆಗುಲೇಷನ್ ಅಂತ ಬರ್ತದೆ. ಕೋಆಗುಲೇಷನ್ ಸೆಡಿಮೆಂಟೇಷನ್ ಟ್ಯಾಂಕ್ ಬರ್ತದೆ. ಆ ಕೋಆಗುಲೇಷನ್ ಸೆಡಿಮೆಂಟ್ ಟ್ಯಾಂಕ್ ಒಳಗಡೆ ಒಂದಿಷ್ಟು ಕೆಮಿಕಲ್ಸನ್ನು ಹಾಕಿ ಇದನ್ನು ತಿರುಗಿಸ್ಬೇಕಾದಾಗ ಇಲ್ಲಿ ಟಾರ್ಕ್ ಗಿರ್ಕವೆಲ್ಲ ಬರ್ತದೆ. ಅವಾಗ ಇದು ಈಕ್ವೇಷನ್ ಅಲ್ಲಿ ಯೂಸ್ ಆಗ್ತದೆ. ಮಿಕ್ಸಿಂಗ್ ಆಫ್ ಕೋಆಗುಲೆಂಟ್ಸ್ ಅಲ್ಲಿ ಯೂಸ್ ಆಗ್ತದೆ. ಐಡೆಂಟಿಫೈ ದ ಮೇಜರ್ ಪೊಲ್ಯೂಟೆಂಟ್ ಕಂಟ್ರಿಬ್ಯೂಷನ್ ಫ್ರಮ್ ಟೆನರಿ ಇಂಡಸ್ಟ್ರಿ. ಟೆನರಿ ಇಂಡಸ್ಟ್ರಿ ಅಂದರೆ ಲೆದರ್ ಇಂಡಸ್ಟ್ರಿ. ಸ್ಕಿನ್ ನಮ್ದು ಟ್ಯಾನ್ ಆಗೈತ್ರಿ ಅಂತ ಹೇಳ್ತಾರಲ್ಲ, ಟ್ಯಾನ್ ಅಂತಂದರೆ ಟೆನರಿ. ಓಕೆನಾ. ವೇಸ್ಟ್ ವಾಟರ್ ಫ್ರಮ್ ದ ಫಾಲೋಯಿಂಗ್. ಟೆನರಿ ಅಂತಂದ್ರೆ ಅರ್ಥ ಕ್ರೋಮಿಯಂ ಅಂತ. ಓಕೆನಾ. ನೆಕ್ಸ್ಟ್ ವಾಟರ್ ಸಪ್ಲೈ ಸಿಸ್ಟಮ್. ದ ಇಂಟರ್ನಲ್ ಪ್ರೆಷರ್ causes hoop tension in the pipe shell and its magnitude is determined by which of the following equation. hoop stress ಅನ್ನು ಯಾವಾಗಲೂ ಇದರಲ್ಲಿಂದನೇ ಡಿಟರ್ಮೈನ್ ಮಾಡ್ತಾರೆ. ಓಕೆನಾ. ದೆನ್ ಆಸ್ ಪರ್ ದ BIS 2296/1982 ದ ವಾಟರ್ ಕ್ಲಾಸಿಫೈಡ್ ಅಂಡರ್ ದ ಕ್ಯಾಟಗರಿ ಡಿ. ಕ್ಯಾಟಗರಿ ಡಿ ಒಳಗಡೆ ಯಾವುದು ಬರ್ತದ ಅಂತೇಳಿ. ಓಕೆ, ಇದು ಸ್ವಲ್ಪ ಹಿಂಗೆ ಕೋಡ್ ಒಳಗಡೆ ಕೇಳ್ತಿರ್ತಾರೆ, ಬಟ್ ಹುಷಾರಾಗಿ ನೀವು ಆನ್ಸರ್ ಮಾಡ್ಕೋಬೇಕು. ಇದನ್ನು ಕ್ಯಾಟಗರಿ ಡಿ ಅಂತ ಕರೀತಾರೆ, ಇದನ್ನು ಕ್ಯಾಟಗರಿ ಇ ಅಂತ ಕರೀತಾರೆ, ಇದನ್ನು ಕ್ಯಾಟಗರಿ ಬಿ ಅಂತ ಕರೀತಾರೆ. ಇದರೊಳಗಡೆ ಎರಡು ಕ್ಯಾಟಗರಿ: ಡ್ರಿಂಕಿಂಗ್ ವಾಟರ್ ಸೋರ್ಸಸ್ ವಿತ್ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಫಾಲೋಡ್ ಬೈ ಡಿಸ್ಇನ್ಫೆಕ್ಷನ್ ಅಂತಂದರೆ ಇದು ಕ್ಯಾಟಗರಿ ಎ ಆಗ್ತದೆ. ಅಕಸ್ಮಾತಾಗಿ ಇಲ್ಲಿ ವಿತ್ ತೆಗೆದು ವಿದೌಟ್ ಅಂತ ಹಾಕಿದರೆ ಅವಾಗ ಇದು ಕ್ಯಾಟಗರಿ ವಿದೌಟ್ ಹಾಕಿದರೆ ಎ ಬರ್ತದೆ, ವಿತ್ ಹಾಕಿದರೆ ಸಿ ಬರ್ತದೆ. ನೀವು ಸ್ವಲ್ಪ ಚೆಕ್ ಮಾಡಿಕೊಡ್ರಿ. ಓಕೆ, ಇವು ಇಷ್ಟು ಕ್ಯಾಟಗರಿ ಇದಾವೆ. ಆ ಕ್ಯಾಟಗರಿ ಡಿ ಕೇಳಿದೇನೆಂದರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕಾಂಪೋಸ್ಟಿಂಗ್ ಆಫ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಈಸ್ ಆ್ಯನ್. ಕಾಂಪೋಸ್ಟಿಂಗ್ ಅಂತ ವರ್ಡ ಯೂಸ್ ಮಾಡಿದ್ದಾನೆ ಮತ್ತು ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಅಂತ ಅಂದಿರೋದ್ರಿಂದ ದಿಸ್ ಆನ್ಸರ್ ಈಸ್ ಎ ಆಪ್ಷನ್. ಬಯಾಲಜಿಕಲ್ ಪ್ರೊಸೆಸ್. ಓಕೆ. ನೆಕ್ಸ್ಟ್ ಆ್ಯಂಡ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್. ಸ್ಯಾಂಡ್ ಬೆಡ್ಸ್ ಆರ್ ಸ್ಟ್ರಾಟಿಫೈಡ್. ಓಕೆ, ಇದಂತೂ ಯಾಕಂದರೆ ಸ್ಯಾಂಡ್ ಬೆಡ್ಸ್ ಒಳಗಡೆ ಎರಡು ಬರ್ತವೆ, ಕೋರ್ಸ್ ಸ್ಯಾಂಡ್ ಮತ್ತು ಫೈನ್ ಸ್ಯಾಂಡ್ ಅಂತದ. ಅವು ಕೋರ್ಸ್ ಸ್ಯಾಂಡ್ ಫೈನ್ ಸ್ಯಾಂಡ್ ಬೇರೆ ಬೇರೆನೇ ಹಾಕಬೇಕಲ್ಲ, ಸ್ಟ್ರಾಟ ಮಾಡಿ ಲೇಯರ್ ಮಾಡಿ ಹಾಕಬೇಕು. 57 ದ ಫಾರ್ಮೇಷನ್ ಆಫ್ ಸ್ಮಾಗ್ ಇನ್ ದ ಅಟ್ಮಾಸ್ಫಿಯರ್ ಇಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಮಾಗ್ ಅಂತಂದ್ರೆ ಸ್ಮೋಕ್ ಪ್ಲಸ್ ಫಾಗ್ ಈಸ್ ಅ ಸ್ಮಾಗ್, ದೇರ್ ಫಾರ್ ಕಾಂಬಿನೇಷನ್ ಆಫ್ ಬೋತ್ ದೀಸ್ ಟು. ಓಕೆ, ಇದು ನೋಡಿದ ತಕ್ಷಣ ಆನ್ಸರ್ ಮಾಡ್ಬೋದು. ನ್ಯಾಷನಲ್ ಬೋರ್ಡ್ ಆಫ್ ರೈಟರ್ಸ್ ಫಾರ್ಮುಲಾ ಫಾರ್ ಫೈರ್ ಡಿಮಾಂಡ್ ಅಂತೆ. ಫೈರ್ ಡಿಮಾಂಡಿಗೆ ಇದು ಇಕ್ವೇಷನ್, ಇದು ಬುಸ್ಟನ್ಸ್ ಇಕ್ವೇಷನ್ ಅದ, ಇದು ಯಾರ್ದೋ ಇಕ್ವೇಷನ್ ಎರಡು ಅದಾವ. ಓಕೆನಾ. Next, which of the following statement is false with respect to the mass curve analysis evaluation of storage capacity? ಇದನ್ನು ನಾ ಹೆಂಗೆ ಅನಾಲಿಸಿಸ್ ಮಾಡಿದ್ದೆ ಅಂದರೆ, ದ ಸ್ಲೋಪ್ ಆಫ್ ದ ಮಾಸ್ ಕರ್ವ್ ಎಟ್ ಎನಿ ಪಾಯಿಂಟ್. ಮಾಸ್ ಕರ್ವ್ ಅಂದ್ರೆ ಏನು ಫಸ್ಟ್ ಬರ್ಕೋಬೇಕು. ಮಾಸ್ ಕರ್ವ್ ಅಂದ್ರೆ ಟೈಮ್ ಇನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಕ್ಯುಮುಲೇಟಿವ್ ರೈನ್ಫಾಲ್ ಇನ್ ವೈ ಆಕ್ಸಿಸ್. ಅಂದರೆ ಇದು ಹಿಂಗೆ ಇದು ಕೆಳಗೆ ಬರಲ್ಲ, ಹಿಂಗೆ ಮೇಲೆ ಹೋಗ್ತಾ ಇರ್ತದೆ. ಇದಕ್ಕೆ ಮಾಸ್ ಕರ್ವ್ ಅಂತಾರೆ. ಈ ಮಾಸ್ ಕರ್ವ್ದು ಸ್ಲೋಪ್ ಏನು? ಮಾಸ್ ಕರ್ವ್ದು ಸ್ಲೋಪ್ ಏನಂದರೆ ಇದು ಸೆಂಟಿಮೀಟರು, ಇದು ಟೈಮ್. ಸ್ಲೋಪ್ ಅಂದರೆ ಸೆಂಟಿಮೀಟರ್ ಪರ್ ಟೈಮ್. ಅಂದರೆ ಏನಾಗ್ತದೆ, ಇಂಟೆನ್ಸಿಟಿ ಆಫ್ ರೈನ್ಫಾಲ್ ಅಂತ. ದ ಸ್ಲೋಪ್ ಆಫ್ ಮಾಸ್ ಕರ್ವ್ ಎಟ್ ಎನಿ ಪಾಯಿಂಟ್ ಇಸ್ ಮೆಜರ್ಡ್ ಆಸ್ ದ ಇನ್ಫ್ಲೋ ರೇಟ್. ರೇಟ್ ಅಂದಮೇಲೆ ಅದು ಇಂಟೆನ್ಸಿಟಿನೇ. ಓಕೆ, ದೇರ್ಫೋರ್ ದಿಸ್ ಇಸ್ ದ ರೈಟ್ ಆನ್ಸರ್. ಅವ ಏನು ಕೇಳಕತ್ತಾನೆ ಇಲ್ಲಿ, ದ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳಕತ್ತಾನೆ. ಇದು ರೈಟ್ ಅದು. ದ ಮ್ಯಾಕ್ಸಿಮಮ್ ನನಗೆ ಇದು ಗೊತ್ತಿದ್ದಿಲ್ಲ, ಬಟ್ ಇಲ್ಲಿ ಬಂದೆ ನಾವು. ದ ವರ್ಟಿಕಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ದ ಟ್ರಫ್ ಆ್ಯಂಡ್ ಕ್ರೆಸ್ಟ್. ಇದು ಟ್ರಫ್ ಆ್ಯಂಡ್ ಕ್ರೆಸ್ಟ್ ರೆಪ್ರೆಸೆಂಟ್ಸ್ ದ ವೇಸ್ಟೆಡ್ ಓವರ್ ಸ್ಪಿಲ್ವೇ ಅಂತ. ವಾಟರ್ ವೇಸ್ಟೆಡ್ ಓವರ್ ಸ್ಪಿಲ್ವೇ ಅಂತ. ದಿಸ್ ಇಸ್ ದ ರಾಂಗ್ ಆನ್ಸರ್ ಅಂತ ಅನಿಸುತ್ತೆ. ಓಕೆ, ಇನ್ನು ಸ್ವಲ್ಪ ಡೀಪಾಗಿ ನೋಡ್ಕೊಳ್ರಿ. ಓಕೆನಾ. ಇಲ್ಲಿ 60th ಕ್ವಶನ್ ನೋಡೋಣ. ನಾವು 60th ಕ್ವಶನ್ ಒಳಗಡೆ, ಓಕೆ, ದ ಟರ್ಬೈನ್ ಡೆವಲಪ್ಸ್ 1000 kN ಅಂಡರ್ ಅ ಹೆಡ್ ಆಫ್ 100 meter at 200 RPM speed. If the same turbine works head of 81 meter, the speed of the turbine will be ಅಂತ. ಓಕೆ, ನಿಮ್ಗೊಂದು ಹಿಂಟ್ ಹೇಳ್ತೀನಿ. ಹಿಂಟ್ ಏನಂತಂದರೆ ನೋಡಿರಿ, ಯಾವಾಗಲೂ ಇಕ್ವೇಷನ್ಸ್ ಒಳಗಡೆ ನಿಮಗೆ ಇದು ಗೊತ್ತಿದ್ದಿಲ್ಲ ಅಂತಲೇ ತಿಳ್ಕೊಳ್ರಿ. ಇದು ಗೊತ್ತಿದ್ದಿಲ್ಲ ಅಂದರೆ ಈ ಪ್ರಾಬ್ಲಮ್ಸ್ ಒಳಗಡೆ ಹಿಂಗೆ 81 ಬಂದಿರ್ಬೋದು, 16 ಬಂತಂದರೆ, 100 ಬಂತಂದರೆ, ಅಥವಾ 36 ಅಂತ ವ್ಯಾಲ್ಯೂ ಬಂತಂದರೆ, ಇವು ಬಂದರೆ ನೀವು ಏನು ಯೋಚನೆ ಮಾಡೋಗುತ್ತಾ, ಅವು ಎಲ್ಲೋ ಒಂದು ಕಡೆಗೆ ಸ್ಕ್ವೇರ್, ಪರ್ಫೆಕ್ಟ್ ಸ್ಕ್ವೇರ್ ಅದ ಅಂದರೆ ಅದು ಯೂಸ್ ಮಾಡ್ಕೋಬೇಕು, ಅದ್ರದ್ದು ಅಡ್ವಾಂಟೇಜ್ ತೊಗೋಬೇಕು ನೀವು. ಅರ್ಥ? ಓಕೆ, ಇದ್ರ ಆಮೇಲೆ ಅಕಸ್ಮಾತ್ ನಿಮಗೆ ಥಿಯರಿ ಗೊತ್ತಿತ್ತಂದ್ರೆ ಅಲ್ಲಿ ಖುಷಿ ಪಡಬೇಕು. ಎರಡನ್ನೂ ಕೂಡ ನೀವು ವರ್ಕೌಟ್ ಮಾಡಬೇಕು. ರೈಟಾ? ನಾವು ವಾಟ್ ವಿಲ್ ಡೂ, ನಾನು ಇದನ್ನು ಹೆಂಗೆ ಅನಾಲಿಸಿಸ್ ಮಾಡಿದೆ ಅಂತ ನೀವು ಹೇಳ್ತೀನಿ. ಓಕೆನಾ. ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಈಸ್, ಪವರ್ ಅಂತ ಕೇಳ್ತಿದ್ದಾನೆ. ಟರ್ಬೈನ್ ಅಂತ ಇಷ್ಟು ಜನರೇಟ್ ಮಾಡಿದ್ದಾರೆ, ಹೆಡ್ 100 meter ಅದ, 200 ವೆಲಾಸಿಟಿ ಅದ. ಓಕೆ, ಫಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಕಂಡೀಷನ್ಸ್ ಏನದ ಬರ್ಕೊಳ್ಳೋಣ. ಓಕೆ, ಫಸ್ಟ್ ಕಂಡೀಷನ್ ಏನಂದರೆ 1000 kW ಪವರ್ ಜನರೇಟ್ ಮಾಡೋಣ. ಪವರ್ ಇಕ್ವೇಷನ್ ಏನಂತಂದರೆ ಫೋರ್ಸ್ ಇಂಟು ವೆಲಾಸಿಟಿ ಅಂತ. ಫೋರ್ಸ್ ಇಂಟು ವೆಲಾಸಿಟಿ ಇಸ್ ಅ ಪವರ್ ಇಕ್ವೇಷನ್. ಓಕೆ, ಅಥವಾ ಇನ್ನೊಂದು ಇಕ್ವೇಷನ್ ಏನು ಅಂತಂದ್ರೆ 2πnt/60 ಅಂತಲೂ ಕೂಡ ಹೇಳ್ಬೋದು. ಹೌದಾ? ಪವರ್ ಈಸ್ ಈಕ್ವಲ್ ಟು ಇದರಿಂದನೇ ಡೆರೈವ್ ಆಗಿರ್ತದೆ, ಅದು 2πnt/60. ಇದು ಯಾವಾಗ ಅಂದರೆ ಟಾರ್ಕ್ ಕೊಟ್ಟಾಗ, ಮತ್ತು ಎನ್ ನಂಬರ್ ಆಫ್ ರೊಟೇಷನ್ಸ್, ಅದು RPM ಕೊಟ್ಟಾಗ.
ರೈಟಾ. ಈ ಕಂಡೀಷನ್ ಏನಂದರೆ 100 ಮೀಟರ್ ಹೆಡ್ಗೆ 200 RPM ಆಗಿದೆ ಅಂತೆ. ನೆಕ್ಸ್ಟ್ 81 ಮೀಟ್ರಿಗೆ ಎಷ್ಟು RPM ಅಂತ ಕೇಳಿದ್ದಾರೆ. 100 ಮೀಟರ್ಗೆ 200 RPM ಆದರೆ 81 ಮೀಟ್ರಿಗೆ ಎಷ್ಟು RPM. ಮತ್ತು ಲೀನಿಯರ್ ರಿಲೇಷನ್ಸ್ ಮಾಡಬಾರ್ದು, ಇಷ್ಟಕ್ಕೆ ಎಷ್ಟು ಆದರೆ ಅಷ್ಟಕ್ಕೆ ಎಷ್ಟು ಅಂತೇಳಿ ಲೀನಿಯರ್ ರಿಲೇಷನ್ ಮಾಡ್ಕೋಬಾರ್ದು. ಓಕೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಇವೆರಡದ ರಿಲೇಷನ್ ಏನದ ಅಂತೇಳಿ. ರೈಟಾ. ನೌ ವಾಟ್ ವಿಲ್ ಡೂ ಟು ಪ್ರೊಡ್ಯೂಸ್ ದ ಸೇಮ್ ಪವರ್. ಎಲ್ಲರೂ ಹೇಳ್ಯಾರ ನೋಡು, ಟರ್ಬೈನ್ ಡೆವಲಪ್ಸ್ ದಿಸ್ ಪ್ರೆಷರ್, ಟರ್ಬೈನ್ ಡೆವಲಪ್ಸ್ ದಿಸ್ ಪ್ರೆಷರ್ ಅಂಡರ್ ದಿಸ್ ಇಫ್ ದ ಸೇಮ್ ಟರ್ಬೈನ್ ವರ್ಕ್ಡ್ ಅಂತ ಹೇಳಿದ್ರೆ, ಸೇಮ್ ಟರ್ಬೈನ್ ಯೂಸ್ ಮಾಡಿದ್ರೆ ಮತ್ತು ಅಸಂಪ್ಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾನೆ ಏನಂತ, ಅಸ್ಯೂಮ್ ದಟ್ ದ ಸೇಮ್ ಎಫಿಷಿಯನ್ಸಿ ಅಂತ ಕೊಟ್ಟಿರೋದ್ರಿಂದ ನಾವು ಪವರ್ ಸೇಮ್ ಅಂತ ಅನ್ಕೊಳ್ಳೋಣ. ಪವರ್ ಸೇಮ್ ಅಂತ ಅಂದ್ಕೊಂಡ್ರೆ ಒಂದು ನಿಮಿಷ. ಓಕೆ, ಡೈರೆಕ್ಟ್ ಏನು ಮಾಡೋಣ, ಪವರ್ ಅನ್ನೋದಕ್ಕಿಂತ ವೆಲಾಸಿಟಿ ಬಗ್ಗೆ ಯೋಚನೆ ಮಾಡೋಣ. ಬಿಕಾಸ್ ವೆಲಾಸಿಟಿ ಮತ್ತು ಹೆಡ್ ಬಗ್ಗೆ ಮಾತಾಡ್ತಿದ್ದಾರೆ ಅವರು. ರೈಟಾ. ವೆಲಾಸಿಟಿ ಎನ್ ಅಂತಂದರೆ ವೆಲಾಸಿಟಿ, ಅದು ಅಂದರೆ ವಿ ಅಂತ ಬರಿಬೋದು. ಇದನ್ನು ನಾವು √2gh ನಾ ಜಸ್ಟ್ ಇಕ್ವೇಟ್ ಮಾಡ್ಕೊತೀನಿ. ವೆಲಾಸಿಟಿ ಆಫ್ ದ ಫ್ಲೋ ಅದು ಮತ್ತು ವೆಲಾಸಿಟಿ ಹೆಂಗೆ ಬರ್ತೀನಿ ಅಂದ್ರೆ, ಇದನ್ನ ವೆಲಾಸಿಟಿ ಅಂದರೆ RPM ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್, RPM ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟರ್ ಹಿಟ್ಟಿಂಗ್ ದ ಟರ್ಬೈನ್. ಇದು ಒಂದು ಟರ್ಬೈನ್ ಅದ ಅಂತಂದ್ರೆ ಇದಕ್ಕೆ ವಾಟರ್ ಹಿಟ್ ಆಗ್ತದೆ. ವಾಟರ್ ಹಿಟ್ಟಿಂಗ್ ವೆಲಾಸಿಟಿ ಏನು, √2gh ಅದ. ಅಂದರೆ ಈ ವೆಲಾಸಿಟಿ ಎಲ್ಲಿಂದ ಜನರೇಟ್ ಆಯಿತು, ಇದು ಹೆಡ್ಡಿಂದ ಜನರೇಟ್ ಆಯಿತು. ನೀರು ಎಷ್ಟು ಎತ್ತರದಿಂದ ಬರ್ತದೆ ಅದರಿಂದ ಜನರೇಟ್ ಆಯಿತು. ಹಾಗಾದರೆ ವೆಲಾಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್, ಇದು ಬಂತು. ಹಾಗಾದ್ರೆ ವೆಲಾಸಿಟಿ ಈಸ್ ಈಕ್ವಲ್ ಟು √2gh. ಹಾಗಾದ್ರೆ ಎನ್ ನಂಬರ್ ಆಫ್ ರೊಟೇಷನ್ಸ್ ಈಸ್ ಈಕ್ವಲ್ ಟು √h. ಎರಡು ಕಂಡೀಷನ್ಸ್ ಕೊಟ್ಟರೆ N1 N1 ಬರಿ, ದೇರ್ ಫೋರ್ N2 ಈಕ್ವಲ್ ಟು √h2 ಬರಿ. ಹಾಗಾದ್ರೆ N1 ಡಿವೈಡೆಡ್ ಬೈ N2 ಈಸ್ ಈಕ್ವಲ್ ಟು √h1 ಡಿವೈಡೆಡ್ ಬೈ √h2. ನಾನು ಹೇಳಿದ್ದಿಲ್ಲ ನಿಮಗೆ ಇಲ್ಲಿ 81 ಅಂತ ಬರೆದಿದ್ದ, ಅಲ್ಲೇ ನನಗೆ ಡೌಟ್ ಬಂದಿತ್ತು. 81 ಅಂದ ತಕ್ಷಣ ಇದು ಹೆಡ್ ಬಗ್ಗೆ ಮಾತಾಡ್ತಿದ್ದಾನೆ. ಹೆಡ್ 81 ಬರ್ದಾನೆ ಅಂದರೆ ಡೆಫಿನೆಟ್ಲಿ ಅದು √h ಇದನ್ನು √ಹೆಡ್ ಅಂತನ ಬರ್ತದೆ ಅಂತ ನನಗಲ್ಲಿ ಡೌಟ್ ಇತ್ತು. ಆಮೇಲೆ ನನಗೆ ಇದು ನೆನಪಾಯಿತು ಅಂದರೆ ಎಕ್ಸಾಮಲ್ಲಿ ಹೆಂಗಾಯ್ತು ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಬರ್ಕೊಂಡೆ. ಈಗ ನೀವು ಬರ್ತಾ ಹೋಗಿ, ಇದು 100 RPM ಇದ್ದಾಗ ಮತ್ತು ಇದು N2 ಗೊತ್ತಿಲ್ಲ, 200 RPM ಅಲ್ಲ, ಇದು 200 RPM ಇದ್ದಾಗ, ಇದು 100 ಹೆಡ್ ಇದ್ದಾಗ ಪ್ಲಸ್ √81 ಇದ್ದಾಗ. ಈಗ ಅವಾಗ ಏನಾಗ್ತದೆ ಆನ್ಸರು, ಇದು 100 √100 ಅಂದರೆ 10, ಇದು 9 ಈಸ್ ಈಕ್ವಲ್ ಟು 200, ಇದು N2. ಹಾಗಾದ್ರೆ N2 ಈಕ್ವಲ್ ಟು N2 ಈ ಕಡೆ ಹೋಗ್ತದೆ, ಇದು 9 ಈ ಕಡೆ ಹೋಗ್ತದೆ. 9 × 200 ಡಿವೈಡೆಡ್ ಬೈ 10 ಇದು ಹೋಯಿತು 9 18 180 ಇಸ್ ದ ರೈಟ್ ಆನ್ಸರ್. ರೈಟಾ. ನೆಕ್ಸ್ಟ್, ದ 4-hour ಸ್ಟಾರ್ಮ್ ಆನ್ ಕ್ಯಾಚ್ಮೆಂಟ್ ಪ್ರೊಡ್ಯೂಸಸ್ ಅ ಪೀಕ್ ರನ್ ಆಫ್ 250 m³/s. ಇಲ್ಲಿ ಹೈಡ್ರೋಗ್ರಾಫ್ ಬಗ್ಗೆ ಮಾತಾಡ್ತಿದ್ದಾನೆ, ಬಟ್ ಭಾಳ ಒಳ್ಳೆಯವರು ಇರ್ತಾರೆ ಅವರು. ಯಾಕಂದ್ರೆ ಇದು ಟ್ರಯಾಂಗಲ್ ಇರ್ಬೋದು, ಏನೋ ಇರ್ಬೋದು, ಬರೀ ಪೀಕಿಗೆ ಅಷ್ಟೇ ಮಾತಾಡ್ತಿರ್ತಾರೆ. ಫಸ್ಟ್ ಯು ಶುಡ್ ನೋ ವಾಟ್ ಈಸ್ ಹೈಡ್ರೋಗ್ರಾಫ್. ದಿಸ್ ಇಸ್ ಹೈಡ್ರೋಗ್ರಾಫ್. ಹಿಂಗೊಂದು ಗ್ರಾಫ್ ಇರ್ತದೆ, ಇದರದ್ದು ಪೀಕ್ ಇರ್ತದೆ. ರೈಟಾ. ಇದನ್ನು ಯೂನಿಟ್ ಹೈಡ್ರೋಗ್ರಾಫ್ ಯಾವಾಗ ಕನ್ವರ್ಟ್ ಮಾಡ್ತಾರೆ, ಇದು ಯೂನಿಟ್ ಹೈಡ್ರೋಗ್ರಾಫ್ ಯಾವಾಗ ಕನ್ವರ್ಟ್ ಮಾಡ್ತಾರೆ ಅಂದ್ರೆ, ಈಚ್ ಆರ್ಡಿನೇಟ್ ಆಫ್ ಹೈಡ್ರೋಗ್ರಾಫ್ ಈಸ್ ಡಿವೈಡೆಡ್ ಬೈ 1 ಸೆಂಟಿಮೀಟರ್ ರನ್ ಆಫ್. ಹಿಂಗೆ ಮಾಡಿದ್ರೆ ಅದು ಪ್ರೊಡ್ಯೂಸ್ ಆಗೋದು ಯೂನಿಟ್ ಹೈಡ್ರೋಗ್ರಾಫ್. ಇಷ್ಟು ನಿಮಗೆ ಥಿಯರಿ ನೆನಪಿರ್ಬೇಕು. ಅವಾಗ ಹೋದ್ರಿ ಇದನ್ನ 250 m³/s. ಇದು ಯಾವುದಿದು 250 m³/s ಡಿಸ್ಚಾರ್ಜ್ ಅದ ಪೀಕ್ ಒಳಗೆ. ರೈನ್ಫಾಲ್ ಡಾಟಾ ಏನದ ಅಂತಂದ್ರೆ 5 ಸೆಂಟಿಮೀಟರ್ ಆ್ಯಂಡ್ ಇನ್ಫಿಲ್ಟ್ರೇಷನ್ ಡಾಟಾ ಎಷ್ಟದ 1 ಸೆಂಟಿಮೀಟರ್ ಅದ. ಮಳೆ 5 ಸೆಂಟಿಮೀಟರ್ ಆಗ್ಯದ, 1 ಸೆಂಟಿಮೀಟರ್ ಇನ್ಫಿಲ್ಟ್ರೇಷನ್ ಆಗಿತ್ತು ಅಂದ್ರೆ ರನ್ ಆಫ್ ಎಷ್ಟಾಯ್ತು ಈಗ. ಹಾಗಾದರೆ ಇಲ್ಲಿ ಬರ್ಕೋ, ರನ್ ಆಫ್ ಈಕ್ವಲ್ ಟು 5 - 1 ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್. ರನ್ ಆಫ್ 4 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್, ದ ಕಾನ್ಸ್ಟೆಂಟ್ ಬೇಸ್ ಫ್ಲೋ ಅಂತಂದರೆ ಇದು ಬೇಸ್ ಫ್ಲೋ ಅಂದರೆ 10 m³/s. ಯಾವಾಗಲೂ ಯೂನಿಟ್ ಹೈಡ್ರೋಗ್ರಾಫ್ ಹಾಕಬೇಕಾದ್ರೆ ಟೋಟಲ್ ಡಿಸ್ಚಾರ್ಜ್ಗೆ ಬೇಸ್ ಫ್ಲೋ ಸೆಪರೇಟ್ ಮಾಡಬೇಕು. ಅಂದರೆ 250 - 10 ಮಾಡ್ಕೊಳ್ಬೇಕು, ಅವಾಗ ಆನ್ಸರ್ 240 ಬರ್ತದೆ. ಆ 240ನ ಹಂಗೆ ಮಾಡ್ಕೊಂಡು ಅದನ್ನು ಕೆಳಗೆ ತೊಗೊಂಬರ್ಬೇಕು. ಕೆಳಗೆ ತೊಗೊಂಡ್ರೆ 240 ಅದ. ಈ 240 ಪರ್ ಸೆಂಟಿಮೀಟರ್ ಆಗಬೇಕಾದ್ರೆ ಡಿವೈಡೆಡ್ ಬೈ 4 ಮಾಡ್ತೀವಿ. ಅವಾಗ 4 1 4 6 60 ಆಗ್ತದೆ. therefore 60 m³/s ಈಸ್ ಯುವರ್ 60 m³/s is your peak flow of the corresponding 4-hour unit hydrograph. This 4-hour, don't worry about that. Right? Next, the two orifices of diameter 2 cm and 4 cm are discharged at H1 and H2 below free surface. Assuming the discharge from the orifice are same and assuming equal coefficient, ಇದಕ್ಕೆ ಆನ್ಸರ್ 16:1 ಬರ್ತದೆ. ಓಕೆ, ಇದು ಬೇಕಾದ್ರೆ ಇನ್ನೊಂದು ವಿಡಿಯೋಗಳು ಮಾಡಿ ಹಾಕ್ತೀನಿ, ಸೊ ದೊಡ್ಡದಾಗ್ತದೆ. ದ ಏರಿಯಾ ಆಫ್ ಮೋಸ್ಟ್ ಎಫಿಷಿಯಂಟ್ ಟ್ರೆಪೆಜಾಯ್ಡಲ್ ಚಾನಲ್ ಸೆಕ್ಷನ್ y as a depth ಅಂತ ಕೇಳಿದಾನೆ. ಓಕೆ, ಇದು ಮಾಡಿ ನೋಡೋಣ. ಫಸ್ಟ್ ಮೋಸ್ಟ್ ಎಕನಾಮಿಕಲ್ ಟ್ರೆಪೆಜಾಯ್ಡಲ್ ಸೆಕ್ಷನ್ ಅಂದರೆ ಏನಂತ ಬರ್ಕೊಂಡು, ಮೋಸ್ಟ್ ಎಕನಾಮಿಕಲ್ ಟ್ರೆಪೆಜಾಯ್ಡಲ್ ಸೆಕ್ಷನ್ ಅಂತ ಹೇಳ್ಬೇಕಂದ್ರೆ ಇದಕ್ಕೆ ಟಾಪ್ ವಿಡ್ತ್ ಅಂತ ಹೇಳ್ತಾರೆ. ಇದಕ್ಕೆ ಟಾಪ್ ವಿಡ್ತ್, ಹೌದಾ? ಹಾಫ್ ಆಫ್ ದ ಟಾಪ್ ವಿಡ್ತ್ ಅಂದರೆ ಇದು t/2. ಈ ಹಾಫ್ ಆಫ್ ದ ಟಾಪ್ ವಿಡ್ತ್ ಏನಾಗಬೇಕಂದ್ರೆ ಸೈಡ್ ಸ್ಲೋಪ್ಗೆ ಈಕ್ವಲ್ ಆಗಬೇಕು. ಅದಕ್ಕೆ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಅಂತ ಹೇಳ್ತಾರೆ. ಟಾಪ್ ವಿಡ್ತ್ ಈಸ್ ಈಕ್ವಲ್ t/2 ಈಕ್ವಲ್ ಟು s ಅಥವಾ t ಈಕ್ವಲ್ ಟು 2s. ವಾಟ್ ಇಸ್ ಟಾಪ್ ವಿಡ್ತ್ ಅಂತಂದರೆ ಇದನ್ನ ಹಿಂಗೆ ಬರ್ಕೋ, ಇದನ್ನು NH ಅಂತ ಬರೀ, ಇದನ್ನು B, ಇದು B, ಇದು NH. ದೇರ್ಫೋರ್ ಇದೇನಾಗ್ತದ, ಟಾಪ್ ವಿಡ್ತ್ ಈಕ್ವಲ್ ಟು B +
2nh b plus 2nh is equal to 2 into side slope ಎಷ್ಟು ಇರ್ತದೆ h into 1 plus n square ಇರ್ತದೆ. therefore h into square root of 1 plus n square. ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ಗೆ ಒಂದು ಕಂಡೀಷನ್ ಏನೋ ಇದು ಗೊತ್ತಾಯಿತು. ಇನ್ನೊಂದು ಕಂಡೀಷನ್ ಅದ ಏನಂತಂದರೆ ಈ ಆ್ಯಂಗಲ್ 60 ಡಿಗ್ರಿ ಇರಬೇಕಂತ. ಆ ಆ್ಯಂಗಲ್ 60 ಡಿಗ್ರಿ ಇರಬೇಕು ಅಂತಂದರೆ ಇದು 60 ಡಿಗ್ರಿ ಇರಬೇಕಂತೆ. ಅಂದರೆ ಇದು ಎಷ್ಟಿರಬೇಕು, ಇದು ಎಷ್ಟಿರಬೇಕು, ಇದು n ಅಂತ ಬರ್ಕೊಂಡಿದ್ರೆ ಇದು 1 ಅಂತ ಬರ್ತಿರ್ತದೆ. ಹಂಗಾರೆ n ಎಷ್ಟು ಆಗ್ತದೆ, ಹಂಗಾರೆ tan 60 is equal to 1/n ಆಗ್ತದೆ. 1/n ಆಯ್ತು ಅಂದರೆ tan 60 ಅಂದರೆ ಎಷ್ಟು √3 ಅದ. therefore n equal to ಏನಂತ 1/√3 ಆಗ್ತದೆ. n equal to 1/√3 ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಂತ b plus 2 into 1/√3 into h equal to 2 into h into square root of 1 plus 1/√3 whole square ಬರ್ತೀನಿ. 1/√3 whole square is 1/3. 3 ಈ ಕಡೆ ಬಂದಾಗ 4 ಆಗ್ತದೆ. 4 plus 3 ಈ ಕಡೆ ಬಂದರೆ 3 ಆಗ್ತದೆ. 3 plus 1 4 4/3 ಆಗ್ತದೆ. ಆ 4/3 ಅಂದರೆ 2h ರೂಟ್ ಆಫ್ 4/3 ಬರ್ತೀನಿ. ಅದು ಇದು ಏನಾಗ್ತದೆ 2h into 2 ಅಂದರೆ 4h ಡಿವೈಡೆಡ್ ಬೈ √3 ಈ ಕಡೆ ಉಳಿತು. ಈ ಕಡೆ ಉಳಿತು 2/√3 into h ಉಳಿತು. ಕರೆಕ್ಟಾ? ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ರಿ. ದೆನ್ b is equal to ಏನಾಯಿತು ಅಂತಂದರೆ ಇದು 4h/√3 ಇಲ್ಲಿ ಉಳಿದಿದ್ದಿತ್ತು ಮೈನಸ್ 2h/√3 ಅಂತ ಆಗ್ತದೆ. h/√3 4 minus 2 4 minus 2 is 2. therefore 2h/√3 is your b answer. ಓಕೆ, ಅವೇನು ಕೇಳಕತ್ತಾನ ಕ್ರಾಸ್ ಸೆಕ್ಷನ್ ಏರಿಯಾ ಅಂತ ಕೇಳ್ತಿದ್ದಾನೆ. ಕ್ರಾಸ್ ಸೆಕ್ಷನ್ ಏರಿಯಾ ಅಂತಂದರೆ ಬಿ ಏರಿಯಾ ಈಕ್ವಲ್ ಟು ಆಲ್ರೆಡಿ ಇದ ವಿಡಿಯೋದೊಳಗಡೆ ಫಸ್ಟ್ ಒಂದು ಮಾಡಿದ್ವಿ ಏನಂತಾರೆ b plus nh into h is your ಕ್ರಾಸ್ ಸೆಕ್ಷನಲ್ ಏರಿಯಾ. ದೆನ್ b ಅಂತಂದ್ರೆ ಏನು 2h/√3 ಪ್ಲಸ್ n ಅಂತಂದ್ರೆ ಏನು n ಅಂದರೆ 1/√3 ಇಂಟು h ಮತ್ತು ಹೊರಗಡೆ ಒಂದು h. therefore ಈ h ಹೊರಗಡೆ ಬಂದಾಗ h ಸ್ಕ್ವೇರ್ ಆಗ್ತದೆ. √3 ಕಾಮನ್ ತೆಗಿತೀನಿ. ಒಳಗಡೆ ಏನು ಉಳಿತದೆ 2 + 1 3 ಉಳಿತದೆ. 3ನ √3 ಅಂತ ಬರ್ತದೆ. √3 ಕ್ಯಾನ್ಸಲ್ ಮಾಡಿದ್ರೆ √3h² is your answer. therefore √3y² is your answer. ನಾನು ಅಲ್ಲಿ h ತೊಗೊಂಡಿದ್ದೆ y ಕೊಟ್ಟನು ಅಷ್ಟೇ. ಓಕೆ, ಇದಕ್ಕೆ ನನಗೆ ಆನ್ಸರ್ ಸಿಕ್ಕಿದ್ದಿಲ್ಲ, ಬಟ್ ಇದಕ್ಕೆ ಆನ್ಸರ್ ಏನೋ 49.1 ಅಂತ ಸಿಕ್ಕಾಗ ನಾನು ನಿಮಗೆ ಹೇಳ್ತೀನಿ. ನೆಕ್ಸ್ಟ್, ದ ಕ್ರಾಪ್ ರಿಕ್ವೈರ್ಸ್ ಅ ಟೋಟಲ್ ಡೆಪ್ತ್ ಆಫ್ 92 cm ವಾಟರ್ ಫಾರ್ ಅ ಬೇಸ್ ಪೀರಿಯಡ್ ಆಫ್ 120 days. then the duty of the water is, what is the formula for duty? Delta is equal to, delta in meter is equal to 8.64 into base period divided by duty. ಓಕೆ, ಅವ ಏನು ಕೇಳ್ತಿದ್ದಾನೆ ಡ್ಯೂಟಿ ಕೇಳೋದ್ರಿಂದ ಡ್ಯೂಟಿನ ಈ ಕಡೆ ತೊಗೊಂಬ. ಯಾವ್ದು ಕೊಟ್ಟಿದ್ದಾನೆ 92 cm ಕ್ರಾಪ್ ಸೆಂಟಿಮೀಟರ್ ಡೆಲ್ಟಾ ಕೊಟ್ಟಿದ್ದಾನೆ. ಡ್ಯೂಟಿ ಕೇಳ್ತಿದ್ದಾನೆ. ಡ್ಯೂಟಿ is equal to 8.64 ಇಂಟು ಎಷ್ಟು ಡೇಸು 120 days. therefore 120 ಡಿವೈಡೆಡ್ ಬೈ ಇದು ಮೀಟ್ರ್ ಒಳಗೆ ಇಡಬೇಕು. ಈಗ 0.92 ಇಡಬೇಕು. ಇದೊಂದು ಸ್ವಲ್ಪ ನೆನಪಿಟ್ಕೋಬೇಕು. 0.92 ಈಗ ಆನ್ಸರ್ ಎಷ್ಟು ಬರ್ತದೆ 8.64 into 120 divided by 0.92. the answer is 1126.9. 1127 is the correct answer. okay, next question. ಇದು ಕ್ವಶನನ್ನು ಭಾಳಷ್ಟು ಟ್ರೈ ಮಾಡಿದ ಮೇಲೂ ಕೂಡ ಈ ಆಪ್ಷನ್ಸ್ ಒಳಗಡೆ ಯಾವುದೂ ಆನ್ಸರ್ ಬರ್ತಾ ಇಲ್ಲ. ನನಗೆ ಆನ್ಸರ್ ಬರ್ತಾ ಇದೆ ಅಬೌಟ್ 87 ಆರ್ ಸಮಥಿಂಗ್ 87 ಲೀಟರ್ ಪರ್ ಸಮಥಿಂಗ್ ಅಂತ. ಐ ವಿಲ್ ಕ್ರಾಸ್ ಚೆಕ್ ದಿಸ್ ಪ್ರಾಬ್ಲಮ್ ಒನ್ಸ್ ಅಗೇನ್, ಬಟ್ ಆ್ಯಸ್ ಪರ್ ದ KEA ದೇ ಹ್ಯಾವ್ ಮಾರ್ಕ್ಡ್ ದಿಸ್ ಆಸ್ ಅ ಕರೆಕ್ಟ್ ಆನ್ಸರ್. ಸ್ವಲ್ಪ ಚೆಕ್ ಮಾಡಿ ಅದನ್ನು. ನೆಕ್ಸ್ಟ್, ಪ್ರೊಬ್ಯಾಬಿಲಿಟಿ ಇಂಡೆಕ್ಸ್ ಈಸ್ ದ ರೇಷಿಯೋ ಆಫ್, it is a direct question, that is a net present value to the capital cost. okay, the lag distance in the distance traveled by the road vehicle during, okay, ಇದು SSD ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಬ್ರೇಕಿಂಗ್ ಡಿಸ್ಟೆನ್ಸ್ ಪ್ಲಸ್ ಲ್ಯಾಗ್ ಡಿಸ್ಟೆನ್ಸ್ ಅಂತ ಬರ್ತದೆ. ಬ್ರೇಕಿಂಗ್ ಡಿಸ್ಟೆನ್ಸ್ ಬೇಕಾಗದೆ ಬರ್ತದೆ. ಲ್ಯಾಗ್ ಡಿಸ್ಟೆನ್ಸು ಅವನು ಟೋಟಲ್ ರಿಯಾಕ್ಷನ್ ಟೈಮ್ ಒಳಗಡೆ ಗಾಡಿ ಮೂವ್ ಆಗಿರ್ತಲ್ಲ ಅದ್ರ ಮೇಲೆ ಬರ್ತದೆ. ದ ಎಲಾಸ್ಟಿಕ್ ಪ್ರಾಪರ್ಟಿ ಆಫ್ ಬಿಟುಮಿನ್ ಈಸ್ ಡಿಟರ್ಮೈನ್ಡ್ ಬೈ, ಓಕೆ, ಎಲಾಸ್ಟಿಕ್ ಪ್ರಾಪರ್ಟಿ ಅಂದರೆ ಜಗ್ಗೋದು ಡಕ್ಟಿಲಿಟಿಯಿಂದ ಚೆಕ್ ಮಾಡ್ತಾರೆ. ದ ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಇನ್ ಪರ್ಟ್ ಅನಾಲಿಸಿಸ್, ಓಕೆ, ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಇನ್ ಪರ್ಟ್ ಅನಾಲಿಸಿಸ್. ಓಕೆ, ಯಾವಾಗ ನೆನ್ಪಿಟ್ಕೊಳ್ರಿ 3 ಡಿಫ್ರೆಂಟ್ ಟೈಮ್ಸ್ ಬರ್ತಾವೆ. ಒಂದು ಪೆಸಿಮಿಸ್ಟಿಕ್ ಟೈಮ್ ಅಂತೇಳಿ. ಪೆಸಿಮಿಸ್ಟಿಕ್ ಟೈಮ್ ಅಂತಂದರೆ ನೀವು ಒಂದೇನೋ ಒಂದು ಅಂದ್ಕೊಂಡಿರ್ತೀರಿ, ಅದೆಲ್ಲ ಏನದು ಯುವರ್ ಪ್ಲ್ಯಾನ್ ಈಸ್ ಕಂಪ್ಲೀಟ್ಲಿ ರೂಯಿಂಡ್. ಅರ್ಥ? ಈಗ ಏನೋ ಒಂದು ಅಂದ್ಕೊಂಡಿರ್ತೀರಿ, ಇದನ್ನು ನಾನು 1 ತಾಸು ಒಳಗಡೆ ಇದನ್ನು ಓದಬೇಕು, ಇವತ್ತು ಒಂದು ದಿನ ನಾನು ಇದು ಸಬ್ಜೆಕ್ಟನ್ನು ಮುಗಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ. 1 ತಾಸು ಒಳಗಡೆ 1 ಸಬ್ಜೆಕ್ಟ್ ಮುಗಿಸ್ಬೇಕಂತ ಅಂದ್ಕೊಂಡಿರಿ. ಬಟ್ ವರ್ಸ್ಟ್ ಕಂಡೀಷನ್ ಒಳಗಡೆ ಏನಾಗ್ತದೆ, ಇದು ಅಂದರೆ ವರ್ಸ್ಟ್ ಕಂಡೀಷನ್ ಒಳಗಡೆ ಎಷ್ಟು ಟೈಮ್ ತೊಗೋಬೋದು, ಜಾಸ್ತಿ ಟೈಮ್ ತೊಗೊಂತದಲ್ಲ, ಅದಕ್ಕೆ ಪೆಸಿಮಿಸ್ಟಿಕ್ ಟೈಮ್ ಅಂತಾರೆ. ಅಂದರೆ ನೀವು ಅಂದ್ಕೊಂಡಂಗೆ ಆಗಲೇ ಇಲ್ಲ ಅಂದರೆ ಅದು ಪೆಸಿಮಿಸ್ಟಿಕ್ ಟೈಮ್. ಅಂದರೆ ಇವೇನು ಕೇಳಕತ್ತಾನೆ ಇಲ್ಲಿ, ಶಾರ್ಟೆಸ್ಟ್ ಪಾಸಿಬಲ್ ಟೈಮ್ ಅನ್ನಕತ್ತಾನ. ಪೆಸಿಮಿಸ್ಟಿಕ್ ಟೈಮ್ ಇದು ರಾಂಗ್ ಆಗ್ತದೆ. ನೆಕ್ಸ್ಟ್, ಎಕ್ಸ್ಪೆಕ್ಟೆಡ್ ಟೈಮ್ ಅಂತಂದ್ರೆ ನೀವು 1 ತಾಸು ಒಳಗಡೆ ಆಗಬೇಕಂತ ಅಂದ್ಕೊಂಡಿದ್ದೀವಿ, 1 ತಾಸು ಒಳಗೆ ಆಯಿತು ಅಂತಂದ್ರೆ ಅದಕ್ಕೆ ಏನಂತಾರೆ ಎಕ್ಸ್ಪೆಕ್ಟೆಡ್ ಟೈಮ್ ಅಂತಾರೆ. ಓಕೆ, ಅದು ಶಾರ್ಟೆಸ್ಟ್ ಅಲ್ಲ. ಆಪ್ಟಿಮಿಸ್ಟಿಕ್ ಟೈಮ್ ಅಂತಂದರೆ ನಿನ್ನ ಎಲ್ಲ ವೇಸ್ಟೇಜ್ನೆಲ್ಲ ಕಳ್ಕೊಂಡು ಮತ್ತು ಕರೆಕ್ಟಾಗಿ ಇಷ್ಟಕ್ಕಿಷ್ಟ ಬೇಕಂತ ಅಂದ್ಕೊಂಡ್ರೆ ಅದು ಆಪ್ಟಿಮಿಸ್ಟಿಕ್ ಆಗ್ತದೆ. ದೇರ್ಫೋರ್ ಆಪ್ಟಿಮಿಸ್ಟಿಕ್ ಟೈಮ್ ಇಸ್ ಅ ವೆರಿ ಸ್ಮಾಲ್ ಟೈಮ್. ಇದಕ್ಕಿಂತನೂ ಎಕ್ಸ್ಪೆಕ್ಟೆಡ್ ಟೈಮು ಅದಕ್ಕಿಂತನೂ ಜಾಸ್ತಿ ಪೆಸಿಮಿಸ್ಟಿಕ್ ಟೈಮ್ ಇರ್ತದೆ. ದೇರ್ಫೋರ್ ಶಾರ್ಟೆಸ್ಟ್ ಪಾಸಿಬಲ್ ಅಂತಂದರೆ ಆಪ್ಟಿಮಿಸ್ಟಿಕ್ ಟೈಮ್ ಇಸ್ ಅ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇನ್ ಗ್ರೂಪ್ ಬ್ಲ್ಯಾಕ್ ಟಾಪ್ ಪೇಮೆಂಟ್ ಅಂತ ಕೇಳಿದ್ದಾರೆ.
ಓಕೆ, ಬ್ಲ್ಯಾಕ್ ಟಾಪ್ ಪೇಮೆಂಟಿಗೆ ಹೈಯೆಸ್ಟ್ ಕ್ವಾಲಿಟಿ ಸಿಗೋದು ಬಿಟುಮಿನಸ್ ಕಾಂಕ್ರೀಟ್. ಓಕೆ, ನೆಕ್ಸ್ಟ್ ಒನ್, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಕ್ರಿಟಿಕಲ್ ಪಾತ್ ಕನ್ಸ್ಯೂಮ್ಸ್ ಮಿನಿಮಮ್ ರಿಸೋರ್ಸಸ್. ಇಲ್ಲಿ ಸ್ವಲ್ಪ ಕ್ವಶನ್ ಮಾರ್ಕ್ ಇಟ್ಟು ಆಮೇಲೆ ನೋಡೋಣ. ಕ್ರಿಟಿಕಲ್ ಪಾತ್ ಹ್ಯಾಸ್ ಅ ಜೀರೋ ಫ್ಲೋಟ್. ಎಸ್, ನೋಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ ಕಾನ್ಸೆಪ್ಟ್ಸು ಮತ್ತು ಏನೇನು ಹೇಳಿರ್ತೀವಲ್ಲ ಪ್ರೀವಿಯಸ್ ವೀಡಿಯೋಸ್ದಲ್ಲಿ ಅವೆಲ್ಲ ರಿಪೀಟ್ ಆಗುತ್ತವೆ. ನೋಡಿರ್ಬೋದು ಈ ವಿಡಿಯೋದಲ್ಲಿ ನಾನು ಏನಿಲ್ಲ ಅಂದ್ರೆ ಒಂದು 5-6 ಕಾನ್ಸೆಪ್ಟ್ಸನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದನ್ನು ರಿಪೀಟ್ ಅಂತ ಹೇಳ್ತಾ ಇದ್ದೀನಿ. ದಿಸ್ ಇಸ್ ಆಲ್ರೆಡಿ ಡಿಸ್ಕಸ್ಡ್, ಯು ಕ್ಯಾನ್ ಗೋ ಥ್ರೂ ಮೈ ಪ್ರೀವಿಯಸ್ ವೀಡಿಯೋಸ್. ಕ್ರಿಟಿಕಲ್ ಪಾತ್ ಹ್ಯಾಸ್ ಅ ಜೀರೋ ಫ್ಲೋಟ್ ಟೈಮ್ ಅಂತ, ಕರೆಕ್ಟ್ ಆನ್ಸರ್. ಕ್ರಿಟಿಕಲ್ ಪಾತ್ ಕನ್ಸ್ಯೂಮ್ಸ್ ಮ್ಯಾಕ್ಸಿಮಮ್ ಟೈಮ್, ಕರೆಕ್ಟ್, ಇದನ್ನು ಡಿಸ್ಕಸ್ ಮಾಡಿದ್ದೀವಿ ನಾವು. ಓಕೆ, ಬಿಕಾಸ್ ದಟ್ ಇಸ್ ದ ಚೈನ್, ದಟ್ ಇಸ್ ದ ಲಿಂಕ್, ದಟ್ ಇಸ್ ದ ಪಾತ್ ವಿಚ್ ಕನ್ಸ್ಯೂಮ್ಸ್ ಮೋರ್ ಟೈಮ್. ಅದನ್ನೇ ನಾವೇನಂತೀವಿ ಮಿನಿಮಮ್ ಟೈಮ್ ಟು ಕಂಪ್ಲೀಟ್ ದ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ, ಕ್ಲಿಯರ್ ಮಾಡ್ಕೋಬೇಕು. ಕ್ರಿಟಿಕಲ್ ಪಾತ್ ಇಸ್ ದ ಲಾಂಗೆಸ್ಟ್ ಪಾತ್ ಆಫ್ ದ ಪ್ರಾಜೆಕ್ಟ್. ಇದು ಮತ್ತು ಇದು ಎರಡು ಒಂದೇ ಆಯ್ತಲ್ಲ. ಓಕೆ, ವಿಚ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದಾಗ ಕ್ರಿಟಿಕಲ್ ಪಾತ್ ಕನ್ಸ್ಯೂಮ್ಸ್ ಮಿನಿಮಮ್ ರಿಸೋರ್ಸಸ್ ಅಂತ ಬರೆದ ನಾ ಇದನ್ನು ರಾಂಗ್ ಅನ್ನಕ್ಕೆ ಬರಂಗೇ ಇಲ್ಲ, ಇದನ್ನು ರಾಂಗ್ ಅನ್ನಕ್ಕೆ ಬರಂಗೇ ಇಲ್ಲ, ಇದನ್ನು ರಾಂಗ್ ಅನ್ನಕ್ಕೆ ಬರಂಗೇ ಇಲ್ಲ 100%. ಬಟ್ ಕ್ರಿಟಿಕಲ್ ಪಾತ್ ಕನ್ಸ್ಯೂಮ್ಸಸ್ ಮಿನಿಮಮ್ ರಿಸೋರ್ಸಸ್ ಅಂದರೆ ಹಂಗೇನಿಲ್ಲ, ಮಿನಿಮಮ್ ರಿಸೋರ್ಸನ್ನೇ ಕನ್ಸ್ಯೂಮ್ ಮಾಡಬೇಕು ಆ ಪಾತ್ ಅಂತೇನು ರೂಲ್ ಇಲ್ಲ. ಬಟ್ ನೀ ಕ್ರಿಟಿಕಲ್ ಹಂಗೆ ಅನ್ನಕ್ಕೆ ಬರಂಗೇ ಇಲ್ಲ, ದೇರ್ ಫಾರ್ ಐ ಕ್ಯಾನ್ ಗೋ ಥ್ರೂ ದಿಸ್ ಆಪ್ಷನ್, ದಿಸ್ ಇಸ್ ಅ ರಾಂಗ್ ಅಂತೇಳಿ, ದಿಸ್ ಇಸ್ ಅ ರಾಂಗ್ ಅಂತೇಳಿ. ಬಟ್ ದೆನ್ ವೈ ವಿ ಗೋ ಫಾರ್ ಕ್ರಿಟಿಕಲ್ ಪಾತ್ ಮೆಥಡ್? ಯಾಕೆ ಕ್ರಿಟಿಕಲ್ ಪಾತ್ ಹಾಕ್ತೀವಿ ಅಂತಂದರೆ ನಿಮ್ಮ ರಿಸೋರ್ಸ್ ಯುಟಿಲೈಸೇಷನ್ ಪ್ರಾಪರ್ ಆಗಲಿ ಅಂತೇಳಿ. ಇಲ್ಲಿ ಇನ್ಸ್ಟೆಡ್ ಆಫ್ ಮಿನಿಮಮ್ ರಿಸೋರ್ಸ್ ಅನ್ನೋ ಬದಲು ಪ್ರಾಪರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂದಿದ್ದರೆ ಈ ಈಕ್ವೇಷನ್ ಕರೆಕ್ಟ್ ಆಗ್ತಿತ್ತು. ಬಟ್ ಅವು ಮಿನಿಮಮ್ ರಿಸೋರ್ಸ್ ಅಂದಿರೋದ್ರಿಂದ ಅಷ್ಟು ಗೆರಿಗೀಚ್ ನಾವು ಕಡಿಮೆ ಆಗ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಕೆಲವರು ಟೆಕ್ಸ್ಟ್ ಬುಕ್ನವ್ರು ಏನಂತಾರೆ ಮಿನಿಮಮ್ ರಿಸೋರ್ಸ್ಗೂ ಕೂಡ ಕರೆಕ್ಟ್ ಅನ್ಕೊಂತಾರೆ, ಈ ಆಪ್ಷನನ್ನು ಕರೆಕ್ಟ್ ಅಂತ ಕೆಲವು ಟೆಕ್ಸ್ಟ್ ಬುಕ್ ಹೇಳ್ತಾರೆ. ಓಕೆ, ಇಟ್ ಇಸ್ ಅ ಡಿಬೇಟೇಬಲ್, ದೇರ್ ಫೋರ್ ನಾನು ಏನು ಮಾಡ್ತೀನಿ ಗೊತ್ತಾ, ಇದಕ್ಕೆ ನೋ ಡಿಬೇಟೇಬಲ್, ಬಟ್ ದಿಸ್ ಇಸ್ ಡಿಬೇಟೇಬಲ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ವಾಟ್ ಇಸ್ ಅ ರಾಂಗ್ ಕ್ವಶನ್, ದೇರ್ ಫೋರ್ ಐ ವಿಲ್ ಟೇಕ್ ಅ ಚಾನ್ಸ್ ಆಫ್ ಆಪ್ಷನ್ ಎ. ಗ್ರೂಪ್ ಇಂಡೆಕ್ಸ್ ಮೆಥಡ್ ಆಫ್ ಡಿಸೈನ್ ಆಫ್ ಫ್ಲೆಕ್ಸಿಬಲ್ ಪೇಮೆಂಟ್ ಈಸ್. ಗ್ರೂಪ್ ಇಂಡೆಕ್ಸ್ ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ಆಲ್ರೆಡಿ. ಗ್ರೂಪ್ ಇಂಡೆಕ್ಸ್ ಒಳಗಡೆ 0 to 20 ಗ್ರೂಪ್ ಇಂಡೆಕ್ಸ್ ತೊಗೊಂತಾರೆ. ಎದಕ್ಕೆ ಮಾಡ್ತಾರೆ ಅದನ್ನು? ಇಟ್ಸ್ ಅ ಥಿಯರಿಟಿಕಲ್ ಮೆಥಡ್, ಎಂಪೆರಿಕಲ್ ಮೆಥಡ್ ಬೇಸ್ಡ್ ಆನ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಸಬ್ಗ್ರೇಡ್ ಸಾಯಿಲ್, ಎಂಪೆರಿಕಲ್ ಮೆಥಡ್ ಬೇಸ್ಡ್ ಆನ್ ದ ಸ್ಟ್ರೆಂತ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಬ್ಗ್ರೇಡ್ ಸಾಯಿಲ್, ಸೆಮಿ ಎಂಪೆರಿಕಲ್ ಮೆಥಡ್. ನೋಡು, ಗ್ರೂಪ್ ಇಂಡೆಕ್ಸ್ ಮಾಡೋದು ಇದಕ್ಕೂ ಅಲ್ಲ, ಅದೇನು ಸ್ಟ್ರೆಂತ್ ಫಿಸಿಕಲ್ ಪ್ರಾಪರ್ಟಿಗೆ ಅಂತಲ್ಲ. ಇದು ಥಿಯರಿಟಿಕಲ್ ಮೆಥಡ್ ಅಂತೂ ಅಲ್ವೇ ಅಲ್ಲ, ಯಾಕಂದ್ರೆ ಇದು ಯಾವುದು ಡಿರೈವ್ ಮಾಡಿದ್ದಲ್ಲ. ದೇರ್ ಫಾರ್ ಇಟ್ ಇಸ್ ಸೆಮಿ ಎಂಪೆರಿಕಲ್ ಮೆಥಡ್. ಸ್ಪ್ರಿಂಗ್ ಟೈಡ್ಸ್ ಆರ್ ಕಾಸ್ಡ್ ವೆನ್. ಓಕೆ, ಸ್ಪ್ರಿಂಗ್ ಒಳಗಡೆ ಕಾರಂಜಿ ಯಾಕೆ ಬರ್ತಾವೆ ಅಂತ ಕೇಳ್ತಿದ್ರೆ ಅದನ್ನು ಕೇಳಿದ್ರೆ ಇದು ಫಸ್ಟ್ ಆಪ್ಷನ್ ಇಸ್ ರೈಟ್ ಆನ್ಸರ್. Okay, then last one, a 30 meter long steel standardized with a pull of 100 Newton was used for measuring the baseline length of 1500 meter. The pull extended while measuring 150 Newton. The corrected pull ಎಷ್ಟು ಅಂತ ಕೇಳಿದ್ರೆ, ಓಕೆ, ಇದು ಪುಲ್ ಅಂದಮೇಲೆ ಅದು ಇದೇನಾಗ್ತದೆ ಎಕ್ಸ್ಟೆಂಡ್ ಆಗ್ತದೆ. ದೇರ್ಫೋರ್ PL/A is a ಕರೆಕ್ಟ್ ಡಿಫ್ಲೆಕ್ಷನ್ ಅಥವಾ ಎಲಾಂಗೇಷನ್ ಅಂದರೆ ಇವ್ರಿಗೆ ಕರೆಕ್ಷನ್, ಸರ್ವೇದವರಿಗೆ ಅದು ಕರೆಕ್ಷನ್ ಆಗ್ತದೆ. ದೇರ್ಫೋರ್ P ಅಂತಂದ್ರೆ ಏನು? ಸ್ಟ್ಯಾಂಡರ್ಡ್ ಮೈನಸ್ ಅಪ್ಲೈಡ್ ಮೈನಸ್ ಸ್ಟ್ಯಾಂಡರ್ಡ್ ಅಥವಾ ಸ್ಟ್ಯಾಂಡರ್ಡ್ ಮೈನಸ್ ಅಪ್ಲೈಡ್, ದೇರ್ಫೋರ್ ದಟ್ ವಿಲ್ ಬಿ 50. ಲೆಂತ್ ಎಷ್ಟು? ಇಲ್ಲಿ ನೋಡಿ, ಭಾಳ ಇಂಪಾರ್ಟೆಂಟ್. ಈ ಪ್ರಾಬ್ಲಮ್ಸನ್ನು ನಾವು ಆ್ಯಕ್ಚುಲಿ ಇವು ಆಪ್ಷನ್ಸ್ ತಪ್ಪದವು, ಅಷ್ಟು ತಪ್ಪದವು. ಓಕೆ, ಇದು ಆಪ್ಷನ್ ಏನಾಗಬೇಕಿತ್ತಂದರೆ 50 ಇಂಟು ಇದು ಎಷ್ಟದ, ಇದು 30 ಮೀಟರ್ ಚೈನ್ ಅದ. 30 ಮೀಟರ್ ಚೈನಿಗೆ ನೀವು ಒಂದೇ ಸತಿ ಒಮ್ಮೆಲೆ 1500 ಮೀಟರ್ ಚೈನಿಗೆ ಜಗ್ತೀವೋ ಇಲ್ಲ, 30 ಮೀಟರ್ ಚೈನಿಗೆ ಅಷ್ಟೇ ನಾವು ಜಗೋದ್ರಿಂದ ಇಲ್ಲಿ 30 ಬರೀಬೇಕು ಲೆಂತಿಗೆ. ನೆಕ್ಸ್ಟ್ ಡಿವೈಡೆಡ್ ಬೈ ಎ ಅಂತಂದರೆ ಎ ಅದ, ಇ ಅಂದರೆ ಇ ಅದ, ಎಲ್ಲ ಕಡೆಗೆ ಎ ಅಂತ ಬರ್ದಾನೆ. ಓಕೆ, ನೋ ಪ್ರಾಬ್ಲಮ್. 50 ಇಂಟು 30 ಮಾಡಿ ಡಿವೈಡೆಡ್ ಬೈ ಎ ಮಾಡಬೇಕು. ಮತ್ತು ಈ 1500 ಮೀಟರ್ ಏನು ಲೆಂತ್ ಅದಲ್ಲ, ಆ 1500 ಮೀಟರ್ ಲೆಂತಿಗೆ ನೀವು ಎಷ್ಟು ಸತಿ ಜಗ್ತಿದಿ ಅಂದರೆ ಡಿವೈಡ್ ಬೈ 30 ಮಾಡಬೇಕು. 3 1 0 ಕ್ಯಾನ್ಸಲ್ ಆಗಿ 3 1 ಮತ್ತು 3 5 15 50 ಆಗ್ತದೆ. ಅರ್ಥ? ಇದು 50 ಬರ್ತದೆ. ದೇರ್ ಫೋರ್ ಈ 50 ತೊಗೊಂಡು ಏನು ಮಾಡ್ಬೇಕು, ನಾನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ 50 ಟೈಮ್ಸ್ ಏನಾಗ್ತದೆ, ಇದು ನೀವು ಅದನ್ನು ಜಗದಂಗೆ ಆಗ್ತದೆ. ದೇರ್ ಫೋರ್ ಇಲ್ಲಿ 50 ಬರೀಬೇಕು. ಯಾಕೆ ನಕ್ಕೆ ಅಂದರೆ ಮತ್ತೆ 30 ಇಂಟು 50 ಎಷ್ಟು ಆಗುತ್ತೆ? 5 3 15 ಮತ್ತು 1500 ಆಗ್ತದೆ. ಹೌದಾ? ಮತ್ತು ಇನ್ಸ್ಟೆಡ್ ಆಫ್ 30 ಬರೋದು ಇಷ್ಟೆಲ್ಲ ಕನ್ಫ್ಯೂಸ್ ಆಗೋ ಬದಲು ಈ ಲೆಂತ್ ಜಾಗದೊಳಗೆ 1500 ಬರೆದ್ರೆ ಮುಗಿದೋಗಿತ್ತಲ್ಲ. ಕರೆಕ್ಟಪ್ಪ. ಹಾಗಾಗಿ ಇವು ಅಷ್ಟು ಆಪ್ಷನ್ ಕರೆಕ್ಟ್ ಅದ. ಅಷ್ಟು ಆಪ್ಷನ್ ಅಂತಲ್ಲ, ಇವು ಕರೆಕ್ಟ್ ಅದ, ತಪ್ಪೇನಿಲ್ಲ. ನಾ 50 ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ದೆ, ಇದನ್ನು ಇಂಡಿವಿಜುವಲ್ ಟೇಪದ್ದು ಮಾಡಿಕೊಂಡು ಆಮೇಲೆ ಎಷ್ಟು ಟೇಪ್ಸ್ ಯೂಸ್ ಮಾಡ್ತಾರೆ ಅಂತೇಳಿ ಮಲ್ಟಿಪ್ಲೈ ಮಾಡ್ತಿದ್ದೆ. ಬಟ್ ಅದು ಎರಡೂ ಕೂಡ ವರ್ಕೌಟ್ ಮತ್ತು ಸೇಮ್ ಅದೇ ಮ್ಯಾಥಮೆಟಿಕ್ಸ್ ಅದೇ ಕೊಡಕತ್ತದ, ನೋ ಪ್ರಾಬ್ಲಮ್. ಇದಾದಮೇಲೆ ದೆನ್ ಆಪ್ಷನ್ ಇರುತ್ತೆ 50 ಇಂಟು 1500 ಡಿವೈಡೆಡ್ ಬೈ ಎ ಈಸ್ ದ ಕರೆಕ್ಟ್ ಆನ್ಸರ್. ರೈಟಾ? ಇಲ್ಲಿ ನನ್ನ ಮೆಥಡಿಗೆ ಮತ್ತು ಇದಕ್ಕೆ ಏನಂತಂದ್ರೆ ನಾನು ಸೇಫರ್ ಸೈಡ್ ಹೆಂಗೆ ನೋಡಿ, ಇಲ್ಲಿ 1500 ಅನ್ಅವೈಡಬಲ್ ಸಿಚುವೇಶನ್. ದೆನ್ ಐ ಹ್ಯಾವ್ ಟು ಡಿಸೈಡ್ ಇಟ್ ಹೌ ಮಚ್ ಪಿ ಐ ಹ್ಯಾವ್ ಟು ಅಪ್ಲೈ ಅಷ್ಟೇ. ಓಕೆ, ಓವರ್. ದೆನ್ ಇದಾದಮೇಲೆ ಕ್ವಶನ್ಸ್ ಇದಾವೆ, ಬಟ್ ಈ ಆಲ್ ಕ್ವಶನ್ಸ್ ಆರ್ ಜನರಲ್ ಸ್ಟಡೀಸ್ ಕ್ವಶನ್ಸ್ ಇದಾವೆ. 25 ಕ್ವಶನ್ಸ್, ಅಪ್ಟಿಟ್ಯೂಡ್ ಆ್ಯಂಡ್ ಜನರಲ್ ಸ್ಟಡೀಸ್. ಅದನ್ನು ನೀವು ಮಾಡ್ಕೊಳ್ರಿ. ನಾ ಇಲ್ಲಿಗೆ ಮುಗಿಸ್ತೀನಿ. ರೈಟಾ? ಥ್ಯಾಂಕ್ ಯು ವೆರಿ ಮಚ್. ಓಕೆ, ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಏನಂತಂದರೆ, KEA ಕ್ವಶನ್ ಪೇಪರು ನಾನು ಕಂಡಂಗೆ ಭಾಳಷ್ಟು ಕ್ವಶನ್ ಪೇಪರ್ಸನ್ನು ನೋಡಿದ್ದೀನಿ. ಬಟ್
ಈ ಸತೆ ಈ 2022 KPTCL ಏನದಲ್ಲ 2022 KPTCL ಎಕ್ಸಾಮ್ ಮಾತ್ರ ಸ್ವಲ್ಪ ಟಫ್ ಆಯಿತು, ಬಟ್ ಎಲ್ಲ ಈಸಿ ಅದ, ಲೆಂದಿ ಅದ ಅಂತ ಹೇಳ್ಬೋದು ನಾವು ಇದನ್ನು. ಇದು ಲೆಂದಿ ಅದ, ಮತ್ತು ಗೇಟ್ ಲೆವೆಲ್ಗೆ ಕ್ವಶನ್ಸನ್ನು ಕೇಳಿದಾರೆ. ಇಲ್ಲಿ ಗೇಟ್ ಲೆವೆಲ್ಗೆ ಕ್ವಶನ್ಸ್ ಕೇಳಿದ್ರೆ ದೇರ್ಫೋರ್ ಇಟ್ ಇಸ್ ವೆರಿ ಲೆಂದಿ ಕ್ವಶನ್ ಪೇಪರ್ ಅಂತ ಹೇಳ್ಬೋದು. ಬಟ್ ಇದನ್ನು ಬಿಟ್ಟು ಉಳಿದ ಯಾವುದೇ ಕ್ವಶನ್ ಪೇಪರು KE ಎದ್ದು ತೆಗೆದ್ರೆ ದೇ ಆರ್ ಆಲ್ ಈಸಿಯರ್ ದ್ಯಾನ್ KPSC. ಇದನ್ನ ನೋಡ್ರಿ. ಬಟ್ ಇದೊಂದು ಕ್ವಶನ್ ಪೇಪರ್ ಟಫ್ ಆಯ್ತು ಅಂತೇಳಿ ಮತ್ತೆ ಕೇಳಿದ್ರೆ ಹಿಂಗೆ ಟಫ್ ಐತಾರೆ ಅಂತೇನಿಲ್ಲ, ಬಟ್ ದಟ್ ವಿಲ್ ಬಿ ವೆರಿ ಈಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.